ಓಂಕಾರವನ್ನು ಮಾಡೋಣ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿಧಾಮೇ ವಿಧಕ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಹರಿಃ ಓಂ. ವಿಷ್ಣು ಸಹಸ್ರನಾಮದ ಸತ್ಸಂಗಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸಹಸ್ರನಾಮದ ತರಗತಿಗಳನ್ನ ಭಾಗವತದ ಕಥೆಗಳೊಂದಿಗೆ ನಾವು ಪ್ರತಿ ವಾರ ಅನುಸಂಧಾನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಭಗವದ್ಗೀತೆ ಒಂದೊಂದು ಅಧ್ಯಾಯದ ಒಂದು ಸಾರಾಂಶವನ್ನು ಕೂಡ ಕಳೆದ ಡಿಸೆಂಬರ್ ಇಂದ ಮಾಡ್ತಾ ಬಂದಿದ್ದೀವಿ. ಮಧ್ಯ ಒಂದು ಸ್ವಲ್ಪ ಚೇಂಜ್ ಇರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈಗಾಗಲೇ 7 ಅಧ್ಯಾಯಗಳು ಸಾರಾಂಶ ಸಹಿತ, ಅಂದ್ರೆ ಒಂದು ಕ್ಲಾಸ್ನಲ್ಲಿ ಇಡೀ ಅಧ್ಯಾಯದ ಒಂದು ಚಿತ್ರಣವನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯಾವ್ಯಾವ ಶ್ಲೋಕಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತೆ ಮತ್ತೆ ಯಾವ ಶ್ಲೋಕಗಳು ನಮಗೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಭಗವದ್ಗೀತೆಯ ಒಂದು ಚಿಂತನೆಯನ್ನು ಕೂಡ ನಾವು ಈ ಗೀತಾಮೃತದಲ್ಲಿ ಮಾಡ್ತಿದ್ದೀವಿ. ಅದಲ್ದಲೆ ಹಿಮ ಭಗಿನಿಯವರು ಬಹಳ ಸುದೀರ್ಘವಾಗಿ ಒಂದೊಂದು ಶ್ಲೋಕದ ಒಂದು ಅರ್ಥವನ್ನು ಕೂಡ ಮಾಡ್ತಿದ್ದಾರೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಮತ್ತೆ ಅದು ಶುರು ಆಗುತ್ತೆ. 2ನೇ ಅಧ್ಯಾಯದ ಮಧ್ಯಮದಲ್ಲಿ ಅವರು ನಿಂತಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಅವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಖಂಡಿತ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಮತ್ತೆ ಅವರು ಅದನ್ನ ಶುರು ಮಾಡ್ತಾರೆ. ಸೊ 7 ಅಧ್ಯಾಯದ ಒಂದು ಭಗವದ್ಗೀತೆಯ ಒಂದು ಸಾರಾಂಶ ನಮ್ಮ ಯೂಟ್ಯೂಬ್ ಅಲ್ಲಿ ಲಭ್ಯ ಇದೆ. ಆದ್ರಿಂದ ಇವತ್ತು 8ನೇ ಅಧ್ಯಾಯದ ಭಗವದ್ಗೀತೆಯ ಒಂದು ಅರ್ಥ ಚಿಂತನೆಯನ್ನು ಇವತ್ತು ಮಾಡೋಣ ಅಂತ ಅನ್ಕೊಂಡೆ. ಸಾಧ್ಯ ಆದ್ರೆ, ಸಮಯ ಸಿಕ್ಕಿದ್ರೆ ಒಂದಿಷ್ಟು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಕೂಡ ಈ ಭಗವದ್ಗೀತೆಯ ಚಿಂತನೆಯ ನಂತರ ನಾವು ಖಂಡಿತವಾಗ್ಲೂ ಮಾಡೋಣ. ಸೊ 8ನೇ ಅಧ್ಯಾಯ, ಅದರ ಹೆಸರು ಬಂದು ಅಕ್ಷರ ಬ್ರಹ್ಮಯೋಗ ಅಂತ. ಪ್ರತಿಯೊಂದೊಂದು ಭಗವದ್ಗೀತೆಯ ಒಂದು ಅಧ್ಯಾಯದ ಹೆಸರೇನಿದೆ, ಅಧ್ಯಾಯನೇ ಹೇಳುತ್ತೆ ಏನದು, ಅದರಿಂದ ನಾವು ಏನು ತಿಳ್ಕೊಂತಾ ಹೋಗ್ತೀವಿ ಅಂತ. ಅರ್ಜುನ ವಿಷಾದ ಯೋಗ, ಅರ್ಜುನ ವಿಷಾದ ಯೋಗ. ಸಾಂಖ್ಯ ಯೋಗ ಅಂತಂದ್ರೆ, ಸಾಂಖ್ಯ ಅಂದ್ರೆ ಜ್ಞಾನ. ಆ ಜ್ಞಾನವನ್ನ ಅಂದ್ರೆ ಆತ್ಮಜ್ಞಾನವನ್ನ ಅಥವಾ ಕರ್ಮದ ಒಂದು ಫಲವನ್ನ ಹೇಳುವಂತಹ ಒಂದು ಇಡೀ ಅಧ್ಯಾಯ ಸಾಂಖ್ಯ ಯೋಗ ಆಗಿರೋದ್ರಿಂದ ಬಹಳ ಪ್ರಮುಖವಾದಂತಹ ಅಧ್ಯಾಯ ಆಗಿರೋದ್ರಿಂದ ಅದು ಸಾಂಖ್ಯ ಯೋಗ ಅಂತ ಬಂದ್ರೆ, ಕರ್ಮಯೋಗ ಮತ್ತೆ ಜ್ಞಾನ ಯೋಗ, ಈ ರೀತಿ ಒಂದೊಂದು ಅಧ್ಯಾಯದ ಹೆಸರು ಕೂಡ ಆ ಒಂದು ಅಧ್ಯಾಯ ಏನನ್ನ ಹೇಳತ್ತೆ ಅನ್ನೋದನ್ನ ಒಂದು ಆಧಾರವಾಗಿಟ್ಕೊಂಡು ಬಹಳ ಅಚ್ಚುಕಟ್ಟಾಗಿ ವ್ಯಾಸರು ನಮಗೆ ಭೀಷ್ಮ ಪರ್ವದಲ್ಲಿ ಈ ಒಂದು ಭಗವದ್ಗೀತೆ ಅನ್ನುವಂತಹ 700 ಶ್ಲೋಕಗಳನ್ನ ಹೊಂದಿದಂತಹ ಪವಿತ್ರವಾದಂತಹ ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಬಹಳ ಅಡಿಪಾಯ ಅಂತಾನೆ ಹೇಳ್ಬಹುದು. ಈ ಭಗವದ್ಗೀತೆಯನ್ನ ಕಲ್ತ್ರೆ ಬೇರೆ ಇನ್ಯಾವುದೇ ಅಧ್ಯಯನವನ್ನ ಮಾಡುವಂತ ಅವಶ್ಯಕತೆನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಆಧ್ಯಾತ್ಮದ ಒಂದು ಸಾರವನ್ನ ಈ ಒಂದು ಭಗವದ್ಗೀತೆಯಲ್ಲಿ ನಮ್ಗೆ ಕಟ್ಟಿಕೊಟ್ಟಿದ್ದಾರೆ. ಆದ್ರಿಂದ ಪ್ರತಿ ಸತಿ ನಾವು ಒಂದೊಂದು ಅಧ್ಯಾಯದ ಅರ್ಥ ಚಿಂತನೆಯನ್ನ ಮಾಡ್ತಾ ಈಗ ಆಲ್ರೆಡಿ ಇದೇ ಗೀತಾಮೃತಮಲ್ಲಿ 18 ಅಧ್ಯಾಯದ ಅರ್ಥ ಚಿಂತನೆ ಮುಗಿದಿದೆ. ನಮ್ಮ ಹಳೆ ಸ್ಟೂಡೆಂಟ್ಸ್ ಎಲ್ಲ ಸುಮಾರು ಜನ ಇಲ್ಲಿ ಇದ್ದಾರೆ. ಆದ್ರೂ ಕೂಡ ಮತ್ತೆ ಹೇಗೆ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಮತ್ತೆ 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 ಉತ್ತರ ಹೇಳ್ತಾನೆ ಇರ್ತಾನೆ, ಮತ್ತೆ ಅರ್ಜುನನ ಪ್ರಶ್ನೆ ಅದೇ ಆಗಿರುತ್ತೆ ಅನ್ನುವಂತಹ ರೀತಿನಲ್ಲಿ ನಾವು ಮಗದಷ್ಟು ಭಗವದ್ಗೀತೆಯ ಅಧ್ಯಯನವನ್ನ ಮಾಡ್ತಾ ಹೋದಾಗ ನಮಗೆ ಜೀವನದ ಆಳ ಮತ್ತೆ ನಮ್ಮ ವ್ಯಕ್ತಿತ್ವ ಬದಲಾವಣೆ ಖಂಡಿತ ಆಗತ್ತೆ. ಸಾಮಾನ್ಯವಾಗಿ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ಒಂದ್ಸತಿ ನಾವು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಂಡ್ಬಿಟ್ವಿ ಅಂತ ಅನ್ನೋರು ಯಾರೂ ಕೂಡ ಇಲ್ಲ. ಪ್ರತಿ ಸತಿ ನಾನು ಕೂಡ ಒಂದೊಂದು ಅಧ್ಯಾಯವನ್ನ ಮತ್ತೆ ನಾನು ಅದನ್ನು ವಿಸಿಟ್ ಮಾಡಿದಾಗ ಇನ್ನೊಂದು ರೀತಿಯ ಒಂದು ಅರ್ಥವನ್ನೇ ನನಗೆ ಸಿಗ್ತಾ ಹೋಗುತ್ತೆ. ಎವ್ರಿ ಲೇಯರ್ ಆಫ್ ಲರ್ನಿಂಗ್ ಹ್ಯಾಸ್ ಅ ಡಿಫ್ರೆಂಟ್ ವ್ಯೂ ಆಸ್ಪೆಕ್ಟ್ ಅಂತ. ಸೊ ಹಾಗಾಗಿ ಅದರ ಚಿಂತನೆಯನ್ನ, ಅದರ ಆಳವನ್ನ
ಅಗದಷ್ಟು ಮಗದಷ್ಟು ನಮಗೆ ಇನ್ನೂ ಅದರ ಆಳ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಅನ್ನುವಂಥ ಅಧ್ಯಾಯ, 8ನೇ ಅಧ್ಯಾಯ ನಾವು ಸ್ವಲ್ಪ ಅವಲೋಕನವನ್ನು ಮಾಡೋಣ. ಏನ್ ಹೇಳ್ತಾ ಇದ್ದಾರೆ ಪರಮಾತ್ಮ ಇಲ್ಲಿ ಅಂತ. ನಾನು ಆಗ್ಲೇ ಹೇಳಿದಾಗೆ ಇಡೀ ಭಗವದ್ಗೀತೆಯನ್ನ 3 ವಿಭಾಗಗಳಾಗಿ ಅದನ್ನ ವಿಂಗಡಿಸಲಾಗಿದೆ ಅಂತ ನಾನು ಬಹಳಷ್ಟು ಬಾರಿ ಅದನ್ನ ಹೇಳಿದ್ದೀನಿ. ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳುವಂತ ರೀತಿನ ಅದಾಗಿರ್ಬೇಕು ಅಂತ. ಪ್ರಥಮ ಶತಕ, ಮಧ್ಯಮ ಶತಕ ಮತ್ತೆ ಚರಮ ಶತಕ ಅನ್ನುವಂಥ 3 ವಿಭಾಗಗಳಲ್ಲಿ, ಅಂದ್ರೆ ಒಂದೊಂದು 6 ಅಧ್ಯಾಯಕ್ಕೆ 1ರಿಂದ 6 ತತ್ವಂ ಅನ್ನುವಂಥ ಪದಾರ್ಥವನ್ನು ಹೇಳುತ್ತೆ. 7ರಿಂದ 12ನೇ ಅಧ್ಯಾಯ ತನಕ ತತ್ ಅನ್ನುವಂತಹ ಒಂದು ಪದಾರ್ಥವನ್ನ ಕೃಷ್ಣ ನಮ್ಗೆ ಹೇಳ್ತಾ ಹೋಗ್ತಾನೆ. ಇನ್ನು ಚರಮ ಶತಕದಲ್ಲಿ ನಮ್ಗೆ ಅಸಿ ಅನ್ನುವಂಥ ತತ್ವಮಸಿ ಅನ್ನೋದು ಏನಿದೆ ಅದ್ವೈತದ ಒಂದು ಸಿದ್ಧಾಂತವನ್ನ ಈ ಇಡೀ ಭಗವದ್ಗೀತೆಯಲ್ಲಿ ನಮಗೆ ಕಟ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವು 7ರಿಂದ 12ನೇ ಅಧ್ಯಾಯದಲ್ಲಿ ಬರುವಂತಹ ಈ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ತತ್ಪದಾರ್ಥ, ತತ್ ಅಂತ ಅಂದ್ರೆ ಆ ಭಗವಂತ ಯಾರು, ಈಶ್ವರನ ಒಂದು ಸ್ವರೂಪವನ್ನ ಅಥವಾ ಈಶ್ವರ ಅಂದ್ರೆ ಏನು ಅನ್ನುವಂಥ ಸ್ವರೂಪವನ್ನ 7ರಿಂದ 12ನೇ ಅಧ್ಯಾಯ ತನಕನೂ ಕೂಡ ನಮ್ಗೆ ಕೃಷ್ಣ ಕಟ್ಕೊಡ್ತಾ ಹೋಗ್ತಾನೆ ಪ್ರತಿಯೊಂದು ಶ್ಲೋಕಗಳಲ್ಲೂ ಕೂಡ. ಸೊ ಈ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನಾವಿವತ್ತು ಸ್ವಲ್ಪ ಚಿಂತನ ಮಂಥನವನ್ನ ಮಾಡೋಣ. ಈ ಅಧ್ಯಾಯದ ಒಂದು ಮೊದಲನೇ ಪ್ರಶ್ನೆ ಅರ್ಜುನನಿಂದೇ ಆಗಿರುತ್ತೆ. ಯಾವಾಗ ಕೃಷ್ಣ ತಾನೇ ಸ್ವತಃ ಏನಾದ್ರೂ ದೀರ್ಘವಾಗಿ ಹೇಳ್ಬೇಕು ಅನ್ನುವಂತ ಒಂದು ಆಲೋಚನೆ ಬಂದಾಗ ಕೃಷ್ಣನೇ ಅಧ್ಯಾಯದನ್ನ ಪ್ರಾರಂಭ ಮಾಡ್ತಾನೆ, ಭಗವಾನ್ ವಾಚ ಅಂತ. ಯಾವಾಗ ಅರ್ಜುನಲ್ಲಿ ಪ್ರಶ್ನೆ ಇದೆ ಆಗ ಗುರುವಾದಂತಹ ಜಗದ್ಗುರುವಾದ ಕೃಷ್ಣ ಒಂದೇ ಜಗದ್ಗುರು ಅಂತ ಏನ್ ಹೇಳ್ತೀವಿ, ಗುರುವಾದಂತಹ ಕೃಷ್ಣ ಕಾದು ಅವನ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಯಾವಾಗ್ಲೂ ನಾವು ಗುರು ಶಿಷ್ಯರ ಒಂದು ಪರಂಪರೆಯಲ್ಲಿ ಪ್ರಶ್ನೆಗಳನ್ನ ಮಾಡಿನೇ ನಾವು ಉತ್ತರವನ್ನ ಪಡಿಬೇಕು. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಕೇನೋಪನಿಷತ್ ಅಂತ ಒಂದು ಉಪನಿಷತ್ ಇದೆ. ಕೇನ ಅಂದ್ರೆ ಪ್ರಶ್ನೆ ಮಾಡೋದು, ಏನಿದು ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನ ಪಡೆಯೋದೇ ಕೇನೋಪನಿಷತ್ ಅನ್ನುವಂಥದ್ದು. ನಮ್ಮ ಗುರು ಶಿಷ್ಯರ ಪರಂಪರೆ ಬಂದಿರೋದೇ ಹಾಗೆ, ಪ್ರಶ್ನೆಗಳನ್ನ ಕೇಳಿ. ಉಪ ಅಂತ ಅಂದ್ರೆ ಹತ್ರ ಅನ್ನುವಂತ ಅರ್ಥ. ಇನ್ನ ನಿಷದ್ ಅಂದ್ರೆ ತಿಳ್ಕೊಳ್ಳೋದು ಅಥವಾ ಎಜುಕೇಶನ್ ಅನ್ನುವಂತಹ ಅರ್ಥ. ಸೊ ಹಾಗೆ ನಾವು ಸದಾ ನಮ್ಮಲ್ಲಿ ಏನೇ ಆಧ್ಯಾತ್ಮದ ಒಂದು ಪ್ರಶ್ನೆ ಇತ್ತು ಅಂದಾಗ ಅದನ್ನ ನಾವು ಗುರುಗಳ ಹತ್ರ ಅದನ್ನ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳುವಂತಹ ಒಂದು ಸ್ಥಿತಿ ಏನಿದೆ, ಆಗ ಗುರುವಿನಲ್ಲಿರುವಂತಹ ಎಲ್ಲಾ ಜ್ಞಾನವು ಕೂಡ ಶಿಷ್ಯನಿಗೆ ಹೋಗ್ತಾ ಹೋಗುತ್ತೆ. ನನಗೆ ಈಗ ವಿವೇಕಾನಂದರು ಹೇಳಿದಂತ ಒಂದು ಸ್ಲೋಗನ್ ನೆನಪಾಗ್ತಾ ಇದೆ. ಎಜುಕೇಶನ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ದೇರ್ ಇನ್ ದ ಮ್ಯಾನ್ ಅಂತ. ಇನ್ನೊಂದ್ಸತಿ ಹೇಳ್ತೀನಿ, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ದೇರ್ ಇನ್ ಅ ಮ್ಯಾನ್. ನಮ್ಮಲ್ಲಿ ಆಲ್ರೆಡಿ ಆ ಸತ್ವ ಇದೆ. ನೀವೆಲ್ಲರೂ ಕೂಡ ಇವತ್ತಿಲ್ಲಿ ಸತ್ಸಂಗ ಸೇರೋದು ಯಾರು ಭಗವದ್ಗೀತೆ ಗೊತ್ತಿಲ್ಲ ಅಥವಾ ಅಧ್ಯಾತ್ಮ ಗೊತ್ತಿಲ್ಲ ಅಥವಾ ದೇವ್ರು ಯಾರು, ಅವರ ಮಹಿಮೆ ಏನು ಗೊತ್ತಿಲ್ಲದಲ್ಲೇ ಯಾರು ಕೂಡ ಬಂದಿಲ್ಲ. ಆದ್ರೆ ನಿಮ್ಮಲ್ಲಿ ಇರುವಂತಹ ಪ್ರಜ್ಞೆನ ಇನ್ನೊಂದ್ ಸ್ವಲ್ಪ ಕೆದಕಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ರ. ಸೊ ಎಜುಕೇಶನ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್. ಇನ್ನೊಂದು ಸ್ವಲ್ಪ ಪರ್ಫೆಕ್ಟ್ ಆಗ್ಬೇಕು ನೀವು. ಮತ್ತೆ ದೇವ್ರು ಯಾರು ಅಂತ ತಿಳ್ಕೊಳ್ಳೋದು ಇನ್ನೊಂದು ಸ್ವಲ್ಪ ಪರ್ಫೆಕ್ಟ್ ಆಗ್ಬೇಕು. ಆಲ್ರೆಡಿ ನಿಮ್ಮಲ್ಲಿ ಇರುವಂತಹ ಸೂಕ್ಷ್ಮ ಪ್ರಜ್ಞೆಯನ್ನ ಇನ್ನಿಷ್ಟು ಪ್ರಜ್ವಲಿಸೋದಕ್ಕೆ ಕಾರಣ ಆಗುವಂಥದ್ದೇ ಎಜುಕೇಶನ್ ಅಂತ. ಅದು ವಿವೇಕಾನಂದರು ಹೇಳುವಂತ ಮಾತು. ಸೊ ಹಾಗಾಗಿ ಮತ್ತೆ ಪ್ರಶ್ನೆಯನ್ನ ಕೇಳೋದಕ್ಕೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಸುಮ್ನೆ ಯಾರ್ಯಾರೋ ಪ್ರಶ್ನೆಯನ್ನ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಮ್ಮ ಗುರು ಪರಂಪರೆಯಲ್ಲಿ ನಾವು ನೋಡ್ತಾ ಹೋದಾಗ ಒಂದಿಷ್ಟು ಶಿಷ್ಯರು ಬಂದು ಒಂದು ಗುರುಗಳನ್ನ ಭೇಟಿ ಮಾಡ್ತಾರಂತ. ಒಂದಿಷ್ಟು ಪ್ರಶ್ನೆ ಇದೆ, ನಾವು ಕೇಳ್ಬೇಕು, ನಿಮ್ಮನ್ನ ಪರಿಹಾರ ಮಾಡ್ಕೊಬೇಕು. ತುಂಬಾ ಜನಗಳ ಹತ್ರ ಕೇಳಿದ್ವಿ, ಆದ್ರೆ ಯಾಕೋ ಅದು ಸಮಾಧಾನ ಆಗಿಲ್ಲ ನಮ್ಗೆ, ನಿಮ್ಮ ಹತ್ರನೇ ಅದನ್ನ ಬಂದು ಕೇಳಿ ಪರಿಹಾರ ಮಾಡ್ಕೊಬೇಕು ಅಂತ ಒಂದಿಷ್ಟು ಶಿಷ್ಯಂದ್ರು ಒಂದು ಗುರು ಹತ್ರ ಬರ್ತಾರಂತೆ. ಆಗ ಗುರು ಹೇಳ್ತಾರಂತೆ, ನಿಮ್ಮ ಪ್ರಶ್ನೆಗಳು ಕೇಳೋದಕ್ಕಿಂತ ಮುಂಚೆ ಮೊದಲು ನೀವು ಪ್ರಶ್ನೆಯನ್ನ ಕೇಳೋದಕ್ಕೆ ಅರ್ಹರಿದ್ದೀರಾ ಅಂತ ನಾನು ಟೆಸ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ನೀವೇನ್ ಮಾಡಿ ಅಂತ ಅಂದ್ರೆ ಒಂದಿಷ್ಟು ದಿನ, 1-2 ದಿನ ನಮ್ಮ ಆಶ್ರಮದಲ್ಲಿ ಉಳ್ಕೊಳ್ಳಿ. ನಿಮ್ಮನ್ನ ನಾನು ಅಬ್ಸರ್ವ್ ಮಾಡ್ತೀನಿ, ನಿಮ್ಮ ಚಲನವಲನೆಗಳನ್ನ, ನಿಮ್ಮ ವ್ಯಕ್ತಿತ್ವವನ್ನ, ನಿಮ್ಮ ಆಚಾರ ವಿಚಾರಗಳನ್ನ ನಾನು ಅಬ್ಸರ್ವ್ ಮಾಡ್ತೀನಿ. ನಿಮಗೆ ನಿಜವಾಗ್ಲೂ ನನ್ನನ್ನ ಪ್ರಶ್ನೆ ಮಾಡುವಂತ ಅರ್ಹತೆ ಇದೆ ಅಂತ ಅನ್ಸಿದಾಗ ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಿ ಪ್ರಶ್ನೆಯನ್ನ ಕೇಳೋದಕ್ಕೆ. ಆಗ್ಲೂ ಅಂದ್ರೆ 2 ದಿನ ನನ್ನ ಜೊತೆ ಇದ್ದಾದ್ಮೇಲೂ ಕೂಡ ನನಗೆ ಪ್ರಶ್ನೆ ಅನ್ನೋದೇನಾದ್ರು ಬಂದ್ರೆ ಅದಕ್ಕೆ ಗೊತ್ತಿದ್ರೆ ನಾನು ಉತ್ತರ ಹೇಳ್ತೀನಿ ಅಂತ ಗುರುಗಳು ಹೇಳ್ತಾರಂತೆ. ಅದು ನೋಡಿ, ಗುರುಗಳ ಒಂದು ಮಾತನ್ನ ಹಾಗೆ ಗಮನಿಸಿ, ನನಗೆ ಗೊತ್ತಿದ್ರೆ ಹೇಳ್ತೀನಿ ಅಂತ ಗುರುಗಳು ಹೇಳ್ತಾರೆ. ಮತ್ತೆ ಪ್ರಶ್ನೆಯನ್ನ ಕೇಳೋದಕ್ಕೂ ಕೂಡ ಅರ್ಹತೆ ಇರಬೇಕು ಅನ್ನುವಂಥದ್ದು. ನಾನು ಯಾಕೆ ಈ ಒಂದು ಸಂದರ್ಭವನ್ನ ಇಲ್ಲಿ 8ನೇ ಅಧ್ಯಾಯಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅರ್ಜುನನಿಗೆ ಆ ಅರ್ಹತೆ ಇತ್ತು. ಅರ್ಜುನನೇ
ಕೃಷ್ಣನ್ನ ಕೇಳಬೇಕು ಅನ್ನುವಂತ ಅರ್ಹತೆಯನ್ನ ಸಂಪಾದನೆ ಮಾಡ್ಕೊಂಡವನು ಅರ್ಜುನ ಭಗವದ್ಗೀತೆನಲ್ಲಿ. ಇಲ್ಲಾಂದ್ರೆ ಪಂಚಪಾಂಡವರಲ್ಲಿ ಬೇರೆಯವರು ಇದ್ರು, ಭೀಮ ಇದ್ದ ಅಥವಾ ಧರ್ಮರಾಯ ಇದ್ದ. ಧರ್ಮವನ್ನೇ ಆಚರಣೆ ಮಾಡ್ತಿರೋ ಧರ್ಮರಾಯನಿಗೆ ಇದನ್ನು ಬೋಧನೆ ಮಾಡೋದೇನು ಕಷ್ಟಕರವಾಗಿರಲಿಲ್ಲ ಕೃಷ್ಣನಿಗೆ. ಆದ್ರೆ ಅರ್ಜುನನ್ನೇ ಇಲ್ಲಿ ಕೃಷ್ಣ ಚೂಸ್ ಮಾಡಿದಾನೆ ಅಂದ್ರೆ ಅವನು ಅರ್ಹನಾಗಿದ್ದಾನೆ ಅಂತ. ನರನಾರಾಯಣ ಒಂದು ಅವತಾರನೇ ಕೃಷ್ಣಾರ್ಜುನರ ಒಂದು ಅವತಾರ. ಆ ನರನಾರಾಯಣರ ಒಂದು ಕಥೆಯನ್ನ ನಾನು ಸಾಲಲ್ಲಿ ಇಟ್ಕೊಂಡಿದ್ದೀನಿ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯಲ್ಲಿ. ಯಾರು ನರ ಯಾರು ನಾರಾಯಣ ಅನ್ನುವಂತಹ ಒಂದು ಕಥೆಯನ್ನ ಹೇಳ್ತೀನಿ. ನರನಾರಾಯಣರಾಗಿ ಜನ್ಮವನ್ನು ತಾಳಿದವರೇ ಮುಂದಿನ ಒಂದು ಜನ್ಮದಲ್ಲಿ ಅರ್ಜುನ ಕೃಷ್ಣರಾಗಿ ಜನ್ಮವನ್ನ ತಾಳ್ತಾರೆ. ಅದು ಕತೆ ಹೇಳ್ತಾ ಹೋದ್ರೆ ಅದಿನ್ನೂ ದೀರ್ಘವಾಗ್ತಾ ಹೋಗುತ್ತೆ. ಇಲ್ಲಿ ಮತ್ತೆ ಭಗವದ್ಗೀತೆಗೆ ಬರ್ತಾ ಅರ್ಜುನ ಇಲ್ಲಿ ಪ್ರಶ್ನೆ ಮಾಡ್ತಾನೆ, ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಂ ಉಚ್ಯತೆ ಅನ್ನುವಂಥ ಒಂದು 8ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಸೊ ಈ ಅರ್ಜುನನ ಪ್ರಶ್ನೆ ಎರಡಾಗಿರುತ್ತೆ. ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಹಿ ಅನ್ನುವಂಥ ಎರಡು ಶ್ಲೋಕದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ಅದು ನಮ್ಮ ಪ್ರಶ್ನೆಯೂ ಕೂಡ, ಬರೀ ಅವನ ಪ್ರಶ್ನೆ ಅಂತ ಅಲ್ಲ, ನಮಗೂ ಕೂಡ ಆ ಪ್ರಶ್ನೆ ನಮ್ಗೆ ಉದ್ಭವಿಸ್ತಾ ಹೋಗುತ್ತೆ. ಈ ಶ್ಲೋಕದಲ್ಲಿ ಕೇಳುವಂತ ಪ್ರಶ್ನೆ ಅಂದ್ರೆ ಬ್ರಹ್ಮ ಅಂದ್ರೆ ಯಾರು, ಆಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಆದಿಭೌತಿಕ ಅಂದ್ರೆ ಏನು, ಆದಿದೈವ ಅಂದ್ರೆ ಏನು, ಆದಿ ಯಜ್ಞ ಅಂದ್ರೆ ಏನು ಅನ್ನೋಂತ ಇಷ್ಟು ಪ್ರಶ್ನೆಗಳನ್ನ ಎರಡು ಶ್ಲೋಕದಲ್ಲಿ ಮಾಡೋದು. ಅಂದ್ರೆ 6 ಪ್ರಶ್ನೆಗಳನ್ನ ಮಾಡ್ತಾನೆ. ಮೊದಲಿಗೆ ಬ್ರಹ್ಮ ಅಂದ್ರೆ ಯಾರು ಅನ್ನುವಂತ ಒಂದು ಪ್ರಶ್ನೆ. ನಾನು ಕಳೆದ ಒಂದು ಪ್ರತಿದಿನದ ಆಧ್ಯಾತ್ಮ ಪ್ರಶ್ನೆಯಲ್ಲೂ ಕೂಡ ಕೇಳಿದ್ದೆ. ಇಲ್ಲಿ ನಾನು ಅಂದ್ರೆ ಯಾರು, ಆತ್ಮನ ದೇಹನ ಅಂತ. ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಒಂದಿಷ್ಟು ಮೈಂಡ್ಗೆ ಕೆಲಸವನ್ನು ಕೊಟ್ಟು ಬಹಳಷ್ಟು ಚೆನ್ನಾಗಿ ಉತ್ತರಗಳನ್ನ ಕೊಟ್ಟಿದ್ರಿ. ಇಲ್ಲೂ ಕೂಡ ಅರ್ಜುನ ಅದೇ ರೀತಿಯ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾನೆ. ಕಿಂ ತದ್ ಬ್ರಹ್ಮ, ಬ್ರಹ್ಮ ಅಂದ್ರೆ ಯಾರು, ಕಿಂ ಅಧ್ಯಾತ್ಮ, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಆದಿ ಭೌತಿಕ ಅಂದ್ರೆ ಏನು, ಆದಿ ದೈವ ಅಂದ್ರೆ ಏನು, ಆದಿ ಯಜ್ಞ ಅಂದ್ರೆ ಏನು. ಇವೆಲ್ಲ ನಮ್ಗೆ ಜಾರ್ಗನ್ಸ್ ಆಗಿ ಕೇಳ್ತಾವೆ. ಏನಪ್ಪಾ ಇದು, ಏನೇನೋ ಬರ್ತಾ ಇದೆ. ಬ್ರಹ್ಮ ಗೊತ್ತು, ಕರ್ಮ ಗೊತ್ತು, ಇದೇನೋ ಆದಿ ದೈವಿಕ, ಆದಿ ಯಜ್ಞ. ಅದು ಬಹಳ ಆಳವಾದ ಪ್ರಶ್ನೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ಪ್ರಶ್ನೆಯನ್ನ ಕೇಳಲು ಅರ್ಹನಾಗಿರೋನು ಅರ್ಜುನ ಆಗಿರೋದ್ರಿಂದ ಅರ್ಜುನಿಗೆ ಮಾತ್ರನೇ ಈ ಒಂದು ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಮತ್ತೆ ಕೃಷ್ಣ ಇದಕ್ಕೆ ಉತ್ತರ ಕೊಡಬೇಕು ಅಂತಾನೆ ಅರ್ಜುನನ ಬಾಯಿನಲ್ಲಿ ಈ ಪ್ರಶ್ನೆ ಹೇಳಿಸಿದ್ನೋ ಅನ್ನುವಂಥ ರೀತಿಯಲ್ಲಿ ಈ ಪ್ರಶ್ನೆಗಳೆಲ್ಲವೂ ಕೂಡ ಇದೆ. ಸೊ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಭಗವಾನ್ ಉವಾಚ ಅಂತ ಶುರು ಮಾಡಿ ಅದನ್ನೇ ಕೃಷ್ಣ ಹೇಳ್ತಾ ಹೋಗ್ತಾನೆ ಮುಂದಿನಲ್ಲಿ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ ಭೂತ ಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಜ್ಞಿತ ಅಂತ ಭಗವಂತ ಉತ್ತರವನ್ನು ಕೊಡ್ತಾನೆ. ಶ್ಲೋಕದ ಮುಖಾಂತರ ನಾವು ಅರ್ಥೈಸ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಲೇಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಈ ಪ್ರಶ್ನೆ ಮತ್ತು ಉತ್ತರವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕಿಂ ತದ್ ಬ್ರಹ್ಮ, ಬ್ರಹ್ಮ ಅಂದ್ರೆ ಯಾರು ಅಂತ. ಅದಕ್ಕೆ ಕೃಷ್ಣ ಉತ್ತರ ಕೊಡುವಂತ ಇದೇನಂದ್ರೆ, ಯಾವುದು ಅಕ್ಷರವೋ ಅದು ಬ್ರಹ್ಮ ಅಂತ. ಅಕ್ಷರ ಅಂದ್ರೆ ಏನು, ಯಾವುದು ನಾಶವಾಗೋದಿಲ್ವೋ ಅದೇ ಬ್ರಹ್ಮ. ಒಂದೇ ಸೆಂಟೆನ್ಸ್ ಅಲ್ಲಿ ಕೃಷ್ಣ ಉತ್ತರ ಕೊಟ್ಬಿಡ್ತಾನೆ. ಒಂದೇ ವರ್ಡ್ ಆನ್ಸರ್, 1 ಮಾರ್ಕ್ ಕ್ವೆಶ್ಚನ್ ಅನ್ನೋ ತರ. ಕಿಂ ತದ್ ಬ್ರಹ್ಮ 1 ಮಾರ್ಕ್ ಕ್ವೆಶ್ಚನ್. ಅದಕ್ಕೆ ಯಾವುದು ಅಕ್ಷರವೋ ಅದು ಬ್ರಹ್ಮ ಅಂತ. ಅಕ್ಷರ ಅಂದ್ರೆ ಏನು, ಕ್ಷರ ಅಂತ ಅಂದ್ರೆ ಏನು, ಯಾವುದು ನಾಶವಾಗುತ್ತೋ, ಈ ದೇಹ, ಈ ಬಟ್ಟೆ, ಈ ಗಿಡ, ಈ ಮರ ಎಲ್ಲವೂ ನಾಶ ಆಗ್ತಾ ಹೋಗುತ್ತೆ. ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರತಿಯೊಂದು ಕೂಡ ಕ್ಷರವಾದದ್ದು, ನಾಶವಾಗ್ತಾನೆ ಹೋಗುತ್ತೆ. ಮತ್ತೆ ಅದು ಹಳೇದಾಗತ್ತೆ, ಹಾಳಾಗತ್ತೆ, ಮತ್ತೆ ಪ್ರಕೃತಿಯಲ್ಲಿ ಹುಟ್ಟು ಬರುತ್ತೆ, ಮತ್ತೆ ಅದನ್ನ ನಾವು ತೊಡ್ತೀವಿ, ಮತ್ತೆ ಇದು ಮಾಡ್ತೀವಿ. ಸೊ ಅಕ್ಷರವಾದದ್ದು ಯಾವುದು ಅನ್ನೋದೇನಾದ್ರೂ ಇದೆ ಅದು ಬ್ರಹ್ಮ ಅಂತ ಕೃಷ್ಣ. ಸೊ ಯಾವುದು ಅಕ್ಷರವಾದದ್ದು, ನಮ್ಮ ಆತ್ಮ ಅಕ್ಷರವಾದದ್ದು. ಅದನ್ನ ನಾವು 2ನೇ ಅಧ್ಯಾಯದ ಸಾಂಖ್ಯಯೋಗದಲ್ಲಿ ಅರ್ಥ ಮಾಡ್ಕೊಂಡಿದ್ವಿ. ಆತ್ಮ ಅನ್ನೋದು ಸ್ಥಿರವಾದದ್ದು ಅಥವಾ ಅಕ್ಷರವಾದದ್ದು ಅನ್ನೋದೇನಾದ್ರೂ ಇದ್ರೆ ಅದು ಬ್ರಹ್ಮ. ಅದಕ್ಕೆ ಪರಬ್ರಹ್ಮ ಅಥವಾ ಆತ್ಮ ಪರಮಾತ್ಮ ಅಂತ ನಾವು ಅದನ್ನ ಸಂಬೋಧನೆಯನ್ನು ಮಾಡ್ತೀವಿ. ಸೊ ಯಾವುದು ಅಕ್ಷರವೋ ಅದು ಬ್ರಹ್ಮ. ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನ ಕಿಂ ಅಧ್ಯಾತ್ಮ, ಅಧ್ಯಾತ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂತ ಅಂದ್ರೆ ಕೃಷ್ಣ ಉತ್ತರ ಹೇಳೋದೇನಂದ್ರೆ, ಯಾವ ಪ್ರಾಣಿಗಳಲ್ಲಿ ಸಹಜವಾಗಿ ಯಾವುದಿದೆಯೋ, ಅಂದ್ರೆ ಸಹಜವಾಗಿ ಇರೋಂಥದ್ದೇ ಅಧ್ಯಾತ್ಮ ಅಂತ. ಅದೇ ಇನ್ನೂ ಸ್ವಲ್ಪ ದೀರ್ಘವಾಗಿ ಹೇಳ್ಬೇಕಂತಂದ್ರೆ, ನಾವೆಲ್ಲರೂ ಕೂಡ ಆತ್ಮಸ್ವರೂಪರು.
ಬೇರೆ ಬೇರೆ ದೇಹಗಳಲ್ಲಿ ಆತ್ಮದ ಒಂದು ರೂಪದಲ್ಲಿ ನಾವಿದ್ದೀವಿ. ಇಲ್ಲಿ ಬರೀ ಮನುಷ್ಯರು ಅಂತಾನೆ ಅಲ್ಲ, ಎಲ್ಲಾ ಪ್ರಾಣಿಗಳು, ಬೆಕ್ಕು, ನಾಯಿ, ಕುರಿ, ಮೇಕೆ, ಹಸು, ದನ, ಎಲ್ಲದರಲ್ಲೂ ಕೂಡ ಆತ್ಮ ಇದೆ. ಅವರವರ ಕರ್ಮಕ್ಕೆ ಅನುಸಾರವಾಗಿ ದೇಹ, ಜಾಗ ಮತ್ತೆ ಸ್ಥಳ ಎಲ್ಲವೂ ಕೂಡ ಅದರ ಕರ್ಮದ ಅನುಸಾರವಾಗಿ ಸಿಕ್ಕಿದೆ. ಈಗ ಒಂದು ಮರದಲ್ಲೂ ಆತ್ಮ ಇದೆ. ಯಾಕಂದ್ರೆ ಆತ್ಮ ಇರೋದಕ್ಕೆ ಅದು ಚಿಗುರುತ್ತೆ, ಕೊಂಬೆ ಬರುತ್ತೆ, ಹೂವು ಆಗತ್ತೆ, ಹಣ್ಣಾಗತ್ತೆ. ಅದರ ಕರ್ಮದ ಅನುಸಾರ ಅದಕ್ಕೆ ಚಲನೆಯ ಒಂದು ಶಕ್ತಿ ಇಲ್ಲ. ಎಲ್ಲಿ ಸ್ಥಿರವಾಗಿ ಇರಬೇಕು ಅಂತ ಇದೆಯೋ ಅದರ ಮರ ಬಿದ್ದು ಹೋಗೋ ತನಕ ಅಲ್ಲೇ ಸ್ಥಿರವಾಗಿರುತ್ತೆ. ಯಾಕಂದ್ರೆ ಅದು ಕರ್ಮದ ಅನುಸಾರ ಆತ್ಮ ಆ ಮರವಾಗಿ ಪರಿವರ್ತನೆ ಆಗಿದೆ ಅನ್ನೋದು. ಸೊ ಇಲ್ಲಿ ಆಧ್ಯಾತ್ಮ ಅಂದ್ರೆ ಏನು ಅನ್ನೋದು ಪ್ರಶ್ನೆಗೆ ಯಾವುದು ಸಹಜವಾಗಿದೆಯೋ, ಯಾವುದು ಸಹಜವಾಗಿರೋದು, ಆತ್ಮ ಸ್ವರೂಪ ಸಹಜವಾಗಿರೋದು. ನಾವೆಲ್ಲ ಪರಬ್ರಹ್ಮನ ಒಂದು ತುಂಡರಿಸಿದ ವಿಭಾಗಗಳು ಅಂತ ಹೇಳ್ಬೋದು. ಯಾಕೆಂದ್ರೆ ನಾವೆಲ್ಲ ಅದ್ವೈತ ತತ್ವವನ್ನ ನಾವು ಫಾಲೋ ಮಾಡ್ತಾ ಇರೋದ್ರಿಂದ ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಅಹಂ ಬ್ರಹ್ಮಾಸ್ಮಿ, ಅಹಂ ಶಿವೋಹಂ ಅಂತ ನಾವೇನ್ ಹೇಳ್ತೀವಿ, ಪರಮಾತ್ಮನ ಸ್ವರೂಪವೇ ನಾವಾಗಿದ್ದೀವಿ. ಕರ್ಮಗಳನ್ನ ಸವಿಸಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬೇರೆ ಬೇರೆ ದೇಹಗಳಲ್ಲಿ ನಾವು ಆತ್ಮದ ಸ್ವರೂಪದಲ್ಲಿ ಇದ್ದೀವಿ. ಇದು ನಮ್ಮದು ಸಹಜ ಧರ್ಮ. ಆದರೆ ನಾವೇನ್ ಮಾಡಿದೀವಿ ಅಂತ ಅಂದ್ರೆ ಆ ಸಹಜವಾದದ್ದನ್ನ ಮರ್ತು ಬಿಟ್ಟಿದ್ದೀವಿ. ನಾವು ಪರಬ್ರಹ್ಮನ ಸ್ವರೂಪವು ಅಂತ ಮರ್ತು ನಾವೇನ್ ಮಾಡಿದೀವಿ, ಒಂದು ಮಾಯೆಯ ಒಂದು ಪರವಶಕ್ಕೆ ನಾವು ತುತ್ತಾಗ್ಬಿಟ್ಟಿದ್ವಿ. ಮಾಯೆಯ ಒಂದು ಆವೃತ್ತಿಗೆ ನಾವು ಕವರ್ ಆಗ್ಬಿಟ್ಟಿದ್ದೀವಿ. ಆ ಪರಬ್ರಹ್ಮನ ತತ್ವದಿಂದ ಜನಿಸಿದ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಮ್ಮದೇ ಆದಂತಹ ಒಂದು ಪ್ರಪಂಚವನ್ನ ನಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ, ಒಂದು ಮೀನು ನೀರಲ್ಲಿದ್ರೆ ಅದು ಸಹಜ ಧರ್ಮ, ಅದಕ್ಕೆ ಮೀನಲ್ಲಿ ಉಸಿರಾಡ್ಕೊಂಡು ಚೆನ್ನಾಗಿ ಆರಾಮಾಗಿರುತ್ತೆ. ಯಾರೋ ಒಬ್ಬ ಇದು ನೀರೊಳಗಡೆ ಉಸಿರು ಕಟ್ಟು ಒದ್ದಾಡ್ತಾ ಇದೆ ಅಂತ ಅಂದ್ಬಿಟ್ಟು ಆ ಮೀನನ್ನ ಎತ್ಕೊಂಡು ಆಚೆಗೆ ಹಾಕ್ತಾನೆ. ಅದಕ್ಕೆ ಮೂಢ ಅಂತ ಕರಿಬೇಕು. ಯಾಕೆಂದ್ರೆ ನಾವು ಸಹಜವಾಗಿ ಇರುವಂತಹದ್ದು ಆತ್ಮ ಸ್ವರೂಪರಾಗಿರುವಂಥದ್ದು. ಆದ್ರೆ ಈ ಮಾಯೆಯ ಒಂದು ಪರವಶದಲ್ಲಿ ನಾವೇನು ಬಂದಿಯಾಗಿದ್ದೀವಿ, ಆ ಮೀನನ್ನು ಎತ್ತಿ ನಾವು ಆಚೆ ಕಡೆ ನೆಲದ ಮೇಲೆ ಹಾಕಿದಾಗ ಯಾವ ಪರಿಸ್ಥಿತಿ ಆಗಿದೆಯೋ ಅದೇ ಪರಿಸ್ಥಿತಿ ನಮ್ಮೆಲ್ಲರ ಪರಿಸ್ಥಿತಿ ಆಗಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇವತ್ತಿನ ಜನಸಂಪರ್ಕಗಳಾಗಿರ್ಬೋದು, ಅಥವಾ ನಮ್ಮ ಹೊರಗಡೆ ಪ್ರಪಂಚದ ಜೊತೆಗೆ ನಾವು ಸಂಧಿಸುವಂತಹ ರೀತಿ ಆಗಿರ್ಬೋದು, ಪ್ರತಿಯೊಂದು ನಾವು ಪರಬ್ರಹ್ಮನ ತತ್ವ ಅನ್ನೋದನ್ನ ಮರೆತು ಹೋಗುವಂತಹ ಒಂದು ನಿಟ್ಟಿನಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಇದೇ ವಿಚಾರವಾಗಿ, ಆಧ್ಯಾತ್ಮದ ಒಂದು ವಿಚಾರವಾಗಿ ಒಂದು ಕಡೆ ಹೇಳ್ತಾರೆ, ಮನುಷ್ಯ ಯಾವ ರೀತಿ ತನ್ನ ಭ್ರಮೆಯ ಒಂದು ಲೋಕದಲ್ಲಿದ್ದಾನೆ ಅಂತ. ಒಂದು ನಾಯಿ, ಹಸಿದ ನಾಯಿ, ತುಂಬಾ ದಿವಸಗಳಿಂದ ಅದಕ್ಕೆ ಊಟ ಇಲ್ಲ, ಹಸ್ಕೊಂಡಿದೆ, ಬಹಳ ಹಸಿವಿನಿಂದ ತತ್ತರಿಸ್ತಾ ಇದೆ. ಅಲ್ಲಿ ಯಾವುದೋ ಒಂದು ಮೂಳೆ ಸಿಗುತ್ತೆ. ಇಂತಹ ಮೂಳೆ ಅಂದ್ರೆ ಅದ್ರಲ್ಲಿ ಮಾಂಸ ಗಿಂಸ ಏನಿಲ್ಲ, ಎಲ್ಲ ಒಣಗಿ ಟಮಟೆಯಾದಂತಹ ಒಂದು ಮೂಳೆ, ಯಾವುದೋ ಒಂದು ಪ್ರಾಣಿಯ ಮೂಳೆ ಸಿಗತ್ತೆ. ಅದನ್ನ ನೋಡಿ ಅದಕ್ಕೆ ಬಹಳ ಆನಂದ ಆಗ್ಬಿಡುತ್ತೆ. ಹೋಗ್ಬಿಟ್ಟು ಆ ಮೂಳೆನ ಇಟ್ಕೊಳ್ಳುತ್ತೆ, ತುಂಬಾ ಖುಷಿಯಿಂದ ಕಚ್ಚುತ್ತೆ, ಟೇಸ್ಟ್ ಮಾಡಕ್ ಹೋಗುತ್ತೆ. ಅದ್ರಲ್ಲಿ ಏನೋ ಮಾಂಸ ಇದೆ, ಅದ್ರೊಳಗಡೆ ಏನೋ ಇದೆ ಅಂತ ಬಹಳ ತವಕದಿಂದ ಏನೇನೋ ಮಾಡಕ್ ಹೋಗುತ್ತೆ. ಎಷ್ಟರ ಮಟ್ಟಿಗೆ ತವಕದಿಂದ ಅದ್ ಮಾಡಕ್ ಹೋಗುತ್ತೆ ಅಂತಂದ್ರೆ, ತನ್ನ ಹಲ್ಲಲ್ಲಿ ಇರುವಂತಹ ಮಾಂಸ ಏನಿದೆಯಲ್ಲ, ಅದರ ಮಾಂಸವನ್ನ ಅದೇ ಸವಿತಾ ಅದು ಮೂಳೆಯಿಂದ ನನಗೆ ಸಿಗ್ತಾ ಇದೆಯೇನೋ ಆ ಒಂದು ರುಚಿ ಅಂತ ಅದರ ಮಾಂಸವನ್ನ, ಅದು ಹಲ್ಲಿಂದ ಸುರಿತಾ ಇರುವಂತಹ ರಕ್ತವನ್ನೇ ಅದನ್ನ ಭೋಜನ ಮಾಡ್ತಾ ಇದೆ, ತಿಂತಾ ಇದೆ, ತಿಂದು ಚಪ್ಪರಿಸ್ತಾ ಇದೆ. ಅಬ್ಬಾ ಎಷ್ಟ್ ಚೆನ್ನಾಗಿದೆ ಈ ಮೂಳೆ, ಎಷ್ಟ್ ಚೆನ್ನಾಗಿದೆ ಮೂಳೆ ಅಂತ. ಸೊ ಸಹಜವಾದದ್ದು ಯಾವುದು? ಒಣಗಿ ಹೋಗಿರುವಂತಹ ಮೂಳೆ ಸಹಜವಾದದ್ರಲ್ಲಿ ಏನೂ ಇಲ್ಲ. ನಮ್ಮ ನಾವು ಭ್ರಮೆಯಲ್ಲಿ ಏನನ್ನ ನಾವು ತಿಳ್ಕೊಂತಾ ಇದ್ದೀವಿ, ಆ ಮೂಳೆಯಿಂದನೇ ರಸ ಬರ್ತಾ ಇದೆ, ಆ ಮೂಳೆಯಿಂದನೇ ರುಚಿ ಸಿಗ್ತಾ ಇದೆ ನಮಗೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ನಾವು ತಿಂತೇವೆ. ಆದ್ರೆ ನಮ್ಮ ರಕ್ತವನ್ನ ನಾವೇ ಕುಡಿತಾ ಇದೀವಿ, ಅಥವಾ ನಮ್ಮ ಮಾಂಸವನ್ನ ನಾವೇ ತಿಂತಾ ಇದೀವಿ. ಆದ್ರಿಂದ ಅದು ನಮಗೆ ಗೊತ್ತಾಗ್ತಾ ಇಲ್ಲ, ಅಂದ್ರೆ ಅಸಹಜವಾಗಿ ನಾವಿದ್ದೀವಿ. ಸೊ ಇಲ್ಲಿ ಆಧ್ಯಾತ್ಮ ಅಂದ್ರೆ ಏನು ಅಂತ ಅಂದ್ರೆ, ಅದಕ್ಕೆ ಉತ್ತರವಾಗಿ ಎಲ್ಲಾ ಪ್ರಾಣಿಗಳು ಸಹಜವಾಗಿ ಏನು ಸಹಜವಾಗಿ ಇರ್ತಾವೋ ಅದಕ್ಕೆ ಆಧ್ಯಾತ್ಮ ಅಂತ ಕರೀತಾರೆ. ನಾವು ಅಸಹಜವಾಗಿದ್ದೀವಿ, ಅದಕ್ಕೆ ಅದು ನಮ್ಗೆ ಆಧ್ಯಾತ್ಮ ಅಂದ್ರೆ ಅದಕ್ಕೆ ನಮ್ಗೆ ಅದ್ರ ಉತ್ತರವನ್ನ ನಮ್ಗೆ ತಿಳ್ಕೊಳಕ್ ಆಗ್ತಾ ಇಲ್ಲ. ಸೊ ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮ, ಎರಡು ಪ್ರಶ್ನೆಗಳಿಗೂ ನಮ್ಗೆ ಉತ್ತರ ಸಿಕ್ಕಿದೆ. ಇನ್ನ ಮೂರನೇ ಕರ್ಮ ಅಂದ್ರೆ ಏನು ಅಂತ. ಇದು ಕರ್ಮಯೋಗದಲ್ಲಿ ನಾವು ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದೀವಿ. ಉತ್ಪತ್ತಿ ಹಾಗೂ ಸ್ಥಿತಿಗೆ ಕಾರಣವಾಗುವುದೇ ಕರ್ಮ. 1 ಮಾರ್ಕ್ ಕ್ವೆಶ್ಚನ್, ವಾಟ್ ಇಸ್ ಕರ್ಮ? ಉತ್ಪತ್ತಿ ಹಾಗೂ ಸ್ಥಿತಿಗೆ ಕಾರಣವಾಗುವುದೇ ಕರ್ಮ ಅಂತ. ಏನು ಉತ್ಪತ್ತಿ ಮತ್ತೆ ಸ್ಥಿತಿ ಅಂದ್ರೆ ಏನು?
ಉತ್ಪತ್ತಿ ಅಂದ್ರೆ ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಏನು ನಮ್ಮ ಭಜಗೋವಿಂದಮಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಕರ್ಮ ಅನ್ನೋದು ಏನಕ್ಕೆ ಬರುತ್ತೆ ಅಂತ ಅಂದ್ರೆ, ನಾವು ಹೋದ ಜನ್ಮದಲ್ಲಿ ಮಾಡಿರುವಂತಹ ಒಂದು ಪಾಪವನ್ನ ಈ ಜನ್ಮದಲ್ಲಿ ನಾವು ಅದನ್ನ ತೀರ್ಸೋದಕ್ಕೆ ಬಂದಿರೋ ಅಂತಹ ಒಂದು ಜನ್ಮವೇ ಕರ್ಮ ಅನ್ನುವಂಥದ್ದು. ಇಲ್ಲಾಂದ್ರೆ ಸುಮ್ನೆ ನಮ್ಗೆ ಮತ್ತೆ ಮುಂದಿನ ಜನ್ಮ ಅನ್ನೋದು ನಮಗೆ ಬರೋದೇ ಇಲ್ಲ ಅಲ್ವಾ. ಕರ್ಮ ಮಾಡಿಲ್ಲ, ಕರ್ಮವನ್ನ ನಾನು ಫುಲ್ಲು ನಿಲ್ ಮಾಡ್ಬಿಟ್ಟಿದ್ದೀನಿ, ಝೀರೋ ಅಕೌಂಟ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಅಲ್ಲಿ ಉತ್ಪತ್ತಿ ಮತ್ತೆ ಸ್ಥಿತಿಗೆ ಕಾರಣನೇ ಇರೋದಿಲ್ಲ. ಯಾಕೆ ನಮ್ಮ ಉತ್ಪತ್ತಿಗೆ ಅಥವಾ ನಮ್ಮ ಜನ್ಮಕ್ಕೆ ಕಾರಣ ಆಗಿದೆ ಅಂತ ಅಂದ್ರೆ, ನಾವು ಹಳೇ ಲೋನ್ ಅನ್ನ ಏನ್ ಮಾಡಿದೀವಿ ಆ ಲೋನ್ ಅನ್ನ ತೀರ್ಸೋದಕ್ಕೆ ಮತ್ತೆ ನಾವು ಹುಟ್ಟು ಬಂದಿದ್ದೀವಿ. ಮತ್ತೆ ಇಲ್ಲಿ ನಾನು ಅದೇ ಎಕ್ಸಾಂಪಲ್ ಯಾವಾಗಲೂ ಕೊಡ್ತೀನಿ, ಬೀಯಿಂಗ್ ಅ ಚಾರ್ಟರ್ಡ್ ಅಕೌಂಟೆಂಟ್. ನಾವು ಈ ಜನ್ಮದಲ್ಲಿ ಓವರ್ ಡ್ರಾಫ್ಟ್ ಅನ್ನಾದ್ರೂ ಮಾಡ್ಕೊಬಹುದು ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಅನ್ನಾದ್ರೂ ಮಾಡ್ಕೊಬಹುದು. ಅದು ಚಾಯ್ಸು ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಸೊ ಸುಮಾರು ಜನ ನಾವು ಓವರ್ ಡ್ರಾಫ್ಟ್ನೇ ಮಾಡ್ಕೊಂತ ಇದೀವಿ. ಇರುವಂತಹ ಒಂದು ಲೋನ್ ಅನ್ನ ಇನ್ನೂ ಜಾಸ್ತಿ ಮಾಡ್ಕೊಂತ ಓವರ್ ಡ್ರಾಫ್ಟ್ ತಗೊಂತ ಇನ್ನಿಷ್ಟು ಪಾಪಗಳನ್ನ ಮಾಡ್ಕೊಂತ ಮತ್ತೆ ಆ ಒಂದು ಕಾಲಚಕ್ರದ ಸೈಕಲ್ ನಲ್ಲಿ ಬೀಳ್ತಾ ಇದೀವಿ. ಸೊ ಇಲ್ಲಿ ಕರ್ಮ ಅಂತ ಅಂದ್ರೆ ಉತ್ಪತ್ತಿ ಮತ್ತೆ ಸ್ಥಿತಿಗೆ ಕಾರಣವಾದದ್ದೇ ಕರ್ಮ ಅನ್ನುವಂಥದ್ದು. ಬಹಳ ಸಿಂಪಲ್ ಆದ ಆನ್ಸರ್. ಸೊ ಉತ್ಪತ್ತಿ ಆಗ್ಬಾರ್ದು ಅಂತಂದ್ರೆ ಮತ್ತೆ ನಾವು ಕರ್ಮವನ್ನ ಮಾಡಬಾರ್ದು, ಮತ್ತೆ ಎಕ್ಸ್ಟ್ರಾ ಲೋನ್ ಅನ್ನ ತಗೊಂಡಿಲ್ಲ ಅಂದ್ರೆ ಮತ್ತೆ ನಮಗೆ ಮುಂದಿನ ಜನ್ಮ ಅನ್ನೋದೇ ಇರೋದಿಲ್ಲ. ನಾವು ಪರಮಾತ್ಮನಲ್ಲಿ ಐಕ್ಯರಾಗೋಗ್ಬಿಡ್ತೀವಿ. ಇನ್ನ ಆದಿ ಭೌತಿಕ ಅಂದ್ರೆ ಏನು ಅನ್ನುವಂಥದ್ದು ಕೃಷ್ಣನೊಂದು ಪ್ರಶ್ನೆ ಆಗಿತ್ತು. ಇಲ್ಲೂ ಕೂಡ ಆದಿ ಭೌತಿಕ ಅಂತ ಅಂದ್ರೆ ಯಾವುದು ನಶಿಸಿ ಹೋಗುತ್ತೋ, ನಾನು ಅವಾಗ್ಲೇ ಹೇಳಿದೆ ಬ್ರಹ್ಮ ಅಂತ ಅಂದ್ರೆ ಏನು, ಯಾವುದು ಅಕ್ಷರವೋ ಅದು ಬ್ರಹ್ಮ ಅಂತ ಅಂದ್ರೆ ಯಾವುದು ಸಾಯೋದಿಲ್ವೋ ಅದು ಬ್ರಹ್ಮ. ಅದಕ್ಕೆ ವಿರುದ್ಧವಾಗಿ ಯಾವುದು ಸಾಯುತ್ತೋ, ಯಾವುದು ಕ್ಷರವೋ ಅದು ಆದಿ ಭೌತಿಕ ಅಂತ ಕರೀತಾರೆ. ಈ ದೇಹ ಇವತ್ತಿದೆ, ಇದಕ್ಕೆ ವಯಸ್ಸಾಗ್ತಾ ಇದೆ, ದಿನೇ ಕಳೀತಾ ಇದರ ಒಂದು ತ್ವಚೆ ಮಂದವಾಗ್ತಾ ಹೋಗ್ತಾ ಇದೆ ಅಥವಾ ಶುಕ್ಲಾಗ್ತಾ ಹೋಗ್ತಾ ಇದೆ, ಅಥವಾ ಒಂದು ಗಿಡ ಎಲೆ ಚಿಗುರುತ್ತೆ ಮತ್ತೆ ಅದು ಹಣ್ಣಾಗತ್ತೆ, ಮತ್ತೆ ಹಣ್ಣಾಗಿ ಅದು ಕೆಳಗಡೆ ಬೀಳುತ್ತೆ. ಇವೆಲ್ಲವೂ ಕೂಡ ಆದಿ ಭೌತಿಕವಾದದ್ದು ಅಂತ ನಾವು ಈ ತಾಪತ್ರಯಗಳು ಅಂತ ಕೇಳಿರ್ತೀವಿ. ಆ ತಾಪತ್ರಯಗಳಲ್ಲೂ ಕೂಡ ನಾವು ಈ ಒಂದು ವಿಚಾರ ಬರುತ್ತೆ. ತ್ರಯ ಅಂದ್ರೆ ಮೂರು ಅನ್ನುವಂಥ ಅರ್ಥ. ಇನ್ನು ತಾಪ ಅಂತ ಅಂದ್ರೆ ಸಂಕಟ ಅಥವಾ ತೊಂದರೆ ಅನ್ನುವಂಥ, ಅದು ದುಃಖ, ಕಷ್ಟ, ಪೀಡೆ, ಇದಕ್ಕೆ ತಾಪ ಅಂತ ಕರೆಯುದು. ಸೊ ತಾಪತ್ರಯ ಅಂದ್ರೆ ಮೂರು ರೀತಿಯ ತಾಪತ್ರಯಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಈ ಆದಿ ಭೌತಿಕ ಅನ್ನುವಂತಹ ಅರ್ಜುನನ ಪ್ರಶ್ನೆ ಏನಿದೆ ಅದು ಈ ತಾಪತ್ರಯದಲ್ಲೇ ಬರೋದ್ರಿಂದ ನಾನು ತಾಪತ್ರಯ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರ್ತಾ ಇದೆ. ಸೊ ಆದಿ ಭೌತಿಕ ಅಂತ ಅಂದ್ರೆ ದೇಹಕ್ಕೆ ಬರುವಂತಹ ಎಲ್ಲಾ ಪ್ರಾಬ್ಲಮ್ಸ್ ನ ನಾವು ಆದಿ ಭೌತಿಕ ಅಥವಾ ಆ ತಾಪತ್ರಯದಲ್ಲಿ ಒಂದು ವಿಧ ಆದಿ ಭೌತಿಕ ಅನ್ನುವಂಥದ್ದು. ಅದು ಸಾಮಾನ್ಯವಾಗಿ ನಮಗೆ ದೇಹಕ್ಕೆ ಏನ್ ಬರುತ್ತೆ, ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಹೊಟ್ಟೆ ನೋವು, ಅಥವಾ ಇನ್ನೂ ಹೆಚ್ಚಿನ ಪಾಪಗಳನ್ನ ಮಾಡಿದ್ರೆ ನಮಗೆ ಕ್ಯಾನ್ಸರ್ ಅಥವಾ ಬೇರೆ ಅಲ್ಸರ್, ಈ ರೀತಿ ದೇಹಕ್ಕೆ ಸಂಬಂಧಂತ ವೃದ್ಧಾಪ್ಯ, ಇವೆಲ್ಲವೂ ಕೂಡ ಶಾರೀರಿಕವಾಗಿ ದೇಹಕ್ಕೆ ಸಂಬಂಧಪಟ್ಟಂತಹ ತ್ರಯಗಳು ಅಥವಾ ದುಃಖಗಳು ನಮ್ಗೆ ಬರೋದ್ರಿಂದ ಅದಕ್ಕೆ ಶಾರೀರಿಕ ಸಂಬಂಧಿತ ತ್ರಯಗಳು ಅಂತ ಕರೀತಾರೆ. ನಾ ಹೇಳಿದ್ರೆ ತ್ರಯ ಅಂದ್ರೆ ಮೂರು ಅನ್ನುವಂಥದ್ದು, ತಾಪ ಅಂತ ಅಂದ್ರೆ ಕಷ್ಟ ಅಥವಾ ಪೀಡೆ ಅಥವಾ ತೊಂದರೆ ಅನ್ನುವಂಥದ್ದು. ಇನ್ನ ಮಾನಸಿಕವಾಗಿ ಒಂದಿಷ್ಟು ತಾಪಗಳು ಬರುತ್ತೆ ನಮ್ಗೆ. ಕೋಪ, ಭಯ, ಅಸೂಯೆ, ದುಃಖ, ಚಿಂತೆ, ನಿರಾಶೆ ಅಥವಾ ಅತಿಯಾದಂತಹ ಆಸೆ, ಇವೆಲ್ಲವೂ ಕೂಡ ಮಾನಸಿಕವಾಗಿ ನಮಗೆ ಬರುವಂತಹ ತಾಪಗಳು. ಅದಕ್ಕೆ ಇವೆಲ್ಲದಕ್ಕೂ ಕೂಡ ಶಾಸ್ತ್ರ ಏನ್ ಹೇಳುತ್ತೆ ನಮ್ಗೆ ಅಂದ್ರೆ ಆದಿಭೌತಿಕ ತಾಪಗಳು ಅಂತ ಹೇಳ್ತಾರೆ. ಅಂದ್ರೆ ಆದಿಭೌತಿಕ ಅಂತ ಇದಕ್ಕೆ ಕರೆಯುವಂಥದ್ದು. ಇನ್ನು ಆದಿ ದೈವಿಕ ಅನ್ನುವಂಥದ್ದು ಬರುತ್ತೆ. ಆದಿ ದೈವಿಕ ಅಂತ ಅಂದ್ರೆ ನಾವು ಮಾಡಿದ ಕರ್ಮಗಳಿಂದ ಏನು ಫಲವನ್ನ ಅನುಭವಿಸ್ತೀವಲ್ಲ, ಈ ನಾವು ಯಾರಿಗೋ ಏನೋ ದ್ರೋಹ ಮಾಡಿರ್ತೀವಿ ಅಥವಾ ಕಳ್ತನ ಮಾಡಿರ್ತೀವಿ ಅಥವಾ ಇನ್ನೊಬ್ಬರಿಗೆ ಯಾರಿಗೋ ಮನಸ್ಸಿಗೆ ನೋವನ್ನ ಉಂಟು ಮಾಡಿರ್ತೀವಿ, ಅದನ್ನ ತೀರಿಸುವಂತಹ ಒಂದು ಕರ್ಮ ನಮಗ್ ಬರುತ್ತಲ್ಲ. ನಾವು ಯಾರಿಗೋ ಏನೋ ಕೆಟ್ಟದನ್ನ ಮಾಡಿರ್ತೀವಿ, ಅದನ್ನ ತೀರ್ಸೋದಕ್ಕೆ ನಾವು ಜನ್ಮವನ್ನ ತಾಳಿ ಮತ್ತಿನ್ನೊಬ್ರು ಯಾರೋ ಒಂದು ಜನ್ಮವಾಗಿ ಅವ್ರು ಬಂದಿರ್ತಾರೆ, ಅವರಿಗೆ ನಾವು ಅದನ್ನ ಮತ್ತೆ ವಾಪಸ್ ಕೊಡ್ಬೇಕಾಯ್ತು. ಇವೆಲ್ಲವೂ ಕೂಡ ಆದಿದೈವಿಕ ತಾಪತ್ರಯಗಳು ಅಂತ, ಅದು ಆದಿದೈವಿಕ ತಾಪ ಅನ್ನುವಂಥದ್ದು. ಇನ್ನು ಮೂರನೇದು ಬಂದು ಆಧ್ಯಾತ್ಮ ಅಂತ ಅನ್ನುವಂಥದ್ದು. ಅದು ಆತ್ಮದ ದೃಷ್ಟಿಯಿಂದ ನಾನು ಯೋಚನೆ ಮಾಡೋದಕ್ಕೆ ಬಿಡಲ್ಲ. ಆತ್ಮ ದೃಷ್ಟಿಯಿಂದ ನನಗೆ ಅದನ್ನ ಪರಿಹಾರ ಮಾಡೋದಕ್ಕೆ ಆಗಲ್ಲ. ಅಂತಹ ಒಂದು ತ್ರಯಕ್ಕೆ ಆಧ್ಯಾತ್ಮ ತ್ರಯ ಅಂತ ಕರೀತಾರೆ. ಅಂದ್ರೆ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಇಲ್ಲ ನಾನು ಸತ್ಯವಂತನಾಗಿರ್ತೀನಿ, ನಾನು ಒಳ್ಳೆ ಕೆಲಸಗಳನ್ನೇ ಮಾಡ್ತೀನಿ ಅಂತ ನಾನು ಎಷ್ಟೇ ಪ್ರಾಮಾಣಿಕವಾಗಿದ್ರು ಕೂಡ ಆತ್ಮದ ದೃಷ್ಟಿಯಿಂದ ಅದಕ್ಕೆ ಪರಿಹಾರ ಅನ್ನೋದು ಇರೋದೇ ಇಲ್ಲ. ಅದಕ್ಕೆ
ನಾವು ಆ ತಾಪ ಅಂತ ಕರಿತೀವಿ. ಸೊ ಇಲ್ಲಿ 3 ರೀತಿಯ ತ್ರಯಗಳು, ತಾಪತ್ರಯಗಳು: ಆದಿಭೌತಿಕ, ಆದಿದೈವಿಕ ಮತ್ತೆ ಆಧ್ಯಾತ್ಮದ ತಾಪ. ಇದಕ್ಕೆ 3 ರೀತಿಯ ತಾಪತ್ರಯಗಳು ಅಂತ ಕರೀತಾರೆ. ಸೊ ಮತ್ತೆ ಅರ್ಜುನನ ಪ್ರಶ್ನೆಗೆ ಬರ್ತಾ, ಆದಿದೈವಿಕ ಆದಿ ಭೌತಿಕದ ಬಗ್ಗೆ ಹೇಳ್ತಾ ಇದೆ. ಆದಿಭೌತಿಕ ಅಂತ ಅಂದ್ರೆ ಈ ದೇಹಕ್ಕೆ ಬರುವಂತಹ ತಾಪ ಅಥವಾ ಮನಸ್ಸಿಗೆ ಬರುವಂತಹ ತಾಪ ಇವೆಲ್ಲವೂ ಕೂಡ ಆ ಆದಿಭೌತಿಕವಾದಂತಹ ಒಂದು ಆದಿಭೌತಿಕಕ್ಕೆ ಒಂದು ಉತ್ತರವಾಗಿ ಇದು ಬರುತ್ತೆ ನಮ್ಗೆ. ಇನ್ನ ಅರ್ಜುನನ ಮುಂದಿನ ಪ್ರಶ್ನೆ ಬಂದು ಆದಿದೈವ ಅಂದ್ರೆ ಯಾರು ಅಂತ. ಆದಿದೈವ ಅಂತ ಅಂದ್ರೆ ಕೃಷ್ಣ ಉತ್ತರವನ್ನು ಕೊಡ್ತಾನೆ, ಯಾರು ಚತುರ್ಮುಖ ಬ್ರಹ್ಮನಾಗಿ ಅಂದ್ರೆ ಹಿರಣ್ಯ ಗರ್ಭನಾಗಿ ಯಾರು ನಮ್ಮೊಳಗೆ ಇರ್ತಾನೋ, ಅಥವಾ ನಮ್ಮೊಳಗೆ ಅನ್ನೋದಕ್ಕಿಂತ ಇಡೀ ಸೃಷ್ಟಿಯನ್ನ ಯಾರು ದೈವದ ಒಂದು ರೂಪದಲ್ಲಿ, ನಾವು ಈಗ ಅದಕ್ಕೆ ಸಾಯಿಬಾಬಾ ಅನ್ಬೋದು, ಅಥವಾ ರಾಘವೇಂದ್ರ ಅನ್ಬೋದು, ಅಥವಾ ಕೃಷ್ಣ ಅನ್ಬೋದು, ಅಥವಾ ಲಲಿತೆ ಅನ್ಬೋದು. ಈ ಆದಿ ದೈವ ಅಂತ ಅಂದ್ರೆ ಏನು ಅಂತ ಅಂದ್ರೆ ಯಾರು ಅಂದ್ರೆ ಒಂದು ದೈವ. ನಾವು ಯಾರನ್ನ ಆರಾಧಿಸ್ತೀವೋ ಅದು ಚತುರ್ಮುಖ ಬ್ರಹ್ಮನಾಗಿರ್ಬೋದು, ಅಥವಾ ಹಿರಣ್ಯ ಗರ್ಭನಾದಂತಹ ವಿಷ್ಣು ಆಗಿರ್ಬೋದು. ಯಾವುದೇ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡಂತಹ ದೈವ ಏನಿರುತ್ತೆ ಆ ಒಂದು ದೈವಕ್ಕೆ ನಾವು ಆದಿದೈವ ಅಂತ ಕರಿತೀವಿ ಅಂತ ಕೃಷ್ಣ ಉತ್ತರನ ಕೊಡ್ತಾನೆ. ಇನ್ನ ಕೊನೆ ಪ್ರಶ್ನೆ ಲಾಸ್ಟ್ ಬಟ್ ಒನ್ ಆಗಿರುತ್ತೆ, ಆದಿ ಯಜ್ಞ ಅಂದ್ರೆ ಏನು ಅಂತ. ಆದಿ ಯಜ್ಞ ಅಂತಂದ್ರೆ ಯಾರು ನಮ್ಮ ದೇಹದಲ್ಲಿ ಕೂತು ನಮ್ಮ ಎಲ್ಲಾ ಚಟುವಟಿಕೆಗಳನ್ನ ಅಥವಾ ಬಾಡಿಲಿ ಆಗ್ತಾ ಇರುವಂತಹ ಎಲ್ಲಾ ಕ್ರಿಯೆಗಳನ್ನ ಯಾರು ಮಾಡಿಸ್ತಾನಲ್ಲ, ನಾವು ಕ್ಷೇತ್ರಜ್ಞ ಯೋಗ 13ನೇ ಅಧ್ಯಾಯದಲ್ಲಿ ಇದರ ಇನ್ನಿಷ್ಟು ವಿಚಾರಗಳನ್ನ ತಿಳ್ಕೊಂತ ಹೋಗ್ತೀವಿ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅಂತ. ಕ್ಷೇತ್ರಜ್ಞ ಅಂತಂದ್ರೆ ನಮ್ಮ ದೇಹದಲ್ಲಿ ಇದ್ದು ನಮ್ಮನ್ನ ಚಲನೆ ಶಕ್ತಿಯನ್ನ ಕೊಡುವಂತಹ ಆ ಒಂದು ಚೈತನ್ಯ ಶಕ್ತಿಗೆ ನಾವು ಕ್ಷೇತ್ರಜ್ಞ ಅಂತ ಕರಿತೀವಿ. ಸೊ ಇಲ್ಲಿ ಆದಿ ಯಜ್ಞ ಅಂತ ಅಂದ್ರೆ ಆ ದೇಹದಲ್ಲಿ ಕೂತು ಅಥವಾ ನಮ್ಮ ಒಳಗೆ ಇದ್ದು ನಮ್ಮೆಲ್ಲಾ ಚಟುವಟಿಕೆಗಳನ್ನ ಚೈತನ್ಯ ರೂಪವಾಗಿ ಯಾರು ಮಾಡ್ತಿರ್ತಾನಲ್ಲ, ಅಥವಾ ನಾವು ಕೃಷ್ಣ ಅಂತಾನೆ ಅದಕ್ಕೆ ಒಂದು ಹೆಸರನ್ನು ಕೊಡ್ಬೋದು. ಆ ಒಂದು ಪುರುಷನಿಗೆ ಅಥವಾ ಆ ಒಂದು ಚೈತನ್ಯ ಶಕ್ತಿಗೆ, ಪುರುಷ ಅಂತಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಅವನು ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪ. ಅವನಿಗೆ ಲಿಂಗ ಭೇದ ವರ್ಣ ಯಾವುದೂ ಕೂಡ ಇಲ್ಲ, ಅದೊಂದು ಚೈತನ್ಯವಾದಂತಹ ಶಕ್ತಿ. ಆ ಶಕ್ತಿಗೆ ನಾವು ಆದಿಯಜ್ಞ ಅಂತ ಕರಿತೀವಿ ಅಂತ ಈ 8ನೇ ಅಧ್ಯಾಯದ ಮೊದಲನೇ 2 ಶ್ಲೋಕಗಳಿಗೆ ಬಹಳ ವಿಸ್ತಾರವಾಗಿ, ಅಂದ್ರೆ ನಾ ಹೇಳಿದ್ದು ಅರ್ಥ ಈ ರೀತಿ ಇರುತ್ತೆ, ಆದ್ರೆ ಪರಮಾತ್ಮ ಭಗವಂತ ಬಹಳ ಸಿಂಪಲ್ ಆಗಿ ಅರ್ಜುನನ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಆ ಒಂದು ಅರ್ಜುನನಿಗೆ ಮಾತ್ರನೇ ಅದರ್ಥ ಆಗ್ತಾ ಹೋಗುತ್ತೆ, ಅಷ್ಟು ಚುಟುಕಾಗಿ ಕೊಟ್ಟಿರೋದು. ನಾವು ನಮ್ಮ ಲೌಕಿಕದಲ್ಲಿರೋದ್ರಿಂದ ಇದನ್ನ ಬ್ರಹ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಆಧ್ಯಾತ್ಮ ಅಂದ್ರೆ ಏನು, ಅದನ್ನ ಈ ರೀತಿ ಇನ್ನೊಂದ್ ಸ್ವಲ್ಪ ಆಳಕ್ಕೆ ಹೋಗಿ ನಾವು ಅದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಅದಾದ ನಂತರ ಕೊನೆಯ ಒಂದು ಪ್ರಶ್ನೆ ಆಗಿರುತ್ತೆ ಅರ್ಜುನಂದು, ಯಾರು ಈ ಪ್ರಯಾಣ ಕಾಲದಲ್ಲಿ, ಯಾರೋ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ, ಯಾರು ಅಂತ ಗೊತ್ತಿಲ್ಲ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ, ಯಾರೋ ಒಬ್ರು ಮ್ಯೂಟ್ ಮಾಡ್ಕೊಬೇಕು. ಸುಧಾ ಸುರೇಶ್ ಭಗಿನಿ ಅನ್ಸುತ್ತೆ, ಮ್ಯೂಟ್ ನಾನೇ ಮಾಡ್ತೀನಿ ಬಿಡಿ, ನಾಳೆ ಆಯ್ತು. ಅರ್ಜುನನ ಕೊನೆ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ, ಪ್ರಯಾಣ ಕಾಲದಲ್ಲಿ ಅಂದ್ರೆ ಈ ದೇಹವನ್ನ ತ್ಯಾಗ ಮಾಡುವಂತಹ ಒಂದು ಸಮಯದಲ್ಲಿ, ಲಾಸ್ಟ್ ಮೂಮೆಂಟ್ ಆಫ್ ದ ಡೆತ್, ನಿನ್ನನ್ನ ನೆನೆಸ್ಕೊಳ್ಳೋದು ಹೇಗೆ, ಅದಕ್ಕೇನಾದ್ರೂ ಉಪಾಯ ಇದೆಯಾ, ಅಥವಾ ಅಂತ್ಯ ಕಾಲದಲ್ಲಿ ನಿನ್ನನ್ನ ನೆನಪು ಬರೋದಂಥದ್ದು ಹೇಗಾಗತ್ತೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ. ಈ ಒಂದು ಪ್ರಶ್ನೆಗೆ ಇವತ್ತಿಗೂ ಕೂಡ ಸಾಮಾನ್ಯವಾಗಿ ಉತ್ತರ ಸಿಗೋದು ಕಷ್ಟ ಆಗತ್ತೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಅನ್ನುವಂಥ ಒಂದು ಶ್ಲೋಕ ನಮ್ಗೆ ಬರುತ್ತೆ. ಅಂದ್ರೆ ಅಂತ್ಯಕಾಲದಲ್ಲಿ ಯಾರು ಪರಮಾತ್ಮನನ್ನ ಸ್ಮರಿಸ್ತಾರೋ ಅವರು ಅದೇ ಆಗ್ತಾರೆ ಅನ್ನುವಂಥದ್ದು ಕೃಷ್ಣನ ಒಂದು ಉತ್ತರ ಆಗಿರುತ್ತೆ. ಇದಕ್ಕೆ ನಾವು ಜಡಭಾರತ ಅನ್ನುವಂತಹ ಒಂದು ಕಥೆಯನ್ನ ನಾನು ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದೆ ಅಂತ ಭಾವಿಸ್ತೀನಿ. ಆ ಒಂದು ಕತೆ ಈ ಒಂದು ಪ್ರಶ್ನೆಗೆ ಬಹಳ ಸೂಕ್ತವಾದಂತಹ ಕತೆ ಅಂತ ಭಾವಿಸ್ತೀನಿ. ಒಂದು 5 ನಿಮಿಷದಲ್ಲಿ ಈ ಕಥೆಯನ್ನ ಹೇಳ್ತೀನಿ. ಬಹಳ ಚೆನ್ನಾಗಿರುವಂತಹ ಕತೆ, ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಅಂತ. ಭರತ ನಮ್ಗೆಲ್ಲರೂ ಕೂಡ ಗೊತ್ತಿರದೆ, ರಾಜ ಭರತನ ಒಂದು ವೃತ್ತಾಂತವನ್ನ ನಾವು ತಿಳ್ಕೊಂಡಿದ್ದೀವಿ. ಭರತ ಅನ್ನುವಂತ ಒಬ್ಬ ರಾಜ ಇರ್ತಾನೆ. ಅವನು ಬಹಳ ಸತ್ಕರ್ಮಿ, ರಾಜ್ಯವನ್ನ ತುಂಬಾ ಚೆನ್ನಾಗಿ ಸುಭಿಕ್ಷೆಯಾಗಿ ಎಲ್ಲಾನು ಕೂಡ ತನ್ನ ಕರ್ಮಗಳನ್ನ, ತನ್ನ ಕೆಲಸವನ್ನ, ತನ್ನ ವೃತ್ತಿಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂತ ಹೋಗ್ತಿರ್ತಾನೆ. ಅವನಿಗೂ ಕೂಡ ವಯಸ್ಸಾಗತ್ತೆ. ವಯಸ್ಸಾದ ನಂತರ ಅವನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು. ಅವ್ರಿಗೆ 5 ಜನ ಮಕ್ಳಿರ್ತಾರೆ.
5 ಜನ ಮಕ್ಕಳನ್ನ ಬಿಟ್ಟು ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ಒಂದಿಷ್ಟು ದೇವರ ಧ್ಯಾನವನ್ನ ಮಾಡಿ ಮೋಕ್ಷವನ್ನ ಪ್ರಾರ್ಥನೆ ಮಾಡ್ಕೊಬೇಕು ಅಂತ ಅನ್ಕೊಂಡು ಎಲ್ಲಾ ಜವಾಬ್ದಾರಿಗಳನ್ನ ಮಕ್ಕಳಿಗೆ ವಹಿಸಿ ತಾನು ವಾನಪ್ರಸ್ಥಾಶ್ರಮಕ್ಕೆ ಬರ್ತಾನೆ. ಅಲ್ಲಿ ಒಂದು ನದಿ ಹತ್ರ ಕೂತ್ಕೊಂಡು ಪುಲಾಹು ಆಶ್ರಮ ಅನ್ನುವಂಥ ಒಂದು ಆಶ್ರಮದಲ್ಲಿ ಕೂತ್ಕೊಂಡು ಸದಾ ವಿಷ್ಣುವಿನ ಧ್ಯಾನವನ್ನ ಮಾಡ್ತಿರ್ತಾನೆ. ಒಂದಿನ ಏನಾಗತ್ತೆ, ಧ್ಯಾನಾಸಕ್ತನಾದಂತಹ ಭರತನಿಗೆ ಒಂದು ಜಿಂಕೆಯ ಒಂದು ಸೌಂಡ್ ಕೇಳಿಸತ್ತೆ. ಆ ಜಿಂಕೆ ಏನ್ ಮಾಡ್ತಿರತ್ತೆ, ಅದು ಗರ್ಭಿಣಿ ಆದಂತಹ ಒಂದು ಜಿಂಕೆ ಆಗಿರತ್ತೆ. ಆ ಜಿಂಕೆಯನ್ನ ಒಂದು ಹುಲಿ ಅಟ್ಟಿಸಾಡ್ಕೊಂಡು ಬರ್ತಿರತ್ತೆ. ಆ ಹುಲಿಯ ಒಂದು ನಾದ ಅಂದ್ರೆ ರೋರಿಂಗ್ ಅದಕ್ಕೆ ಭರತನ್ಗೆ ಕೇಳಿಸುತ್ತೆ. ಅದೇ ರೀತಿ ಜಿಂಕೆ ಒಂದು ಆಕ್ರಂದನೂ ಕೂಡ ಭರತನ್ಗೆ ಕೇಳಿಸುತ್ತೆ. ಅದು ಓಡಿ ಬಂದು ಆ ಜಿಂಕೆ ಏನಾಗತ್ತೆ, ಒಂದು ಹಳ್ಳದಲ್ಲಿ ಬಿದೋಗುತ್ತೆ, ನೀರಿರುವಂತ ಒಂದು ಹಳ್ಳದಲ್ಲಿ ಬಿದೋಗುತ್ತೆ. ಆಗ ಅದನ್ನ ಅದಕ್ಕೆ ಪ್ರಾಣ ಭಯ, ಅದಕ್ಕೋಸ್ಕರ ಅದಲ್ಲಿ ಬೀಳತ್ತೆ. ಇದನ್ನ ಭರತ ನೋಡ್ತಾನೆ, ಅದನ್ನ ಕಾಪಾಡಬೇಕು ಅಂತ ಹೋಗ್ತಾನೆ. ಆದ್ರೆ ಅದನ್ನ ಕಾಪಾಡೋದಕ್ಕಾಗಲ್ಲ, ಅದು ಗರ್ಭಿಣಿ ಜಿಂಕೆ ಆಗಿರತ್ತೆ. ಹೇಗೋ ಕಾಪಾಡಿ ಅದನ್ನ ಮೇಲ್ ತರ್ತಾನೆ. ಆದ್ರೆ ಅಷ್ಟ್ರೊಳಗಡೆ ಆ ಜಿಂಕೆ ಪ್ರಾಣವನ್ನ ಬಿಟ್ಬಿಟ್ಟಿರತ್ತೆ. ಆದ್ರೆ ಆ ಜಿಂಕೆ ಒಂದು ಮರಿಯನ್ನ ಹಾಕತ್ತೆ. ಆ ಇಡೀ ಕಾಡಲ್ಲಿ ಆ ಜಿಂಕೆಯನ್ನ ನೋಡ್ಕೊಳ್ಳೋಂಥವ್ರು ಬೇರೆ ಇನ್ಯಾರೂ ಇರೋದಿಲ್ಲ. ಮತ್ತೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಆ ಸಣ್ಣ ಮರಿಗೆ ಮತ್ತೆ ಸಿಂಹದ ಭಯ ಅಥವಾ ಬೇರೆ ಕಾಡು ಪ್ರಾಣಿಗಳ ಭಯ ಇರೋದ್ರಿಂದ ಬಹಳ ಅಚ್ಚುಕಟ್ಟಾಗಿ ಆ ಒಂದು ಆ ಜಿಂಕೆಯನ್ನ ನಾನು ನೋಡ್ಕೊಬೇಕು ಅಂತ ಆ ಜಿಂಕೆಯ ಮೇಲೆ ಒಂದಿಷ್ಟು ವ್ಯಾಮೋಹವನ್ನ ಅವನು ಬೆಳೆಸ್ಕೊಂತ ಹೋಗ್ತಾನೆ. ಯಾಕಂದ್ರೆ ಚಿಕ್ಕಂದಿನಿಂದ ಅವನ ಜೊತೆನೆ ಇದ್ದಂತಹ ಜಿಂಕೆ ಸದಾ ವಿಷ್ಣುವಿನ ಧ್ಯಾನದಲ್ಲಿ ಮಗ್ನನಾದವನು ಒಂದಿಷ್ಟು ಸಮಯ ಕಾಲ ಆ ಜಿಂಕೆಗೆ ಅವನು ಸಮಯವನ್ನ ಕೊಡ್ತಾ ಹೋಗ್ತಾನೆ. ಅದು ಕ್ರಮೇಣ ಏನಾಗತ್ತೆ, ಅವನ ಬಹಳಷ್ಟು ಸಮಯ ಧ್ಯಾನಾಸಕ್ತನಾಗಿ ಇರೋದನ್ನ ಬಿಟ್ಟು ಆ ಜಿಂಕೆ ಜೊತೆನೆ ಇರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಜಿಂಕೆ ಜೊತೆ ಒಂದು ಒಲವು, ಒಂದು ಅಟ್ಯಾಚ್ಮೆಂಟ್ ನ ಬೆಳೆಸ್ಕೊಂಡ್ಬಿಡ್ತಾನೆ. ಭಗವದ್ಗೀತೆಯಲ್ಲಿ ಹೇಳ್ತಾ ಇರುವಂತಹ ಸತ್ವವೂ ಅದೇ. ಅದಕ್ಕೋಸ್ಕರ ಈ ಕಥೆಯನ್ನ ನಾನು ತಗೊಂಡಿದ್ದೀನಿ. ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾವು ಯಾರನ್ನ ಕೊನೆ ಕಾಲದಲ್ಲಿ ನಾವು ಯಾರನ್ನ ನೆನೆಸಿಕೊಂಡು ಸಾಯ್ತೀವೋ ಮುಂದಿನ ಜನ್ಮದಲ್ಲೂ ಕೂಡ ನಾವು ಅದೇ ಆಗಿ ಹುಟ್ಟುತ್ತೀವಿ ಅಂತ. ಅದಕ್ಕೋಸ್ಕರ ಇಲ್ಲಿ ಭರತ ಆದಂತಹ ರಾಜ ಆ ಜಿಂಕೆಯನ್ನೇ ಸ್ಮರಿಸ್ತಾ ಅವನ ಕೊನೆಗಾಲದಲ್ಲಿ ಆ ಜಿಂಕೆ ಜೊತೆನೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂತ ಬಂದಂತಹ ಭರತ ಅವನು ಸಾಯ್ತಾನೆ. ಆ ಜಿಂಕೆಯ ಒಂದು ಹೊಲವಿನಲ್ಲಿ ಅಥವಾ ಜಿಂಕೆಯ ಒಂದು ಅಟ್ಯಾಚ್ಮೆಂಟೇ ಇಟ್ಕೊಂಡಂತ ಸತ್ತಂತಹ ಭರತ ಆ ಜಿಂಕೆ ಆಗಿ ಅವನು ಮುಂದಿನ ಜನ್ಮವನ್ನು ಕೂಡ ತಾಳ್ತಾನೆ. ಆದ್ರೆ ಅವನ ಇಂದಿನ ಜನ್ಮದ ತಪಸ್ಸಿನಿಂದ, ಅವನೇನು ತಪಸ್ಸು ಮಾಡಿರ್ತಾನೆ ಅಥವಾ ವಿಷ್ಣುವ ಧ್ಯಾನವನ್ನು ಮಾಡಿರ್ತಾನೆ, ಅದರ ಒಂದು ಫಲದಿಂದ ಅವನಿಗೆ ಓದಿ ಜನ್ಮದಲ್ಲಿ ನಾನೊಬ್ಬ ರಾಜ ಆಗಿದ್ದೆ, ಭರತ ಅನ್ನುವಂತ ರಾಜ ಆಗಿದ್ದೆ, ನಾನು ಈ ತರ ಒಂದು ಜಿಂಕೆ ನನಗೆ ಸಿಕ್ತು, ಅದರ ಮೇಲೆ ನನಗೆ ವ್ಯಾಮೋಹ ಅಥವಾ ಅಟ್ಯಾಚ್ಮೆಂಟ್ ಬೆಳೀತಾ ಹೋಯ್ತು ಅನ್ನೋದೆಲ್ಲವೂ ಕೂಡ ಜಿಂಕೆಯಾಗಿ ಹುಟ್ಟು ಬಂದಂತಹ ಭರತನಿಗೆ ಅದೆಲ್ಲವೂ ಕೂಡ ನೆನಪಿರುತ್ತೆ. ಆದ್ರಿಂದ ಆ ಜಿಂಕೆ ಬಹಳಷ್ಟು ದಿನಗಳ ಕಾಲ ಜಿಂಕೆಯಾಗಿ ಹುಟ್ಟಿದ್ರು ಕೂಡ ಅದು ಕೂಡ ಆ ಒಂದು ಜನ್ಮದಲ್ಲೂ ಕೂಡ ಅದು ವಿಷ್ಣುವಿನ ಧ್ಯಾನವನ್ನ ಮಾಡೋದು, ಮೌನವಾಗಿರುವಂಥದ್ದು ಅಥವಾ ಪರಮಾತ್ಮನ ಧ್ಯಾನವನ್ನ ಜಿಂಕೆಯ ಜನ್ಮದಲ್ಲಿ ಮಾಡಬೇಕು ಅನ್ನುವಂತಹ ಒಂದು ರೀತಿಯಾಗಿ ಇಟ್ಕೊಂಡು ಅದು ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟು ಬರ್ತಾನೆ. ಅದು ಇನ್ನೂ ಸ್ವಲ್ಪ ಕತೆ ದೀರ್ಘವಾಗಿದೆ. ಆ ಒಂದು ರಾಜನಿಗೆ ಅದು ಮೋಕ್ಷವನ್ನ ಕೊಡುವುದಕ್ಕೆ ಭರತ ಜಡಭರತ ಅಂತಾನೆ ಕರೀತಾರೆ. ಅದು ಸಾಕ್ಷಿ ಆಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಇದೆಯಾ ಕತೆ ಕೇಳೋದಕ್ಕೆ? ಮುಂದಿನ ಭಾಗದ ಕತೆ ಇಲ್ಲಿಗೆ ಸಾಕು. ಇದೆ ಸರ್. ಇದೆ ಸರ್. ಓಕೆ. ಸೊ ಆದ್ರಿಂದ ಆ ಜಿಂಕೆಯಾಗಿ ಹುಟ್ಟಿ ಬಂದಂತಹ ಇದು ಕೂಡ ತನ್ನ ಓದ ಜನ್ಮದ ಒಂದು ಪುಣ್ಯದ ಫಲದಿಂದ ಅದು ಮುಕ್ತಿಯನ್ನ ಪಡೆಯುತ್ತೆ ಅನ್ನೋದು ನಮಗೆ ಜಡಭಾರತ ಅನ್ನುವಂತಹ ಒಂದು ಕಥೆಯಲ್ಲಿ ಸಿಗ್ತಾ ಹೋಗುವಂತ ಒಂದಿಷ್ಟು ತಿರು. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಅರ್ಜುನನ ಪ್ರಶ್ನೆ ಅದೇ ಆಗಿತ್ತು. ಅಂತ್ಯಕಾಲದಲ್ಲಿ ನಿಮ್ಮನ್ನ ನಾವು ನೆನ್ಸ್ಕೊಬೇಕು ಅಂದ್ರೆ ಅಥವಾ ಮುಕ್ತಿಯನ್ನ ಪಡಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನುವಂತಹ ಒಂದು ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡುತ್ತಾ ಹೋಗ್ತಾನೆ. ನನ್ನನ್ನ ಯಾರು ಸದಾ ಧ್ಯಾನಿಸ್ತಾರೋ, ನನ್ನ ಒಂದು ಸ್ಮರಣೆಯಲ್ಲಿ ಯಾರು ಸದಾ ಇರ್ತಾರೋ ಅವರು ಖಂಡಿತ ಮೋಕ್ಷವನ್ನ ಪಡಿತಾರೆ ಅಂತ. ಮತ್ತೆ ಅಷ್ಟು ಸುಲಭ ಅಲ್ಲ. ಸಾಯುವಂತಹ ಒಂದು ಸ್ಥಿತಿನಲ್ಲಿ, ಪ್ರಾಣ ಹೋಗುವಂತಹ ಒಂದು ಸ್ಥಿತಿನಲ್ಲಿ ಪರಮಾತ್ಮನನ್ನ ನಾವು ನೆನ್ಸ್ಕೊಂತೀವಿ ಅಂತ ನಾವೇನಾದ್ರೂ ಇವತ್ತು ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾರೆ 8ನೇ ಅಧ್ಯಾಯದಲ್ಲಿ. ಆಯ್ತು, ನಾನು ಸಾಯ್ಬೇಕಂದ್ರೆ ಓಂ ನಮೋ ಶಿವಾಯ ಅನ್ಕೊಂಡು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅನ್ಕೊಂಡು, ಕೃಷ್ಣ ಅನ್ಕೊಂಡು ಅಥವಾ ಬೇರೆ ಯಾವುದೋ ಒಂದು ದೇವರನ್ನ ಇದ್ದೀನಿ ಅಂತ ನಾವೇನಾದ್ರು ಸಂಕಲ್ಪವನ್ನು ಮಾಡ್ಕೊಂಡ್ರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ಅಭ್ಯಾಸದಿಂದ, ಇವತ್ತಿಂದ ಅಥವಾ ನಮ್ಮ ಪೂರ್ವದಿಂದಲೂ ಕೂಡ ನಾವು ಸದಾ ರಾಮ ಕೃಷ್ಣ
ಅಥವಾ ಶಿವ ಅಂತ ಯಾವಾಗ್ಲೂ ಅನ್ಕೊಂತ ಇದ್ರೆ ಮಾತ್ರನೇ ಕೊನೆಯ ಮೂಮೆಂಟ್ ಅಲ್ಲೂ ಕೂಡ, ಅಂದ್ರೆ ಕೊನೆಯಲ್ಲಿ ನಮ್ನೇನು ಪ್ರಾಣ ಹೋಗ್ತಾ ಇದೆ ದೇಹದಿಂದ ಅದು ಅನ್ನೋದ್ ಕೂಡ ಅವಾಗ ನಮ್ಗೆ ದೇವರ ಒಂದು ನೆನಪು ಬರುತ್ತೆ. ಇಲ್ಲ ಅಂತ ಅಂದ್ರೆ ಲೌಕಿಕದಲ್ಲಿ ನಾವು ಯಾರ ಮೇಲೆ ತುಂಬಾ ವ್ಯಾಮೋಹವನ್ನ ಇಟ್ಕೊಂಡಿರ್ತೀವೋ, ಮಗ ಮಗಳು ಅಥವಾ ಆಸ್ತಿ, ಬೀಗದ ಕೈ, ಕಾರು, ಬಂಗ್ಲೆ, ಅಪಾರ್ಟ್ಮೆಂಟು, ಹರಿಕತೆಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ಬೀಗದ ಕೈ ಅಂತ ಯಾರೋ ಸತ್ನಂತೆ. ಕಡೆಗೆ ಅವನಿಗೆ ಸಿಕ್ಕಿದ್ದು ಬರೀ ಬೀಗದ ಕೈ ಅಷ್ಟೇ, ಮೋಕ್ಷ ಅಂತ ಯಾವುದು ಸಿಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ. ಸೊ ಹಾಗೆ ಕೊನೆಯ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ನಾವು ಕೃಷ್ಣನ ನೆನೀಬೇಕು ಅನ್ನೋದೇ ನಮ್ಮ ಮನಸ್ಸಿನಲ್ಲಿ ತುಂಬಾ ಸ್ಥಿರವಾಗಿ ಅಚಲವಾಗಿದ್ರೆ ಇವತ್ತಿನಿಂದ ಈಗಲಿಂದ ನಾವು ಸದಾ ನಮ್ಮ ಕನಸಿನಲ್ಲೂ ಕೂಡ, ಸಬ್ ಕಾನ್ಶಿಯಸ್ ಮೈಂಡಲ್ಲೂ ಕೂಡ ನಾವು ಆ ಪರಬ್ರಹ್ಮನನ್ನೇ ನೆನೆಸ್ಕೊಂಡು ಕೃಷ್ಣನ್ನೇ ಸ್ಮರಿಸ್ತಾ, ಸ್ವಾಮಿ ನೀನೇ ಎಲ್ಲ, ನೀನು ಈ ಜನ್ಮವನ್ನ ಕೊಟ್ಟಿದ್ಯಾ, ಈ ಜನ್ಮವನ್ನ ಇಲ್ಲಿಗೆ ಕೊನೆ ಮಾಡು, ನನಗೆ ಮುಕ್ತಿಯನ್ನ ದಯಪಾಲಿಸುವಂತ ಸದಾ ನೀವು ಬೇಡಿಕೆಯನ್ನ ಇಡ್ತಾ ಹೋದಲ್ಲಿ ಇದ್ರೆ ಮಾತ್ರ ನಮಗೆ ಆ ಮುಕ್ತಿ ಅನ್ನೋದು ಸಿಗುತ್ತೆ ಅಂತ. ಇಲ್ಲಾಂದ್ರೆ ಖಂಡಿತ ನಮಗೆ ಆ ಮುಕ್ತಿ ನಮಗೆ ಲಭಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾತ್ಯತ್ರ ಸಂಶಯ ಅಂತ ಕೃಷ್ಣ ಹೇಳುವಂತಹ ಮಾತು. ಅಂದ್ರೆ ಅಂತ್ಯಕಾಲದಲ್ಲಿಯೂ ಕೂಡ ನನ್ನನ್ನೇ ಸ್ಮರಿಸುತ್ತಾ ಶರೀರವನ್ನು ಯಾರು ತ್ಯಾಗ ಮಾಡ್ತಾನೆ, ಅಂತಹ ಪುರುಷೋತ್ತಮ ಅಂತ ಅಂದ್ರೆ ಅಂತಹ ಒಂದು ಪ್ರಾಣಿ ಅಥವಾ ಅಂತಹ ಒಂದು ಆತ್ಮ ಸಾಕ್ಷಾತ್ ನನ್ನನ್ನೇ ಹೊಂದುತ್ತಾನೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಕೃಷ್ಣ ಕಡಾಖಂಡಿತವಾಗಿ ಅರ್ಜುನಿಗೆ ಹೇಳ್ತಾನೆ. ನಾನು ಹಾಗೆ ಹೇಳಿದಾಗೆ ಅಷ್ಟು ಸುಲಭ ಅಲ್ಲ. ನಮ್ಮ ಶಿವಕುಮಾರ ಸ್ವಾಮಿಗಳನ್ನ ನಾವು ಇವತ್ತು ನೆನ್ಸ್ಕೊಬೇಕು. ನಾವು ಯೂಟ್ಯೂಬ್ ಅಲ್ಲಿ ಬಹಳ ವೈರಲ್ ಆಗಿ ಬಂತು, ನಡೆದಾಡುವ ದೇವರು ಅಂತಾನೆ ನಾವೇನು ಕರಿತೀವಿ ಶಿವಕುಮಾರ ಸ್ವಾಮಿಗಳು. ಅವರ ಒಂದು ಕೊನೆಯ ಚಿತ್ರಣಗಳನ್ನ ನಮ್ಮ ಟಿವಿಗಳಲ್ಲಿ ಬಿತ್ತರಿಸಿದ್ರು. ಅವರು ಇನ್ನೇನು ದೇಹತ್ಯಾಗ ಮಾಡ್ತಿದ್ದಾರೆ, ಇನ್ನೇನು ಅವರ ಅಂತ್ಯ ಆಯ್ತು, ಅವ್ರು ಹಾಸ್ಪಿಟಲ್ ಇದ್ದಾರೆ ಅಂದ್ರೆ ಅವಾಗ್ಲೂ ಕೂಡ ಅವ್ರು ವಿಭೂತಿ ಧಾರಣೆಯನ್ನ ಮಾಡ್ಕೊಬೇಕು, ವಿಭೂತಿಯನ್ನ ನನ್ನ ಹಣೆಗೆ ಹಚ್ಕೊಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಿದ್ರು. ಅವರ ಸಹಚರರು ಯಾರೇ ಇದ್ರು ಕೂಡ ಬೆಳಗಿನ ಜಾವ 3:00 ಎದ್ದು ಆ ಒಂದು ಮಠದಲ್ಲಿ ಅವರು ಆತ್ಮಲಿಂಗವಾದ ಒಂದು ಪೂಜೆ ಆಗಿರ್ಬೋದು, ವಿಭೂತಿ ಧಾರಣೆ ಆಗಿರ್ಬೋದು, ಅಥವಾ ಶುದ್ಧೀಕರವಾಗಿರ್ಬೋದು, ಕಾಯ ವಾಚ ಮನಸ್ಸ ಎಲ್ಲವೂ ಕೂಡ ಪರಿಶುದ್ಧವಾಗಿ ನೀನೇ ಅನ್ನುವಂತಹ ಒಂದು ಭಾವ ನಮಗೆ ಯಾವಾಗ ಬರುತ್ತೆ, ಆಗ ಮಾತ್ರ ನಾವು ಆ ಒಂದು ಹಂತವನ್ನ ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಇವತ್ತು ಸಾಮಾನ್ಯವಾಗಿ ನಾವೇ ಲೌಕಿಕದಲ್ಲಿ ಯಾರೋ ಬಿದ್ರೆ ಅಮ್ಮ ಅಂತೀವಿ, ಅಪ್ಪ ಅಂತೀವಿ, ಅಥವಾ ಪ್ರಿಯಕರವಾದಂತಹ ಯಾರಾದ್ರೂ ಒಬ್ರು ಇದ್ರೆ ಕರಿತೀವಿ. ಮಗನಿದ್ರೆ ಅನೂಪ ಬಾರೋ ನನಗೆ ಬಿದೋದೆ, ಅಥವಾ ಸುಶಾಂತ ಬಾರೋ, ಈ ರೀತಿ ಕರಿತಾ ಹೋಗ್ತೀವಿ ಅಲ್ವಾ. ಸೊ ಆ ಒಂದು ವ್ಯಾಮೋಹವನ್ನು ಬಿಟ್ಟು ಕೃಷ್ಣ ರಾಮ ಅನ್ನುವಂತಹ ಒಂದು ಸ್ಥಿತಿಗೆ ನಾವು ಯಾವಾಗ ಹೋಗ್ತೀವಿ, ಆಗ ನಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ, ನಮ್ಗೆ ದೇವರೇ ಎಲ್ಲ, ದೇವರ ಬಿಟ್ರೆ ಬೇರೆ ನಮ್ಗೆ ಇನ್ಯಾರೂ ಕೂಡ ನಮ್ಮ ರಕ್ಷಣೆಗೆ ಬರೋದಿಲ್ಲ ಅನ್ನುವಂಥ ಒಂದು ಇದು ನಮ್ಗೆ ನೆನಪಾಗ್ತಾ ಹೋಗುತ್ತೆ. ಅಜಮಿಳನ ಕತೆ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಅವ್ರು ಎಷ್ಟೇ ಪಾಪಕೃತ್ಯಗಳನ್ನ ಮಾಡಿ, ಎಷ್ಟೇ ಅಸಂಬದ್ಧವಾದಂತಹ ಅಶ್ಲೀಲವಾದಂತಹ ಕೆಲಸಗಳನ್ನ ಅವನು ಮಾಡಿದ್ರೂ ಕೂಡ ಅವನ ಒಂದು ಪೂರ್ವ ಜನ್ಮದ ಒಂದು ಸುಕೃತ ಅವನ್ನ ಹಿಂಬಾಲಿಸೋದ್ರಿಂದ, ಅವನ ಮಗ ನಾರಾಯಣನ ಅವನು ಅಷ್ಟು ಪಡ್ತಾ ಇರೋದ್ರಿಂದ ಅವನು ಸಾಯುವಂತ ಕಾಲದಲ್ಲಿ ನಾರಾಯಣ ಅಂತ ಕರೆದ ಮಾತ್ರದಲ್ಲಿ ಅವನಿಗೆ ಮೋಕ್ಷ ಪ್ರಾಪ್ತಿಯಾಯಿತು ಅನ್ನೋದು ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಸೊ ಎಂ ವಾಪಿ ಸ್ಮರನ್ ಭಾವನ್ ತ್ಯಜತ್ಯಂತೆ ಕಲೇವರಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ ಕೃಷ್ಣ ಹೇಳ್ತಾನೆ. ಅರ್ಜುನಿಗೆ ಹೇಳುವಂತ ಮಾತು, ಯಾವ ಮನುಷ್ಯನು ಅಂತ್ಯಕಾಲದಲ್ಲಿ ಯಾವ ಭಾವವನ್ನಿಟ್ಟು ಯಾರನ್ನ ಸ್ಮರಿಸುತ್ತಾ ಶರೀರವನ್ನ ತ್ಯಾಗ ಮಾಡ್ತಾನೆ, ಶರೀರವನ್ನ ತ್ಯಜಿಸ್ತಾನೆ, ಅವರಿಗೆ ಅದೇ ಅವರಿಗೆ ಲಭಿಸುತ್ತೆ ಅಂತ. ನಾನು ಇವಾಗ ಜಡಭಾರತನ ಕಥೆಯನ್ನು ಹೇಳಿದೆ. ಜಿಂಕೆಯ ಒಂದು ವ್ಯಾಮೋಹವನ್ನ ತಾಳಿದಂತಹ ಭರತ ಮತ್ತೆ ಜಿಂಕೆಯಾಗೆ ಅವನು ಜನ್ಮವನ್ನ ತಾಳ್ದ. ಬಹಳಷ್ಟು ಕಡೆ ಒಂದಿಷ್ಟು ವ್ಯಂಗ್ಯವಾಗಿ ಹೇಳ್ತಾರೆ, ನಮಗ್ ಹುಟ್ಟುವಂತಹ ಮಕ್ಕಳು ನಮ್ಮ ಹೋದ ಜನ್ಮದಲ್ಲಿ ಯಾರು ಶತ್ರುಗಳಾಗಿರ್ತಾರಲ್ಲ ಅವರೇ ಮಕ್ಕಳಾಗಿ ಹುಟ್ಟು ಬರ್ತಾರಂತೆ ಅಂತ. ಯಾಕೆಂದ್ರೆ ನಾವು ಹೋದ ಜನ್ಮದಲ್ಲಿ ಆ ಶತ್ರುವನ್ನ ಅಷ್ಟು ಸತಿ ನೆನ್ಸಿರ್ತೀವಿ, ಅಷ್ಟು ಸತಿ ಶಪಿಸಿರ್ತೀವಿ, ಅಥವಾ ಏನೋ ಒಂದು ಕೆಡಕನ್ನ ಮಾಡಿರ್ತೀವಿ. ಮಗನಾಗಿ ಹುಟ್ಟು ಬಂದು ಈ ಜನ್ಮದಲ್ಲಿ ಅಷ್ಟು ಕಾಡ್ತಾರಂತೆ. ಸಾಮಾನ್ಯವಾಗಿ ಮಕ್ಕಳು ಕಾಡ್ತಾರಲ್ವ ನಮ್ಮನ್ನ, ಓದಲ್ಲ, ಬರೆಯಲ್ಲ,
ಅಥವಾ ಏನೋ ಮಾಡಬಾರ್ದ ಒಂದು ತೀಟೆಗಳನ್ನ ಮಾಡ್ತಾರೆ ಅಥವಾ ಬೈಸ್ಕೊಂತಾರೆ. ಯಾಕಂದ್ರೆ ಓ ಜನ್ಮದಲ್ಲಿ ಅಷ್ಟು ಶತ್ರುಗಳಾಗಿರ್ತಾರೆ, ನಾವು ಅವರಿಗೆ ಅಷ್ಟು ಬೈದಿರ್ತೀವಿ, ಇದು ಮಾಡಿರ್ತೀವಿ. ಆದ್ರಿಂದ ಈ ಜನ್ಮದಲ್ಲಿ ಮಕ್ಕಳಾಗಿ ಹುಟ್ಟಿ ನಮ್ಮ ತಂದೆ ತಾಯಿನ ಅಷ್ಟು ಗೋಳುಕೊಂತಾರೆ ಅಂತ ಬಹಳ ವ್ಯಂಗ್ಯವಾಗಿ ಹೇಳ್ತಾರೆ. ಇದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಹಾಗೆ ಒಟ್ಟಿನಲ್ಲಿ ಒಂದಂತೂ ಬಹಳ ನಿಜ ಮತ್ತೆ ಸ್ಪಷ್ಟ, ದ ಕರ್ಮ ಫಾಲೋಸ್ ಅಂತ ನಾವೇನು ಸದಾ ಹೇಳ್ತೀವಲ್ಲ, ನಾವು ಮಾಡಿದಂತಹ ಒಳ್ಳೆ ಕರ್ಮಗಳಿರ್ಬೋದು, ಕೆಟ್ಟ ಕರ್ಮಗಳಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು, ಅದು ನಮ್ಮನ್ನ ಮತ್ತೆ ನಾವು ತೀರಿಸಲೇಬೇಕಾಗತ್ತೆ. ಯಾವುದೋ ಒಂದು ರೂಪದಲ್ಲಿ ಅದನ್ನ ನಾವು ತೀರಿಸಲೇಬೇಕಾಗತ್ತೆ. ಅದರಿಂದ ಅಂತ್ಯಕಾಲದಲ್ಲಿ ನಾವು ದೇವರ ಒಂದು ಧ್ಯಾನವನ್ನ ಮಾಡಬೇಕು, ದೇವರ ಒಂದು ಕಲ್ಪನೆ ನಮಗೆ ಬರಬೇಕು ಅಂತ ಅಂದ್ರೆ ಪ್ರತಿನಿತ್ಯದ ಒಂದು ಕಾರ್ಯದಲ್ಲಿ, ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ನಾವು ಕಸ ಗುಡಿಸ್ತಾ ಇರ್ಲಿ, ಬೇರೆ ಏನೋ ಕೆಲಸ ಮಾಡ್ತಾ ಇರ್ಲಿ, ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಲಿ, ಯಾವಾಗ್ಲೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಪರಮಾತ್ಮನನ್ನ ನೆನೆಸ್ತಾ ಇದ್ರೆ ಅಂತ್ಯಕಾಲದಲ್ಲೂ ಕೂಡ, ಆತ್ಮ ದೇಹವನ್ನ ಬಿಟ್ಟು ಹೋಗೋ ಕಾಲದಲ್ಲೂ ಕೂಡ ನಮಗೆ ಅವನೇ ನೆನಪಾಗ್ತಾನೆ, ಕೃಷ್ಣನೇ ನೆನಪಾಗ್ತಾನೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯಂ ಅಂತ ಒಂದು ಶ್ಲೋಕ ಬರುತ್ತೆ. ಸದಾ ನಿರಂತರವಾಗಿ ನನ್ನೇ ಕ್ಷಮಿಸ್ತಾ ನೋಡಿ. ಇಲ್ಲಿ ಎರಡೂ ಕೂಡ ಕೃಷ್ಣನೇ ಹೇಳ್ತಾನೆ. ಒಂದು ಏನಂತ ಹೇಳ್ತಾನೆ, ಕಡೆಗಾಲದಲ್ಲಿ ನಿನ್ನ ನೆನೆಸ್ಕೊಬೇಕು ಅಂತ ಅಂದ್ರೆ, ನನ್ನನ್ನು ನೆನೆಸ್ಕೊಂಡ್ರೆ ನನಗೆ ಸದ್ಗತಿ ಸಿಗತ್ತೆ, ಮುಕ್ತಿ ಸಿಗತ್ತೆ, ಡೈರೆಕ್ಟ್ ಎಂಟ್ರಿ, ಬೇರೆ ಇನ್ಯಾವುದು ಇದೇ ಇಲ್ಲ, ಡೈರೆಕ್ಟ್ ಎಂಟ್ರಿ ಸಿಕ್ಬಿಡತ್ತೆ. ಅದನ್ನ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತೂ ಕೃಷ್ಣನೇ ಹೇಳ್ತಾನೆ. ಏನ್ ಮಾಡ್ಬೇಕು? ನಿರಂತರವಾಗಿ ಯಾವಾಗಲೂ ಕೂಡ ಅವನನ್ನೇ ಸ್ಮರಿಸಿ. ಈಗ ಅರ್ಜುನ ಭಗವದ್ಗೀತೆ ಹೇಳಿದಂಥದ್ದು ಕುರುಕ್ಷೇತ್ರದ ಒಂದು ಯುದ್ಧದ ಒಂದು ಸಮಯದಲ್ಲಿ, ಆ ಯುದ್ಧ ಮಾಡ್ಬೇಕಂದ್ರೂ ಕೂಡ ನನ್ನನ್ನೇ ಸ್ಮರಿಸಿ ಯುದ್ಧ ಮಾಡುವಂತ ಕೃಷ್ಣ ಹೇಳುವಂಥದ್ದು. ಹೀಗೆ ನನ್ನಲ್ಲೇ ಮನಸ್ಸಿಟ್ಟು, ನನ್ನಲ್ಲೇ ಬುದ್ಧಿಯನ್ನಿಟ್ಟು, ಯಾರು ನಿಸ್ಸಂದೇಹವಾಗಿ ನನ್ನನ್ನೇ ನೀನೇ ಎಲ್ಲ ಅನ್ನುವಂಥ ಶರಣಾಗತಿ ಮನೋಭಾವದಿಂದ ಯಾರಿರ್ತಾರೆ ಅವರು ಖಂಡಿತವಾಗ್ಲೂ ನನ್ನನ್ನೇ ಪಡಿತಾರೆ. ಅದಕ್ಕೆ ಏನ್ ಮಾಡ್ಬೇಕು? ನಿರಂತರವಾದ ಅಭ್ಯಾಸವನ್ನಿರ್ಬೇಕು. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತೆಯನ್ ಅಂತ ಮತ್ತೆ ಕೃಷ್ಣನೇ ಹೇಳುವಂತ ಮಾತು. ಸದಾ ಅಭ್ಯಾಸದಿಂದ ಪರಮೇಶ್ವರ ಧ್ಯಾನ ಆಗಿರ್ಬೋದು, ಅಥವಾ ಜಪ ತಪಗಳಾಗಿರ್ಬೋದು, ಪಾರಾಯಣಗಳಾಗಿರ್ಬೋದು, ಅಥವಾ ಇಂತಹ ಒಂದು ಸತ್ಸಂಗ ಆಗಿರ್ಬೋದು, ಅಥವಾ ಬೇರೆ ಇನ್ಯಾರೋ ಒಂದು ಉಪನ್ಯಾಸ ಮಾಡ್ತಾರೆ, ಅಥವಾ ಒಂದು ಇದನ್ನ ಮಾಡ್ತಾನೆ, ಅಲ್ಲೋಗಿ ಕೂತ್ಕೊಂಡು ಪರಮಾತ್ಮನ ಹೆಸರುಗಳನ್ನ ತಿಳ್ಕೊಳ್ಳುವಂತ, ಅವನ ವೈಭವನ್ನ ಕಿವಿಗೆ ಹಾಕೊಳ್ಳುವಂಥದ್ದು. ಈ ಒಂದು ಅಭ್ಯಾಸವನ್ನ ನಮ್ಮ ರೂಢಿಯಲ್ಲಿ ನಾವು ಮಾಡ್ಕೊಂತ ಹೋದಾಗ ಏನಾಗತ್ತೆ, ಆ ಚಿತ್ತದಲ್ಲಿ ಆ ಪರಮಾತ್ಮ ರಿಜಿಸ್ಟರ್ ಆಗ್ಬಿಡ್ತಾನೆ. ನಮ್ಮಲ್ಲಿ ಇಲ್ಲ ಸಲ್ಲದಂತಹ, ನಾವಾಗಲೇ ಹೇಳ್ತಾ ಇದ್ದ ಭ್ರಮೆಯ ಒಂದು ಲೋಕದಲ್ಲಿ ನಾವಿರ್ತೀವಿ ಅಂತ. ಆ ಭ್ರಮೆಯ ಲೋಕದಿಂದ ನಾವು ಆಚೆ ಬರಬೇಕು ಅಂದ್ರೆ ನಿರಂತರ ಪರಮಾತ್ಮನ ಚಿಂತನೆ ಯಾರು ಮಾಡ್ತಾ ಹೋಗ್ತವೆ, ಅಂತಹ ಮನುಷ್ಯನು ಆ ಪರಮ ಪ್ರಕಾಶ ಸ್ವರೂಪಿಯಾದಂತಹ ದಿವ್ಯ ಪುರುಷನನ್ನ ಅಂದ್ರೆ ಪರಮೇಶ್ವರನನ್ನ ನೆನೆಸ್ಕೊಳ್ಳೋದಕ್ಕೆ ಅಥವಾ ಅವನ ಒಂದು ಧ್ಯಾನ ಮಾಡೋದಕ್ಕೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಅಧ್ಯಾಯದ ಹೆಸರೇ ಅಕ್ಷರ ಪರಬ್ರಹ್ಮ ಯೋಗ ಅಂತ. ಅಕ್ಷರ ಅಂದ್ರೆ ಅಕ್ಷರವಾಗದೇ ಇರೋದು, ಸದಾ ಶಾಶ್ವತವಾಗಿರುವಂಥದ್ದು ಏನಾದ್ರೂ ಸಿಗ್ಬೇಕು ಅಂತ ಅಂದ್ರೆ ಅದು ನಾವು ಅಕ್ಷರಕ್ಕೆ ನಾವು ಹೋಗ್ಬೇಕು. ಕ್ಷರವಾಗಿರೋದೆಲ್ಲವನ್ನು ಬಿಟ್ಬಿಟ್ಟು ನಮ್ಮ ಸಂಸಾರ, ಮನೆ, ಮಕ್ಕಳು, ಗಂಡ, ಮನೆ, ಅಪಾರ್ಟ್ಮೆಂಟು, ಕಾರು, ಬಂಗ್ಲೆ, ಯಾರೋ ಅಪ್ರಿಸಿಯೇಟ್ ಮಾಡಿದ್ರು, ಯಾರೋ ಡಿಪ್ರಿಶಿಯೇಟ್ ಮಾಡಿದ್ರು, ಎಲ್ಲವನ್ನೂ ತ್ಯಜಿಸಿ ಅಕ್ಷರವಾಗಿರೋದನ್ನ ನಾವು ನೋಡ್ತಾ ಹೊರಬೇಕು. ಆಗ ಮಾತ್ರ ನಮಗೆ ಆ ಸಚ್ಚಿದಾನಂದ ಘನ ಸ್ವರೂಪನಾದ ಪರಮೇಶ್ವರನ ಒಂದು ಸಾನ್ನಿಧ್ಯ ನಮ್ಗೆ ಸಿಗ್ತಾ ಹೋಗುತ್ತೆ ಅನ್ನೋದು ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಅಂದ್ರೆ ಈ ಅಧ್ಯಾಯದಲ್ಲಿ ಹೇಳಕ್ ಹೋಗ್ತಾ ಇರುವಂತಹ ಒಂದು ಬಹಳ ಯುಕ್ತಕರವಾದಂತಹ ಒಂದು ಸತ್ವ. ಸೊ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾಯ್ತು, 6 ಪ್ರಶ್ನೆಗಳಿಗೆ. ಇನ್ನ 6ನೇ ಪ್ರಶ್ನೆ, ಕಡೆಯದಾಗಿ ಹೇಳಿದಂತ ಪ್ರಶ್ನೆ, ಅದಕ್ಕೂ ಕೂಡ ನಾವು ಉತ್ತರವನ್ನ ಕೊಟ್ಟಿದ್ದಾಯ್ತು. ಯಾರಿಗಾದ್ರೂ ಏನಾದ್ರೂ ಸಂದೇಹಗಳಿದ್ಯಾ ಅಥವಾ ಅನುಮಾನಗಳಿದ್ಯಾ? ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಥವಾ ತುಂಬಾ ಕಷ್ಟಕರವಾಗ್ತಿದೆ ಅರ್ಥ ಆಗೋದಕ್ಕೆ ಅಂತಂದ್ರೂ ಕೂಡ ಹೇಳ್ಬೋದು. ಸಾಮಾನ್ಯವಾಗಿ ಮುಂದುವರಿತಾ ಇದೇ ಅಧ್ಯಾಯದಲ್ಲಿ ಮತ್ತೆ ಕೃಷ್ಣ ಅರ್ಜುನನಿಗೆ ಹೇಳುವಂತ ಮಾತು. ಸೊ ನಾನು ಅಂತ ಅಂದ್ರೆ ಇಲ್ಲಿ ಪರಬ್ರಹ್ಮ ಸ್ವರೂಪವನ್ನ ಅರಿತುಕೊಳ್ಳೋದು ಯಾರು ಅರಿತುಕೊಂತಾರೆ? ಈಗ ಅರ್ಜುನ ಪ್ರಶ್ನೆ ಮಾಡ್ದ, ಆ ಪ್ರಶ್ನೆ ಮಾಡಿದಂತಹ ಉತ್ತರವಾಗಿ ನಮ್ಗೆ ಇದು ಸಿಗ್ತಾ ಹೋಯ್ತು. ಕೊನೆಗಾಲದಲ್ಲಿ ನಾವು ಕೃಷ್ಣನ ನೆನೆಯಬೇಕು, ಆಗ ಮುಕ್ತಿ ಸಿಗತ್ತೆ ಅಂತ. ಆದ್ರೆ ಎಷ್ಟೋ ಜನ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿರ್ತಾರೆ,
ವಿದ್ವಾಂಸರು ಒಂದಿಷ್ಟು ಅಧ್ಯಯನಗಳು ಮಾಡಿರ್ತಾರೆ. ಈಗ ಭಗವದ್ಗೀತೆ ಅಂದ್ರೆ ದೊಡ್ಡ ಭಗವದ್ಗೀತೆನೂ ಕೂಡ ಒಂದು ಶಾಸ್ತ್ರವೇ, ಅಥವಾ ವೇದವು ಒಂದು ಶಾಸ್ತ್ರವೇ, ಅಥವಾ ವಿದ್ವಾಂಸರು ಬಹಳ ಆಳವಾಗಿ ಪರಮಾತ್ಮನನ್ನ ಅರ್ಥಕೊಳ್ಳೋದಕ್ಕೆ ಹೋಗಿರ್ತಾರೆ. ಕೃಷ್ಣ ಅವರನ್ನು ಉದ್ದೇಶಿಸು ಕೂಡ ಒಂದಿಷ್ಟು ಮಾತನ್ನ ಹೇಳ್ತಾರೆ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಹ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ ಅಂತ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಹೇಳ್ತಾ ಇರೋದು ಇಷ್ಟೇ: ಯಾರು ವೇದಗಳನ್ನ ತಿಳಿದಿರ್ತಾರೆ, ಯಾರು ಬಹಳ ವಿದ್ವಾಂಸರಾಗಿರ್ತಾರೆ, ಅಥವಾ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ, ಸಚ್ಚಿದಾನಂದ ಘನ ಸ್ವರೂಪನಾದಂಥ ಪರಮಾತ್ಮನೇ ಅವಿನಾಶಿಯಾದವನು, ಅವನು ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ ಅನ್ನುವಂಥದ್ದನ್ನ ಯಾರು ಅರ್ತಿರ್ತಾರೋ, ಅಥವಾ ಯಾರು ಲೌಕಿಕವಾಗಿ ಇರುವಂತಹ, ಸಾಂಸಾರಿಕವಾಗಿರುವಂತಹ ಅಥವಾ ಭ್ರಮೆಯ ಲೋಕದಿಂದ ಯಾರು ಹೊರಗಡೆ ಬರಬೇಕು, ನನ್ನ ಪರಮಾತ್ಮನನ್ನೇ ಸಂಧಿಸ್ಬೇಕು ಅನ್ನುವಂಥ ಒಂದು ಸನ್ಯಾಸತ್ವ ಮನೋಭಾವನ, ಅಲ್ಲಿ ಸನ್ಯಾಸತ್ವ ಅಂತ ಅಂದ್ರೆ ಸಂಸಾರವನ್ನ ಬಿಟ್ಟು ಇರುವಂತದ್ದಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ಅದನ್ನ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಸನ್ಯಾಸ ಧರ್ಮ ಅಂದ್ರೆ ಅಥವಾ ಲೌಕಿಕವಾದಂತಹ ಸಾಂಸಾರಿಕ ಧರ್ಮ ಅಂದ್ರೆ ಯಾವ್ದೇನು ಅಂತ. ಸೊ ಅಂತ ಮಹಾತ್ಮರೂ ಕೂಡ ಎಷ್ಟೇ ಅರಿತಿದ್ರೂ ಕೂಡ ಈ ಆಚರಣೆಗೆ ತರುವಂತಹ ಒಂದು ನಿಟ್ಟಿನಲ್ಲಿ ಅವರು ಸೋಲ್ತಾರೆ ಅಂತ ಕೃಷ್ಣ ಹೇಳುವಂಥದ್ದು. ಈಗ ನೀವು 4ರಿಂದ 5 ಈ ಕ್ಲಾಸ್ಗೆ ಬಂದಿರ್ತೀರಾ. ನಾನು ಹೇಳಿದ ಮಾತನ್ನೆಲ್ಲನೂ ಕೇಳಿಸ್ಕೊಂತಿರ್ತೀರಾ. ಈ ಕ್ಷಣ ನಿಮ್ಮೆಲ್ಲರೂ ಕೂಡ ಒಂದು ಭಾವ ಬಂದಿರುತ್ತೆ, ಅಬ್ಬಾ ಇವತ್ತಿಂದ ನಾನು ದೇವರನ್ನ ಸದಾ ಸ್ಮರಿಸ್ತಾ ಇರ್ಬೇಕು, ಆಗ ಕೊನೆಗಾಲದಲ್ಲಿ ನನಗೆ ಕೃಷ್ಣ ನೆನಪಾಗತ್ತೆ, ನಾನು ಡೈರೆಕ್ಟ್ ಮುಕ್ತಿಗೆ ಪ್ರಾಪ್ತಿ ಆಗ್ತೀನಿ. ಇದೇ ರೀತಿಯಾಗಿ ಬಹಳಷ್ಟು ವಿದ್ವಾಂಸರು, ಬಹಳಷ್ಟು ವೇದಗಳನ್ನ ಅರಿತಿರುವಂತವ್ರು, ಅಥವಾ ಬಹಳಷ್ಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿರುವಂತವ್ರು, ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿರುವಂತವ್ರು, ಅಥವಾ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಪರಮಾತ್ಮನನ್ನ ಸಂಧಿಸಬೇಕು ಅಂತ ಪ್ರಯತ್ನ ಮಾಡಿರುವಂತವ್ರು, ಎಷ್ಟೇ ಜನ ಇದ್ರೂ ಕೂಡ ಅದನ್ನ ಆಚರಣೆಗೆ ತರುವಂತಹ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಜನ ಅಲ್ಲಿ ಸೋಲ್ತಾರೆ ಅಂತ. ಯಾಕೆ ಸೋಲ್ತಾರೆ ಅಂತಂದ್ರೆ ಆ ಪ್ರಯತ್ನ ಅಥವಾ ಅಭ್ಯಾಸ ಅನ್ನೋದು ಅಲ್ಲಿ ಒಂದು ಸ್ವಲ್ಪ ಕ್ಷೀಣವಾಗಿರುತ್ತೆ ಅಂತ. ಆದ್ರಿಂದ ಸತತವಾದಂತಹ ಪ್ರಯತ್ನ ಇರಬೇಕು. ಇವತ್ತೊಂದಿನ ನಾನು ಅದನ್ನ ಅನುಷ್ಠಾನಕ್ಕೆ ತಂದ್ಬಿಡ್ತೀನಿ, ಸದಾ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ಕೊಂಡು ಹೋಗ್ತಿರ್ತೀನಿ ಅಂತ ಇವತ್ ಸಂಕಲ್ಪ ಮಾಡೋದಲ್ಲ, ಅದು ನಿರಂತರವಾಗಿರ್ಬೇಕು. ಆಗ ಮಾತ್ರ ಆ ನಿರಂತರತೆ ಅಂತ್ಯಕಾಲದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ ಅಂತ. ಮತ್ತೆ ಇಲ್ಲಿ ಕೃಷ್ಣ ಪ್ರಮಾಣ ಮಾಡಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದ್ರೆ, ಯಾರು ಎಲ್ಲ ಇಂದ್ರಿಯಗಳನ್ನ ತಡೆ ಹಿಡಿದು, ನಮ್ಗೆ ಸಾಮಾನ್ಯವಾಗಿ ಇಂದ್ರಿಯಗಳೇ ನಮ್ಮ ಶತ್ರುಗಳು, ಬೇರೆ ಇನ್ಯಾರು ನಮ್ಮ ಶತ್ರುಗಳಿಲ್ಲ. ಇಂದ್ರಿಯಗಳೇ ನಮ್ಮ ಶತ್ರುಗಳು. ಯಾಕಂದ್ರೆ ಕಣ್ಣು ಬಯಸುತ್ತೆ ಚೆನ್ನಾಗಿರೋದನ್ನೇ ನೋಡ್ಬೇಕು, ಕಿವಿ ಎಲ್ಲಾನು, ನಾನು ಅದನ್ನ ಸುಮಾರು ಸತಿ ಹೇಳಿದ್ದೀನಿ. ದೇರ್ ಆರ್ 6 ಎನಿಮೀಸ್ ಅಂತ. ಒಂದು 5 ಇಂದ್ರಿಯಗಳು, ಇನ್ನೊಂದು ಮನಸ್ಸು ಅನ್ನುವಂಥದ್ದು. ಅದು ಸೇರಿ 6 ಶತ್ರುಗಳು ನಮ್ಗೆ ಸದಾ ಕಾಲ ನಮ್ಗೆ ಏನಾದ್ರು ತೊಂದರೆ ಕೊಡ್ಬೇಕು ಅಂತಾನೆ ಇರುತ್ತೆ. ಅಂದ್ರೆ ಮೋಕ್ಷಕ್ಕೆ ಏನಾದ್ರು ಅಡ್ಡಿ ಮಾಡ್ಬೇಕು ಅಂತ ಇದ್ರೆ ಈ 6 ಇಂದ್ರಿಯಗಳೇ ನಮ್ಗೆ ಸದಾ ತೊಂದರೆ ಕೊಡ್ತಾ ಇರುತ್ತೆ. ಸೊ ಆದ್ರಿಂದ ಈ ಎಲ್ಲಾ ಇಂದ್ರಿಯಗಳ ದ್ವಾರಗಳನ್ನ ತಡೆ ಹಿಡಿದು ಅದರ ಬಾಕ್ಲನ್ನ ಕ್ಲೋಸ್ ಮಾಡ್ಬಿಡ್ಬೇಕು. ಮನಸ್ಸನ್ನ ಬಹಳ ಸ್ಥಿರವಾಗಿ ಇಟ್ಕೊಂಡು, ಬಹಳ ಫರ್ಮ್ ಆಗಿ ಇಟ್ಕೊಂಡು, ನಾನು ಮನಸ್ಸನ್ನ ಗೆದ್ದಿದ್ದೀನಿ, ಇಂದ್ರಿಯಗಳನ್ನ ಗೆದ್ದಿದ್ದೀನಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಯಾರು ಒಂದು ಏನಂತಾರ, ತುಂಬಾ ಫರ್ಮ್ ಆಗಿ ಯಾರು ತಮ್ಮ ಮನಸ್ಸನ್ನ ಸ್ಥಾಪಿಸ್ಕೊಂಡು ಪರಮಾತ್ಮನೇ ಎಲ್ಲ ಅನ್ನುವಂಥ ಸ್ಥಿರವಾದಂತಹ ಓಂ ಅನ್ನುವಂಥ ಏಕಾಕ್ಷರ ರೂಪಿ ಬ್ರಹ್ಮವನ್ನ ನೋಡಿ. ಇಲ್ಲಿ ಓಂ, ಆ, ಉಮಾ, ನಮ್ಮ ಹಿಂದಿನ ಕ್ಲಾಸಲ್ಲೂ ಕೂಡ ಓಂ ಅನ್ನುವಂತಹ ಒಂದು ಅಕ್ಷರದ ಬಗ್ಗೆ ನಾನು ವಿವರಣೆಯನ್ನು ನೀಡಿದ್ದೀನಿ. ಈ ಓಂ ಅನ್ನುವಂತಹ ಅಕ್ಷರ ಆದಿ ಮೊದಲಿಗೆ ಹುಟ್ಟಿದಂತಹ ಅಕ್ಷರ. ಅಂದ್ರೆ ನೀವು ಸಾಮಾನ್ಯವಾಗಿ ಒಂದು ಗಾಡಿ ಓಡ್ತಾ ಇದೆ ಅನ್ಕೊಳ್ಳಿ, ಒಂದು ಆಟೋ ಓಡ್ತಾ ಇದೆ ಅನ್ಕೊಳ್ಳಿ, ಅದರ ಸೌಂಡ್ ಅನ್ನು ನೀವು ಕೂಡ ಅಬ್ಸರ್ವ್ ಮಾಡ್ತೀವಿ. ಒಂದು ಮಗು ಹುಟ್ಟಿತು ಅಂತ ಅನ್ಕೊಳ್ಳಿ, ಅದು ಫಸ್ಟ್ ಹೇಳುವಂತ ಮಾತೆ ಆ, ಅಮ್ಮ, ಆ, ಅಳೋದು ಕೂಡ ಆ ಅನ್ನೋದೆ. ಸೊ ಈ ಇಡೀ ವಿಶ್ವಕ್ಕೆ ಮೊದಲನೇ ಒಂದು ಅಕ್ಷರ ಬಂದಿದ್ದು ಅಂದ್ರೆ ಅದು ಓಂ ಅನ್ನುವಂತಹ ಅಕ್ಷರ. ಅದಕ್ಕೋಸ್ಕರ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ, ಪ್ರತಿಯೊಂದು ಇದರಲ್ಲೂ ಕೂಡ ಓಂ ಅನ್ನೋದನ್ನ ಆಡ್ ಮಾಡ್ತೀವಿ. ಯಾಕೆಂದ್ರೆ ಅದು ಏಕಾಕ್ಷರಿ ಬ್ರಹ್ಮವನ್ನ ಉಚ್ಚರಿಸುವಂತಹ ಒಂದು ಅಕ್ಷರ ಓಂಕಾರ ಆಗಿದೆ. ಸೊ ಆದ್ರಿಂದ ಆ ಓಂ ಅನ್ನುವಂತಹ ಒಂದು ಏಕಾಕ್ಷರಿ ರೂಪದ ಒಂದು ಬ್ರಹ್ಮದ ಒಂದು ತತ್ವವನ್ನ ನಾವು ನಮ್ಮ ಒಂದು ಮನಸ್ಸಿನಲ್ಲಿ, ನಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನ ತೆಗೆದುಕೊಂಡು ಆ ಬ್ರಹ್ಮನನ್ನ ನಾನು ಸಂಧಿಸ್ತಾ ಇದ್ದೀನಿ, ಆ ಬ್ರಹ್ಮನ ಜೊತೆ ನಾನು ವಾರ್ತಾಲಾಪವನ್ನು ಮಾಡ್ತಿದ್ದೀನಿ, ಅಥವಾ ನಾನು ಮಾತಾಡ್ತಾ ಇದ್ದೀನಿ, ಅವನ ಜೊತೆ ನಾನು ಕನೆಕ್ಷನ್ ಬೆಳೆಸ್ಕೊಂತಾ ಇದ್ದೀನಿ. ಈ ಶರೀರ ಅನ್ನೋದು ಬರೀ ಇದು ನಂದಷ್ಟೇ, ಇದು ಶರೀರ ಅಷ್ಟೇ, ಇದು ಹೋಗುತ್ತೆ, ಇದು ನಶ್ವರವಾದದ್ದು. ಪರಮಗತಿ ಅಂದ್ರೆ ಯಾರು ಅಂತ ಅಂದ್ರೆ ಅದು ಪರಮಾತ್ಮ ಮಾತ್ರ ಪರಮಗತಿ.
ಏನು ಅಲ್ಲ ಅನ್ನುವಂಥ ಒಂದು ದೃಢವಾದ ಒಂದು ಆ, ಆ, ಒಂದು ಚಿತ್ರಣ ನಮ್ಮ ಮನಸ್ಸಿಗೆ ಬಂದ್ಬಿಡಬೇಕು. ಈ ವಿಚಾರವನ್ನು ನಾನು ಸುಮಾರು ಸತಿ ಹೇಳಿದ್ದೀನಿ. ನಮ್ಮ ಶಂಕರಾಚಾರ್ಯರ ಒಂದು ನಿರ್ವಾಣ ಅಷ್ಟಕಮ್ಮು ಕೂಡ ಪ್ರತಿ ಸತಿ ಅದನ್ನೇ ಹೇಳುತ್ತೆ. ನಾನು ಯಾರು, ಅದನ್ನ ಇನ್ನೊಂದ್ಸತಿ ನಾನು ಮತ್ತೆ ಮತ್ತೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಈ ತರದ ವಿಚಾರಗಳು ಏನಿರುತ್ತೆ ಅದು ನಮ್ಗೆ ಮತ್ತೆ ಮತ್ತೆ ಹೇಳಿದ್ರೆ ಮಾತ್ರ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಾವು ದೇಹ, ಮನಸ್ಸು ಅಥವಾ ಬೇರೆ ನಮ್ಮಲ್ಲಿ ಇರುವಂತಹ ಎಲ್ಲನೂ ಕೂಡ ನಾವು ನನ್ನದು ಅಂತ ಅನ್ಕೊಂತೀವಿ. ಈ ನನ್ನದು ಅಂತ ಅನ್ಕೊಳ್ಳೋದು ಅದು ನಾನಲ್ಲ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನನ್ನದು ಅಂತ ನಾವೇನ್ ಅನ್ಕೊಂತೀವಿ ಅದು ನಾನಲ್ಲ. ಇದನ್ನ ಚೆನ್ನಾಗಿ ಬೇಕಾದ್ರೆ ಬರೆದಿಟ್ಕೊಳ್ಳಿ. ನನ್ನದು ಅಂತ ನಾವೇನ್ ಅನ್ಕೊಂತೀವಿ ಅದು ನಾನಲ್ಲ ಅಂತ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನನ್ನ ಪೆನ್ನು ಅಥವಾ ನನ್ನ ಮೊಬೈಲ್ ಅಂತ ನಾನು ಹೇಳ್ತೀನಿ. ನನ್ನ ಮೊಬೈಲ್, ಈ ಮೊಬೈಲ್ ನಾನಲ್ಲ, ಇದು ನನ್ನ ಮೊಬೈಲ್ ಅಷ್ಟೇ. ಐ ಆಮ್ ದ ಓನರ್ ಆಫ್ ದಿಸ್ ಮೊಬೈಲ್, ಬಟ್ ಐ ಆಮ್ ನಾಟ್ ದ ಮೊಬೈಲ್. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವು ನನ್ನ ಕೈ, ನನ್ನ ತಲೆ, ನನ್ನ ಕಣ್ಣು ಅಂತ ಹೇಳ್ತೀವಿ. ಕೈ ಕತ್ತರಿಸಿ ಹೋದ್ರು ಕೂಡ ಇವನಿಗೆ ದಿನೇಶ್ ಅಂತಾನೆ ಕರೀತಾರೆ. ಕೈ ಇಲ್ಲ ಅಂತ ಅಂದ್ಬಿಟ್ಟು ನಾನು ದಿನೇಶ್ ಅಂತ ಅಂತ ಯಾರು ಕರೀದಲೇ ಇರೋದಿಲ್ಲ. ಅಂದ್ರೆ ಈ ಕೈ ನಂದಲ್ಲ, ಈ ಕಣ್ಣು ನಂದಲ್ಲ, ಈ ಇಂದ್ರಿಯಗಳು ನಂದಲ್ಲ. ಆದ್ರೆ ಐ ಆಮ್ ದ ಓನರ್ ಆಫ್ ದಿಸ್, ಇದು ನನ್ನ ಕೈ ಅಂತ ನಾನು ಹೇಳ್ತೀನಿ. ಆದ್ರೆ ಈ ಕೈ ನನ್ನದಷ್ಟೇ, ಅದು ಕೈ ನಾನಲ್ಲ ಅನ್ನುವಂಥ ರೀತಿನಲ್ಲಿ. ನಾನು ಆಗ್ಲೇ ಹೇಳಿದಂಗೆ ಐ ಆಮ್ ದ ಓನರ್ ಆಫ್ ದಟ್ ಮೊಬೈಲ್. ಆ ಮೊಬೈಲ್ ನ ಒಂದು ಯಜಮಾನ ನಾನಾಗಿದ್ದೀನಿ, ಆದ್ರೆ ಆ ಮೊಬೈಲ್ ನಾನಲ್ಲ. ಈ ಒಂದು ತತ್ವವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನಾವು ಅದ್ವೈತ ತತ್ವವನ್ನ ಬಹಳ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ನಾನು ಆಗ್ಲೇ ಹೇಳಿದಂಗೆ ನನ್ನ ಕೈ ಹೋದ್ರು, ಕಾಲು ಹೋದ್ರು, ನನ್ನೊಂದು ಕಿಡ್ನಿ ಹೋದ್ರು, ಕಣ್ಣು ಹೋದ್ರು, ಕುರುಡನ್ಗೆ ಕಿವಿಡನ್ಗೆ ಅದಿಲ್ಲ, ಆ ಅಂಗ ಇಲ್ಲ ಅಂತ ಅಂದ್ರೂ ಅವನ ಹೆಸರಿಂದಾನೇ ನಾವು ಅವನ ಸಂಬೋಧನೆ ಮಾಡ್ತೀವಿ. ಸೊ ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಕಣ್ಣು ನಾನಲ್ಲ, ಈ ಇಂದ್ರಿಯ ನಾನಲ್ಲ. ನಾನು ಯಾರು ಅಂತಂದ್ರೆ ನನ್ನ ಆತ್ಮ, ನನ್ನ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ, ಇದು ನಾನು ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಎಲ್ಲಾ ಭಗವದ್ಗೀತೆ ಶ್ಲೋಕಕ್ಕೆ ನಾವು ಅರ್ಥವನ್ನ ಕೊಟ್ಟಾಗ ಆಗತ್ತೆ. ನವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧಚ, ಅಂದ್ರೆ ಎಲ್ಲಾ ದ್ವಾರವನ್ನ, ಎಲ್ಲಾ ಇಂದ್ರಿಯ ದ್ವಾರವನ್ನ ನಾವು ಕ್ಲೋಸ್ ಮಾಡ್ಕೊಬೇಕು. ಕಣ್ಣು ಏನ್ ಅಪೇಕ್ಷೆ ಪಡುತ್ತೆ ಅದನ್ನ ಕ್ಲೋಸ್ ಮಾಡ್ಬೇಕು. ಕಣ್ಣನ್ನ ಬಾಹ್ಯವಾಗಿ ಕ್ಲೋಸ್ ಮಾಡುವಂಥದ್ದಲ್ಲ, ಆಂತರಿಕವಾದಂತಹ ಚಕ್ಷುವನ್ನ ನಾವು ಕ್ಲೋಸ್ ಮಾಡ್ಕೊಬೇಕು. ಆಂತರಿಕವಾದಂತಹ ಮನಸ್ಸನ್ನ ನಾವು ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೆ ಅಭ್ಯಾಸವನ್ನು ಮಾಡಬೇಕು. ನಾವು 6ನೇ ಅಧ್ಯಾಯದಲ್ಲಿ ಆತ್ಮಸಂಯಮ ಯೋಗದಲ್ಲಿ ಕೃಷ್ಣ ಬಹಳ ವಿಸ್ತಾರವಾಗಿ ಇದನ್ನು ಹೇಳಿದ್ದಾನೆ. ಹೇಗೆ ನಿಗ್ರಹ ಮಾಡಬೇಕು ಮನಸ್ಸನ್ನ, ಹೇಗೆ ಹತೋಟಿಯ ಕೂತಿ ಹೇಗೆ ಧ್ಯಾನವನ್ನು ಮಾಡಬೇಕು. ನೋಡಿ, ಪ್ರತಿಯೊಂದೊಂದು ಅಧ್ಯಾಯದಲ್ಲೂ ಯಾಕೆ ಭಗವದ್ಗೀತೆಯನ್ನ ಅಧ್ಯಯನ ಮಾಡಬೇಕು ಅಂತ ಎಲ್ಲರೂ ಶಿಫಾರಸ್ ಮಾಡ್ತಾರಂದ್ರೆ ಇದಕ್ಕೆ. ಪ್ರತಿ ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ರೀತಿಯ ಒಂದು ಆಹಾರವನ್ನ ನಮಗೆ ಕೊಡ್ತಾ, ಅಂದ್ರೆ ಆಧ್ಯಾತ್ಮಿಕ ಆಹಾರವನ್ನ ನಮ್ಗೆ ಕೃಷ್ಣ ಕೊಡ್ತಾ ಹೋಗ್ತಾನೆ. ನಾವು ಯಾವ ರೀತಿ ನಮ್ಮನ್ನ ಪರಿಪಕ್ವವನ್ನಾಗಿ ನಾವು ಮಾಡ್ಕೊಬೇಕು, ನಾವು ಪರಮಾತ್ಮನ ಹೋಗಿ ತಲುಪಿಸ್ಬೇಕು. ಒಂದು ಡೆಸ್ಟಿನೇಷನ್ ಇದೆ ಅಂತ ಅಂದ್ರೆ ಆ ಡೆಸ್ಟಿನೇಷನ್ ರೀಚ್ ಆಗ್ಬೇಕು ಅಂದ್ರೆ ಎಷ್ಟು ಸುಲಭವಾಗಿ ನಾವು ಹೋಗಿ ಆ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಒಂದು ಅಧ್ಯಯನವನ್ನೇ ಭಗವದ್ಗೀತಾ ಅಧ್ಯಯನ ಅಂತ ಕರೆಯುವಂಥದ್ದು. ಈ ನಾವು ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ನಾವೇನು ಇವತ್ತು ತಗೊಂಡು ಹೋಗ್ತೀವಿ, ಇವತ್ತು ಈ ಕ್ಲಾಸಿಂದ ನಾವೇನ್ ತಗೊಂಡು ಹೋಗ್ತೀವಿ ಅಂತ ನಿಮ್ಗೆಲ್ಲರಿಗೂ ಅನ್ಸಿದ್ರೆ, ಕೊನೆಗಾಲದಲ್ಲಿ ನಾನು ಕೃಷ್ಣನ ನೆನೆಬೇಕು ಅನ್ನೋದಾದ್ರು ನಾವು ತಗೊಂಡು ಹೋಗ್ತೀವಿ ಅಲ್ವಾ. ಅದೊಂದು ಕ್ಲಿಯರ್ ಕಾನ್ಸೆಪ್ಟ್ ನಮ್ಗೆ ಈ ಒಂದು ಅಧ್ಯಾಯದಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೃಷ್ಣ ಸೊಲ್ಯೂಷನ್ ಹೇಳಿದ್ದಾನೆ. ಆ ಸೊಲ್ಯೂಷನ್ ನ ರೀಚ್ ಮಾಡುವಂತ ಒಂದು ಮೆಷರ್ಸ್ 6ನೇ ಪ್ರಶ್ನೆಗೆ ಸಾಯುವಂತಹ ಕಾಲದಲ್ಲಿ, ಅಂತಿಮ ಕಾಲದಲ್ಲಿ ನನ್ನನ್ನ ನೆನೆದ್ರೆ ನಿನಗೆ ಮುಕ್ತಿ ಸಿಗತ್ತೆ ಅಂತ ಹೇಳ್ಬಿಟ್ಟ. ಅದನ್ನ ನೆನೆಯೋದಕ್ಕೆ ಏನ್ ಮಾಡ್ಬೇಕು ಅಂತಲೂ ಕೂಡ ಕೃಷ್ಣ ಪರಿಹಾರ ಕೊಡ್ತಾ ಹೋಗ್ತಾನೆ. ಇಂದ್ರಿಯಗಳ ದ್ವಾರವನ್ನ ತಡೆದು, ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂಡು, ಮನಸ್ಸನ್ನ ಗೆದ್ದುಕೊಂಡು, ಮನಸ್ಸನ್ನ ಪ್ರಾಣವನ್ನ ದೃಢವಾಗಿ ಸ್ಥಾಪಿಸಿ, ನಮ್ಮ ಸಂಬಂಧಗಳು ಅಥವಾ ನಮ್ಮ ಸುತ್ತಮುತ್ತಲಿನ ಎಲ್ಲಾ ಕನೆಕ್ಷನ್ಗಳನ್ನ ತಾತ್ಕಾಲಿಕವಾಗಿ ಕಳೆದು ಹಾಕಿ, ಈಗ ನಾನು ಹೇಳಿದ ನಾಳೆಯಿಂದ ನಿಮ್ಮ ಮಕ್ಕಳನ್ನು ಪ್ರೀತಿಸಬೇಡಿ, ನಿಮ್ಮ ಸಂಸಾರದಲ್ಲಿ ಇದನ್ನ ಕೊಡಬೇಡಿ ಅಂತ ಖಂಡಿತ ಯಾರು ಹೇಳಲ್ಲ. ಅವರಲ್ಲಿ ಇದ್ದುಕೊಂಡೇನೆ ನಾವು ಯಾವ ರೀತಿ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಕೊಬಹುದು. ಸದಾ ಓಂಕಾರ ಅನ್ನುವಂತಹ ಏಕಾಕ್ಷರಿ ಬ್ರಹ್ಮ ಸ್ವರೂಪನಾದಂತಹ ಆ ಒಂದು ಶಬ್ದವನ್ನ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಚಿಂತನೆಯನ್ನ ಮಾಡಿಕೊಂಡು, ಶರೀರದ ಒಂದು ಆಸೆಗಳನ್ನ ಎಲ್ಲವೂ ಕೂಡ ತ್ಯಜಿಸಿ ಯಾರಿರ್ತಾರೆ ಅಂಥವರಿಗೆ ಪರಮಗತಿ ಪ್ರಾಪ್ತಿಯಾಗತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ. ಅನನ್ಯ ಚೇತನಾಗಿ ಸತತವಾಗಿ ಯೋ ಮಾಂ, ಯಾರು ನನ್ನ ಸ್ಮರತಿ, ನನ್ನ ನೆನೆಸ್ಕೊಂತ, ಅಸ್ಯಾಹಂ ಸುಲಭ ಪಾರ್ಥ,
ಬಹಳ ಸುಲಭವಾಗಿ ನಾನು ಸಿಕ್ಬಿಡ್ತೀನಪ್ಪ, ಅಷ್ಟೊಂದು ಕಷ್ಟ ಏನ್ ಪಡ್ಬೇಕಾಗಿಲ್ಲ. ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಯಾರು ಅನನ್ಯ ಚಿತ್ತರಾಗಿ ಸದಾಕಾಲ ಪುರುಷೋತ್ತಮನಾದಂತಹ ಕೃಷ್ಣ ಅವನನ್ನ ನಾವು ಸ್ಮರಿಸುತ್ತಾ ನಿತ್ಯ ನಿರಂತರವಾಗಿ ಯುಕ್ತರಾಗಿ ಆ ಒಂದು ಪರಬ್ರಹ್ಮನನ್ನ ಯಾರು ಆ ಧ್ಯಾನಿಸ್ತಾರೆ ಅಥವಾ ಸ್ಮರಿಸ್ತಾರೆ, ಸುಲಭವಾಗಿ ನಾವು ಅವನ್ನ ಕಂಡುಕೊಂತ ಹೋಗ್ತೀವಿ ಅಂತ ಹೇಳ್ತಾ, ಮಾಮುಪ್ಯೇತ್ಯ ಪುನರ್ಜನ್ಮ ದುಃಖಾಲಯ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಹ ಅಂತ ಒಂದು ಶ್ಲೋಕ ಬರುತ್ತೆ. ಮತ್ತೆ ಅದನ್ನೇ ಕೃಷ್ಣ ಹೇಳ್ತಾ ಇರೋದು, ಪರಮ ಸಿದ್ಧಿಯನ್ನ ಪಡೆದಂತಹ ಈ ಮಹಾತ್ಮರು ಯಾರು ಈ ಕೃಷ್ಣನೇ ನೀತ ಪರಮ ಸಿದ್ಧಿಯನ್ನ ಪಡ್ಕೊಂಡ್ರಲ್ಲ, ಅಂತಹ ಮಹಾತ್ಮರೇನಿರ್ತಾರೆ ಅವ್ರ ಬಳಿಕ ದುಃಖದ ಆಲಯಕ್ಕೆ ಅವರು ಮತ್ತೆ ಎಂಟ್ರಿನೇ ಇಲ್ಲ. ಅವ್ರಿಗೆ ಡೈರೆಕ್ಟ್ ಆಗಿ ಅವ್ರಿಗೆ ಪರಮಾತ್ಮನಲ್ಲಿ ಲೀನ ಆಗುವಂತಹ ಒಂದು ಅವಕಾಶ ಅವ್ರಿಗೆ ಸಿಕ್ಬಿಡುತ್ತೆ. ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವಂಥ ಸೈಕಲ್ದಿಂದ ಅವ್ರು ಹೊರಗಡೆ ಬಂದ್ಬಿಡ್ತಾರೆ, ಆಟದಿಂದನೇ ಹೊರಗಡೆ ಬಂದ್ಬಿಡ್ತಾರೆ. ಸೊ ಆ ಆಟದಿಂದ ಹೊರಗಡೆ ಬರ್ಬೇಕಂದ್ರೆ ನಾವಿದೆಲ್ಲವನ್ನು ಮಾಡ್ಬೇಕು. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಮಾಮುಪ್ಯೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಪರಮ ಸಿದ್ಧಿಯನ್ನು ಪಡೆದಂತಹ ಮಹಾತ್ಮರು ನನ್ನನ್ನೇ ಅವರು ಪಡಿತಾರೆ. ನನ್ನನ್ನೊಂದ್ಸತಿ ಪಡೆದ ಬಳಿಕ ಮತ್ತೆ ಅವ್ರಿಗೆ ದುಃಖದ ಆಲಯ, ಇವೆಲ್ಲವೂ ಕೂಡ ನಮ್ಮ ಈ ನಾವಿರೋದು ಕೂಡ ದುಃಖದ ಆಲಯದಲ್ಲಿದ್ದೀವಿ, ದುಃಖದ ಒಂದು ವ್ಯವಸ್ಥೆ ನಾವಿದ್ದೀವಿ. ಇವತ್ತು ಯಾರಾದ್ರೂ ಕೇಳಿದ್ರೆ ಸುಖವಾಗಿದ್ದೀರಾ ಅಂದ್ರೆ ತಾತ್ಕಾಲಿಕವಾಗಿ ಬಾಯಿ ಮಾತಲ್ಲಿ ಅವ್ರು ಹೇಳ್ಬೋದಷ್ಟೇ ಸುಖವಾಗಿದ್ದೀವಿ ಅಂತ. ಆದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆತಂಕ, ಒಂದು ಭಯ ಇದ್ದೇ ಇದೆ. ಪ್ರಾಣ ಭಯ ಇದೆ ಅಥವಾ ಬೇರೆ ಸಾಂಸಾರಿಕ ಭಯ ಇದೆ, ಪ್ರತಿಯೊಂದು ಕೂಡ ಅಲ್ಲಿ ಇರ್ತಾ ಹೋಗುತ್ತೆ. ಸೊ ಇನ್ನಿಷ್ಟು ವಿಳಂಬ ಮಾಡಿದ್ರೆ ಇನ್ನು ಈ ಅಧ್ಯಾಯದಲ್ಲಿ ಇನ್ನೇನಿದೆ ಅನ್ನೋದನ್ನ ನಾವು ಸ್ವಲ್ಪ ನೋಡೋದೇ ಆದ್ರೆ, ಕೃಷ್ಣ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ತಗೊಂತಾನೆ. ಇಲ್ಲಿಗೆ ಒಂದು ಕಾನ್ಸೆಪ್ಟ್ ಮುಗೀತು ಅಂತ. ಬ್ರಹ್ಮ ಅಂದ್ರೆ ಯಾರು, ಅಧ್ಯಾತ್ಮ ಅಂದ್ರೇನು, ನಾವು ಆದಿದೈವ ಅಂದ್ರೇನು, ಆಧ್ಯಾತ್ಮ ಅಂದ್ರೇನು, ಇವೆಲ್ಲವನ್ನು ತಿಳ್ಕೊಂತ ಕೊನೆಗಾಲದಲ್ಲಿ ನನ್ನನ್ನೇ ನೆನ್ಸ್ಕೊಂಡ್ರೆ ಕಡೆಗೆ ನೀವು ನನ್ನನ್ನೇ ಹೋಗಿ ಪಡಿತೀಯಾ ಅನ್ನೋದನ್ನೆಲ್ಲವನ್ನು ಕೂಡ ಕೃಷ್ಣ ಹೇಳಿ ಕಡೆಗೆ ಇನ್ನೊಂದು ಕಾನ್ಸೆಪ್ಟ್ಗೆ ಕೃಷ್ಣ ಇಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾನೆ. ಏನು ಅಂತ ಅಂದ್ರೆ, ಬ್ರಹ್ಮನ ಒಂದು ಆಯುಷನ್ನ ಹೇಳ್ತಾ ಹೋಗ್ತಾನೆ. ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್, ಬಹಳ ಒಂದು ಜ್ಞಾನವನ್ನ ವೃದ್ಧಿಸ್ಕೊಳ್ಳುವಂತಹ ಒಂದು ಟಾಪಿಕ್ ಅಂತಾನೆ ಹೇಳ್ತಾ ಹೋಗ್ಬೋದು. ಇಡೀ ಒಂದು ಯುಗದ ಒಂದು ಚತುರ್ಯುಗ ಅಂತ ನಾವೇನ್ ಹೇಳ್ತೀವಲ್ಲ, ಆ ಯುಗದ ಒಂದು ಪರಿಚಯವನ್ನ ಕ್ಷಮಿಸಿ ಮಾಡ್ತಾ ಹೋಗ್ತಾರೆ. ಯಾಕೆ ಇದನ್ನ ಮಾಡ್ತಾ ಹೋಗ್ತಾರೆ ಅಂತ ಅಂದ್ರೆ, ಬ್ರಹ್ಮನ ಆಯುಷ್ ಏನಿದೆ, ಆ ಬ್ರಹ್ಮನ ಆಯುಷನ್ನ ನಾವು ಇನ್ನೂ ದೀರ್ಘವಾಗಿ ಬೇಕಾದ್ರೆ ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಆ ಬ್ರಹ್ಮನ ಒಂದು ಹಗಲು ಒಂದು ರಾತ್ರಿ, ಬ್ರಹ್ಮನ ಹಗಲು ಏನಿರುತ್ತೆ, ಆ ಹಗಲಿನಲ್ಲಿ ಇಡೀ ವಿಶ್ವದ ಸೃಷ್ಟಿ ನಿರಂತರವಾಗಿ ನಡೀತಾ ಇರುತ್ತೆ. ಅಂದ್ರೆ ಹುಟ್ಟು ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಚಲನೆ ಎಲ್ಲವೂ ಕೂಡ ಬ್ರಹ್ಮನ ಹಗಲಿನಲ್ಲಿ ನಡೀತಾ ಇರುತ್ತೆ. ಈಗ ನಾವೆಲ್ಲರೂ ಕೂಡ ಅನ್ಕೊಂಡಿರ್ಬೋದು, ಚತುರ್ಮುಖ ಬ್ರಹ್ಮನು ಅವನು ಅವರಿಗೆ ಶಾಶ್ವತವಾದ ಒಂದು ಜನ್ಮ ಇರುತ್ತೆ ಅಂತ. ಇಲ್ಲ, ಚತುರ್ಮುಖ ಬ್ರಹ್ಮನಿಗೂ ಕೂಡ 100 ವರ್ಷನೇ ಆಯುಷ್. ಆ ಬ್ರಹ್ಮ ಆದ್ಮೇಲೆ ಇನ್ನೊಬ್ಬ ಬ್ರಹ್ಮ ಆ ಒಂದು ಪ್ಲೇಸ್ಗೆ ಬರ್ತಾರೆ. ಯಾರು ಬರ್ತಾರೆ? ಅದು ನಾನೇ ಆಗ್ಬೋದು, ಅದು ನೀವೇ ಆಗ್ಬೋದು. ನಿಮ್ಮ ಒಂದು ಕರ್ಮದ ಅನುಸಾರ ನೀವು ದೇವತೆಗಳಾಗಿ ಅಥವಾ ಯಕ್ಷರಾಗಿ ಬ್ರಹ್ಮನಾಗಿ ಆ ಒಂದು ಪೊಸಿಷನ್ ತಗೊಳ್ಳಿ. ಇದೊಂದು ಪೋಸ್ಟ್, ಬ್ರಹ್ಮ ಅನ್ನೋದು ಒಂದು ಪೋಸ್ಟ್. ಅವರಿಗೂ ಕೂಡ ಒಂದಿಷ್ಟು ಆಯುಷು ಅನ್ನೋದಿರುತ್ತೆ. ಸೊ ಎಷ್ಟು ಬ್ರಹ್ಮನ ಆಯುಷು ಅಂತ ನಾವು ಏನಾದ್ರು ಸ್ವಲ್ಪ ಚಿಂತನೆ ಮಾಡೋದೇ ಆದ್ರೆ, ಈ 4 ಯುಗಗಳೇನಿದೆಯಲ್ಲ, ಕಲಿಯುಗ, ಉಲ್ಟಾ ಹೋಗೋಣ, ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಅಥವಾ ಕೃತಯುಗ ಅಥವಾ ಸತ್ಯಯುಗ ಅಂತ 4 ಯುಗಗಳೇನಿದೆಯಲ್ಲ, ಈ 4 ಯುಗಗಳನ್ನ ಟೋಟಲ್ ಮಾಡಿದ್ರೆ ಒಂದು ಬ್ರಹ್ಮನ ಹಗಲು, ಇನ್ನ ಒಂದು ಬ್ರಹ್ಮನ ರಾತ್ರಿ, ಮತ್ತೆ ಅದೇ. ಸೊ ನಿಮ್ಮೆಲ್ಲರೂ ಕೂಡ ಆ ಕ್ಯಾಲ್ಕುಲೇಷನ್ ಸ್ವಲ್ಪ ಹೇಳ್ತೀನಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕ್ಯಾಲ್ಕುಲೇಷನ್. ಸಾಧ್ಯ ಆದ್ರೆ ನಾನು ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತೀನಿ, ಆಗ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ನ ಸ್ಕ್ರೀನ್ ನಿಮ್ಗೆ ಏನಾದ್ರು ಕಾಣಿಸುತ್ತೆ ಅಂದ್ರೆ ಹೇಳಿ. ನಿಮಿಷ. ಆಯ್ತು ಅನ್ಸುತ್ತೆ. ಒಂದು ಎಕ್ಸೆಲ್ ಓಪನ್ ಮಾಡೋಣ ಅನ್ಕೊಂಡೆ, ಅದ್ಯಾಕೋ ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ ಅನ್ಸುತ್ತೆ.
ಇರ್ಲಿ, ಯಾಕೋ ಎಕ್ಸೆಲ್ ಓಪನ್ ಆಗ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಮಹೋದಯ ಅವರೇ, ಆಮೇಲೆ ಶೇರ್ ಮಾಡ್ಬಿಡಿ ವಾಟ್ಸ್ಆಪ್. ಇಲ್ಲ ನಂಗೆ ಶೇರ್ ಮಾಡಕ್ಕೂ ಆಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಇರ್ಲಿ, ನಾನು ಹೇಳ್ತೀನಿ, ಬರ್ಕೊಳ್ಳಿ. ಸಾಮಾನ್ಯವಾಗಿ ನಮ್ಮ ಕಲಿಯುಗ ಅಂತ ನಾವ್ ಹೇಳ್ತೀವಲ್ಲ, ಕಲಿಯುಗದಲ್ಲಿ ಎಷ್ಟು ವರ್ಷಗಳಿದೆ ಅಂತ ಅಂದ್ರೆ 4,32,000 ವರ್ಷಗಳು. 4,32,000 ವರ್ಷಗಳಾದ್ರೆ ಒಂದು ಕಲಿಯುಗ ಅಂತ ಆಗತ್ತೆ. ಓಕೆನಾ? ಸೊ ಇದನ್ನ ಡಬಲ್ ಮಾಡಿದ್ರೆ ಅದು ದ್ವಾಪರ ಯುಗದ ಒಂದು ಟೈಮಿಂಗ್. ಅಂದ್ರೆ 4,32,000 ವರ್ಷಗಳನ್ನ ಇಂಟು 2 ಮಾಡಿದ್ರೆ ನಮ್ಗೆ 8,64,000 ವರ್ಷಗಳು ಸಿಗುತ್ತೆ. ಇಷ್ಟು ಅಂದ್ರೆ ಅಷ್ಟು ವರ್ಷಗಳು, 8,64,000 ವರ್ಷಗಳನ್ನ ಒಂದು ಯುಗ ಅಂತ ಕರಿತೀವಿ, ದ್ವಾಪರ ಯುಗ ಅಂತ ಕರಿತೀವಿ. ಇನ್ನ ತ್ರೇತಾಯುಗ ಅಂದ್ರೆ ರಾಮನು ಹುಟ್ಟಿದಂತ ಯುಗ, ಅದು 3 ಟೈಮ್ಸ್ ಆಫ್ ಕಲಿಯುಗ. ಸೊ 4,32,000 ಇಂಟು 3 ಮಾಡಿದಾಗ ನಮಗೆ ತ್ರೇತಾಯುಗದ ಒಂದು ಟೈಮಿಂಗ್ ಸಿಗ್ತಾ ಹೋಗುತ್ತೆ. ಅಂದ್ರೆ 12,96,000 ವರ್ಷಗಳು ಒಂದು ತ್ರೇತಾಯುಗಕ್ಕೆ ಇರುತ್ತೆ. ಇನ್ನ ಸತ್ಯಯುಗ ಅಥವಾ ಕೃತಯುಗ ಅಂತ ನಾವೇನ್ ಹೇಳ್ತೀವಲ್ಲ, ಕಲಿಯುಗದ 4 ಪಟ್ಟು ಅಂದ್ರೆ 4,32,000 ವರ್ಷಗಳನ್ನ 4 ಬಾರಿ ಇಂಟು 4 ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? 17,28,000 ವರ್ಷಗಳು ಸಿಗತ್ತೆ. ಎಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇರೋದು 4 ಯುಗ: ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಮತ್ತೆ ಕೃತಯುಗ ಅಥವಾ ಸತ್ಯಯುಗ ಅಂತಾನೂ ಕರೀತಾರೆ. ಕಲಿಯುಗದ ನಂಬರ್ ಆಫ್ ಇಯರ್ಸ್ ಎಷ್ಟಂದ್ರೆ, ಎಷ್ಟು ವರ್ಷಗಳಿದೆ ಕಲಿಯುಗದಲ್ಲಿ ಅಂತ ಅಂದ್ರೆ 4,32,000 ವರ್ಷಗಳಿದೆ. ಅದರ ಡಬಲ್ ದ್ವಾಪರ ಯುಗ, ಅದರ ತ್ರಿಬಲ್ ತ್ರೇತಾಯುಗ, ಅದರ 4 ಟೈಮ್ಸ್ ಸತ್ಯಯುಗ. ಸೊ ಬ್ರಹ್ಮನ ಒಂದು ದಿನದ ಬ್ರಹ್ಮನ ಒಂದು ಹಗಲಿನ ಡ್ಯೂರೇಷನ್ ಎಷ್ಟು ಅಂತ ಅಂದ್ರೆ, ಈ 4 ಯುಗಗಳು ವರ್ಷಗಳಿಷ್ಟಿದೆಯಲ್ಲ, ಇಷ್ಟನ್ನು ನೀವು ಟೋಟಲ್ ಮಾಡಿದ್ರೆ ನಿಮ್ಗೆ, ನಾನು ಆಡ್ ಮಾಡ್ತೀನಿ, ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ 43,20,000 ವರ್ಷಗಳು ಸಿಗತ್ತೆ. ಕಲಿಯುಗದಲ್ಲಿ ನಾನು ಹೇಳ್ತಾ ಇರೋದು. ಸಿಕ್ಕಿದಾಗ ಅದು ಬ್ರಹ್ಮನ ಒಂದು ಹಗಲು. ಬ್ರಹ್ಮನ ಒಂದು ಹಗಲು ಅಂದ್ರೆ ಡೇ ಟೈಮು 43,20,000 ವರ್ಷಗಳು ನಮ್ಮ ಕಲಿಯುಗದಲ್ಲಿ. ಇಷ್ಟು ಬ್ರಹ್ಮನ ಒಂದು ಹಗಲಾಗಿರುತ್ತೆ. ಅಷ್ಟೇ ವರ್ಷ ಅಂದ್ರೆ 43,20,000 ವರ್ಷಗಳು ಬ್ರಹ್ಮನ ರಾತ್ರಿ ಕೂಡ ಆಗಿರುತ್ತೆ. ಸೊ ಯಾಕೆ ಇಲ್ಲಿ ಕೃಷ್ಣ 8ನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ಹೇಳ್ತಿದ್ದಾರೆ ಅಂತ ಅಂದ್ರೆ, ಕಾರಣ ಇಷ್ಟೇ. ಬ್ರಹ್ಮನ ಒಂದು ಹಗಲಿನಲ್ಲಿ ಇಡೀ ಸೃಷ್ಟಿ ಏನು ನಾವು ನೋಡ್ತಾ ಇದ್ದೀವಲ್ಲ, ಗಿಡ ಮರ ಬಂಡೆ ಪರ್ವತ ನದಿ ಸರೋವರ ಎಲ್ಲವೂ ಕೂಡ ಆಕ್ಟಿವ್ ಆಗಿರುತ್ತೆ. ಅಂದ್ರೆ ನಾವು ನೋಡ್ಬೋದು ಅಥವಾ ಸ್ಪರ್ಶಿಸ್ಬೋದು, ಇದ್ ಮಾಡಬಹುದು. ಅದೇ ಬ್ರಹ್ಮನ ಹಗಲಿನ ರಾತ್ರಿಯಲ್ಲಿ ಅದು ಪ್ರಳಯವಾಗತ್ತೆ. ಅಂದ್ರೆ ಇಡೀ ಸೃಷ್ಟಿ ಪ್ರಳಯವಾಗಿ ವಿಷ್ಣುವಿನ ಹೊಟ್ಟೆಯಲ್ಲಿ ಹೋಗಿ ಸೇರ್ಕೊಂಡು ಆ ನಾವು ಹೇಗೆ ಈಗ ರಾತ್ರಿ ಮಲಗಿ ಏನು ಕ್ರಿಯೆ ಇರೋದಿಲ್ಲ, ನಮ್ಮಲ್ಲಿ ಏನು ಕ್ರಿಯೆ ಇರೋದಿಲ್ಲ, ಬಹಳ ದೇಹ ಮಾತ್ರ ನಮಗೆ ಇರುತ್ತೆ, ನಮ್ಮ ಮೈಂಡು ನಮ್ಮ ಕೈ ಬಾಯಿ ಏನು ಕೆಲಸ ಮಾಡ್ತಾ ಇರೋದಿಲ್ಲ. ಆ ರೀತಿ ಇಡೀ ಸೃಷ್ಟಿ ಒಂದು ತರ ಸ್ಟ್ಯಾಚ್ಯೂ ಆಗಿರುತ್ತೆ, ಅಥವಾ ಏನೂ ಕೂಡ ಆಕ್ಟಿವ್ ಆಗಿರೋದಿಲ್ಲ. ಅದು ಬ್ರಹ್ಮನ ರಾತ್ರಿ ಆಗಿರುತ್ತೆ ಅಂತ. ಸೊ ಈ ಒಂದು ಕ್ರಿಯೇಷನ್ ಅನ್ನು ಕೂಡ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತದ್ದು. ಸಾಮಾನ್ಯವಾಗಿ ನಾವು ನೀವ್ ಅನ್ಕೊಬಹುದು, ಅಂದ್ರೆ ಇಲ್ಲೊಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಮೂಡುತ್ತೆ. ಏನು ಅಂತ ಅಂದ್ರೆ, ಹಾಗಾದ್ರೆ ನಾವು ಮಾಡಿದ ಪಾಪದ ಅನುಸಾರವಾಗಿ ನಮಗೆ ಜನ್ಮಗಳು ಬರ್ತಾ ಹೋಗುತ್ತೆ. ಬ್ರಹ್ಮನ ರಾತ್ರಿ ಶುರುವಾಯಿತು ಅಂತ ಅಂದ್ರೆ ನಾವು ಮಾಡಿದ ಕರ್ಮಕ್ಕೆ ಅಲ್ಲಿಗೆ ಪಾಸ್ ಆಗೋಗ್ಬಿಡುತ್ತಾ? ಪ್ರಳಯ ಆಗೋದ್ರೆ ನಾವು ಮತ್ತೆ ಹುಟ್ಟು ಬರ್ತೀವಲ್ಲ, ಎಲ್ಲ ಫ್ರೆಶ್ ಆಗಿ ಹುಟ್ಟು ಬರ್ತೀವ ಅಂತ ಒಂದು ಪ್ರಶ್ನೆ ಬರ್ಬೋದು ನಿಮ್ಗೆ. ಖಂಡಿತವಾಗ್ಲೂ ಇಲ್ಲ. ನೀವು ಮಾಡಿದಂತಹ ಪಾಪ ಬ್ರಹ್ಮನ ಹಗಲಿನಲ್ಲಿ ಏನು ಎಂಡ್ ಆಗಿರುತ್ತೆ ಅಥವಾ ಅಲ್ಲಿ ಪಾಸ್ ಆಗಿರುತ್ತೆ, ಅದೇ ಪಾಸ್ ಇಂದ ಮತ್ತೆ ಬ್ರಹ್ಮನ ಹಗಲೇನು ಶುರು ಆಗತ್ತೆ, ಅದೇ ಜನ್ಮಕ್ಕೆ ನೀವು ಹೋಗ್ತೀರಾ. ಸೊ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೊಬೇಕಂದ್ರೆ, ನಾವು ಮಾಡಿದಂತಹ ಪಾಪಗಳು ಯಾವತ್ತೂ ಕೂಡ ಊಫಿ ಆಗೋಲ್ಲ. ಊಫಿ ಅಂತ ಅಂದ್ರೆ ಲ್ಯಾಪ್ಸ್ ಆಗಲ್ಲ, ಮನ್ನಾ ಆಗಲ್ಲ, ಅದು ಹಾಗೇ ಇರತ್ತೆ. ಬ್ರಹ್ಮನಿಗೆ ಹಗಲು ಬರ್ಲಿ ರಾತ್ರಿ ಬರ್ಲಿ, ನಾವು ಮಾಡಿದಂತಹ ಕರ್ಮಗಳು ಆಗಲ್ಲ. ಇಲ್ಲಿ 8ನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಬ್ರಹ್ಮನ ಆಯುಷ್ ಬಗ್ಗೆ ಹೇಳ್ತಿದ್ದಾನೆ. ಬ್ರಹ್ಮನ ಹಗಲಿನಲ್ಲಿ ಇಡೀ ಸೃಷ್ಟಿ ಆಕ್ಟಿವ್ ಆಗಿರುತ್ತೆ.
ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಬ್ರಹ್ಮನ ರಾತ್ರಿಯಲ್ಲಿ ಅದು ಒಂದು ರೀತಿ ಸ್ಟಾಗ್ನೆಂಟ್ ಆಗಿರುತ್ತೆ ಅಥವಾ ಇನ್ಆಕ್ಟಿವ್ ಆಗಿರುತ್ತೆ ಅನ್ನುವಂಥ ಒಂದು ವಿಚಾರವನ್ನ ಕೃಷ್ಣ ಈ 8ನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಈ ನಂಬರ್ಸ್ ಎಲ್ಲ ನೋಟ್ ಮಾಡ್ಕೊಂಡ್ರ ಎಲ್ಲರೂ? ಬಹಳ ಒಂದು ಸರ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ನೀವು ಸಾಮಾನ್ಯವಾಗಿ ಈ ಸಂಕಲ್ಪಗಳನ್ನ ಮಾಡ್ಕೊಳ್ಳೋದು ಅಥವಾ ವೇದಗಳನ್ನ ಹೇಳ್ಬೇಕಂದ್ರೂ ಕೂಡ ಹೇಳ್ತಾರೆ. ಕಲಿಯುಗೆ ಪ್ರಥಮ ಪಾದೆ ಪ್ರಥಮ ವರ್ಷೆ ಜಂಬೂದ್ವೀಪೆ ದ್ವಿತೀಯ ಪರಾರ್ಧೆ ಅಂತ ಒಂದು ಮಾತು ಬರುತ್ತೆ. ದ್ವಿತೀಯ ಪರಾರ್ಧೆ ಅಂತ ಅಂದ್ರೆ 50 ವರ್ಷ ಅಂದ್ರೆ ಬ್ರಹ್ಮನಿಗೆ ಈಗ 50 ವರ್ಷ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಪರಾರ್ಧೆ. ದ್ವಿತೀಯ ಪರಾರ್ಧೆ ಅಂದ್ರೆ ಅವನ ಒಂದು 100 ವರ್ಷದ ಆಯುಷ್ನಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಯಾರಾದ್ರೂ ಹೇಳ್ಬೇಕಂದ್ರೆ ನೀವು ಕೇಳಿರ್ತೀರ ಭಟ್ರ ಬಾಯಿನಲ್ಲಿ ದ್ವಿತೀಯ ಪರಾರ್ಧೆ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನಿಗೆ 50 ವರ್ಷ ಆಗಿದೆ ಅಂತ. ಸೊ ಆ ರೀತಿ ಯಾಕೆ ಅದನ್ನ ಹೇಳ್ತಾರೆ ಅಂದ್ರೆ ಈ 43,000 ಅದೇನ್ ಕ್ಯಾಲ್ಕುಲೇಷನ್ ಹೇಳಿದ್ನಲ್ಲ ಅದ್ರ ಪ್ರಕಾರ ಬ್ರಹ್ಮನ ಒಂದು ಆಯುಷ್ಯನ ಕ್ಯಾಲ್ಕುಲೇಟ್ ಮಾಡಿ ಹೇಳುವಂಥದ್ದು. ಈ ಒಂದು ಸಮಯದಲ್ಲಿ ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಸಂಕಲ್ಪವನ್ನು ಕೂಡ ಮಾಡ್ತಿರ್ತಾರೆ. ಸೊ ನಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಬೇಕಾದಂತಹ ಒಂದು ವಿಚಾರ. ಸುಮ್ನೆ ಮಂತ್ರಗಳು ಅಥವಾ ಇದು ಹಾಗೆ ಹೇಳಲ್ಲ, ಅದಕ್ಕೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳುವಂಥದ್ದು. ಸಹಸ್ರಯುಗ ಪರ್ಯಂತಂ ಮಹದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಂ ತೇಹೋ ರಾತ್ರವಿದೋ ಜನಾಹ ಅಂತ ಒಂದು ಶ್ಲೋಕ ಬರುತ್ತೆ. ಅದರ ಅರ್ಥ ಇಷ್ಟೇ: ಬ್ರಹ್ಮದೇವರ ಒಂದು ಹಗಲು ಅಂದ್ರೆ 1,000 ಚತುರ್ಯುಗಗಳಷ್ಟು, ಮತ್ತೆ ನಾನು ಏನ್ ಕ್ಯಾಲ್ಕುಲೇಷನ್ ಇದೆ ಅಷ್ಟೇ ರಾತ್ರಿ ಕೂಡ ಆದಾಗ ಒಂದು ಕಲ್ಪ ಅಥವಾ ಒಂದು ಸೈಕಲ್ ಅಂತ ಆಗತ್ತೆ ಅಂತ ಇಲ್ಲಿ ಕೃಷ್ಣ ಬ್ರಹ್ಮನ ಆಯುಷ್ಯನ ಬಗ್ಗೆ ಅಥವಾ ಬ್ರಹ್ಮನ ಹಗಲು ಮತ್ತೆ ಬ್ರಹ್ಮನ ರಾತ್ರಿಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಆದ್ರೆ ನಾವಿಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಏನಂತ ಅಂದ್ರೆ, ಬ್ರಹ್ಮನಿಗೆ ಹಗಲಾದ್ರೂ ಆಗ್ಲಿ ಬ್ರಹ್ಮನಿಗೆ ರಾತ್ರಿ ಆದ್ರೂ ಆಗ್ಲಿ ನಾವು ಮಾಡುವಂತಹ ಕರ್ಮದ ಅನುಸಾರ ನಮ್ಮ ಜನ್ಮ ನಾವು ತಾಳ್ತಾ ಹೋಗ್ತೀವಿ ಅಂತ. ಅದು ಬ್ರಹ್ಮನಿಗೆ ಹಗಲಾದ್ರೆ ಸೃಷ್ಟಿ ಇರುತ್ತೆ, ಸಕಲ ಚರಾಚರ ಪ್ರಾಣಿಗಳು ಬ್ರಹ್ಮನ ಆಧೀನದಲ್ಲಿ ಬ್ರಹ್ಮನ ಒಂದು ಡೈರೆಕ್ಷನ್ ಅಲ್ಲಿ ಎಲ್ಲವೂ ಕೂಡ ನವಗ್ರಹಗಳು ಅಥವಾ ಭೂಮಂಡಗಳು ನಾವು ಅನ್ಕೊಂಡಿರ್ತೀವಿ ಬರೀ ಭೂಲೋಕ ಅಂತಾರ, ಎಲ್ಲಾ 7 ಲೋಕಗಳಲ್ಲೂ ಕೂಡ ಅವನ ಒಂದು ಡೈರೆಕ್ಷನ್ ಇಂದಾನೆ ನಡೀತಾ ಇರತ್ತೆ. ಅಷ್ಟೂ ಲೋಕಗಳು ಕೂಡ ಬ್ರಹ್ಮನ ಹಗಲಿನಲ್ಲಿ ಕೆಲಸ ಮಾಡ್ತಾ ಇರತ್ತೆ ಅವರವರ ಕರ್ಮಕ್ಕೆ ಅನುಸಾರವಾಗಿ. ಇಲ್ಲಿ ಪಾಪ್ಯುಲೇಷನ್ ಅನ್ನೋದನ್ನ ತಗೊಂಡಾಗ ಅದು ಪಾಪ್ಯುಲೇಷನ್ ಯಾವತ್ತೂ ಒಂದು ಕೂಡ ಕಡಿಮೆ ಆಗೋದಿಲ್ಲ. ಈಗ ನಾನು ಈ ದೇಹತ್ಯಾಗ ಮಾಡಿದ ನಂತರ ಇನ್ನೊಂದು ಪ್ರಾಣಿ ಆಗೋ ಪಕ್ಷಿ ಆಗೋ ಹುಟ್ಟು ಬರ್ತೀನಿ, ಮತ್ತೆ ಆ ಪ್ರಾಣಿ ಆದಾಗ ಇನ್ನೊಂದು ಹುಟ್ಟು ಬರುತ್ತೆ. ಸೊ ಇಲ್ಲಿ ಅದು ಬ್ರಹ್ಮನೂ ಆಗ್ಬೋದು, ದೇವತೆಗಳು ಆಗ್ಬೋದು, ಅಥವಾ ಸುರರು ಆಗ್ಬೋದು, ಅಥವಾ ಯಕ್ಷರು ಆಗ್ಬೋದು. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಊರ್ಧ್ವಲೋಕಗಳಿಗಾದ್ರೂ ಜನ್ಮವನ್ನ ತಾಳ್ತಾ ಬರ್ತೀವಿ, ಅಥವಾ ಅಧೋಲೋಕದಲ್ಲಾದ್ರೂ ಜನ್ಮವನ್ನ ತಾಳ್ತಾ ಬರ್ತೀವಿ. ಇದು ಸ್ಪಷ್ಟ. ಸೊ ಯಾರೂ ಕೂಡ ಇಲ್ಲಿ ಯಾರು ಎಕ್ಸೆಪ್ಷನ್ ಅಂತ ಅಂದ್ರೆ, ಕೊನೆ ಕಾಲದಲ್ಲಿ ಯಾರು ಪರಮಾತ್ಮನ ಹೆಸರನ್ನು ಹೇಳಿ ಅವನಲ್ಲಿ ಐಕ್ಯರಾಗ್ತಾರೋ ಅವರು ಮಾತ್ರ ಈ ಒಂದು ಸೈಕಲ್ ಅಲ್ಲಿ ಹೊರಗಡೆ ಹೋಗೋಕ್ ಸಾಧ್ಯ. ಇಲ್ಲ ಅಂತ ಅಂದ್ರೆ ಬ್ರಹ್ಮನ ಹಗಲಿನಲ್ಲಿ ಬ್ರಹ್ಮನ ರಾತ್ರಿಯಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ಒಂದು ಲೋಕದಲ್ಲಿ ಅವರು ಇದ್ದೇ ಇರ್ತಾರೆ. ಈ ಒಂದು ಸೂಕ್ಷ್ಮವನ್ನ ಅಥವಾ ಈ ಒಂದು ವಿಚಾರವನ್ನ ಹೇಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೋ ಏನೋ ಈ ಒಂದು ವಿಚಾರವನ್ನ 8ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಸ್ತಾಪವನ್ನು ಮಾಡ್ತಾನೆ. ಅಂದ್ರೆ ಬ್ರಹ್ಮನ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡ್ತಾನೆ. ಅರ್ಥ ಆಯ್ತಾ ಯಾಕೆ ಕೃಷ್ಣ 8ನೇ ಅಧ್ಯಾಯದಲ್ಲಿ ಈ ಮಹಾಯುಗ ಅಥವಾ ಚತುರ್ಯುಗದ ಬಗ್ಗೆ ಹೇಳ್ದ ಅಂತ? 4,32,000 ವರ್ಷಗಳು ಈ ಕಲಿಯುಗದಲ್ಲಿ ಇರುವಂತದ್ದು. ಸೊ ಇಲ್ಲಿ ನಾವು ಟೇಕ್ ಅವೇ ಅಂತ ನಮ್ಗೇನು ಅಂತ ಇದೆ ಅಂತ ಅಂದ್ರೆ, ಯಾವುದೇ ಯುಗದಲ್ಲಿ ನಾವಿದ್ರು ಕೂಡ, ಬ್ರಹ್ಮನ ಹಗಲಿನಲ್ಲಾದ್ರೂ ಇರ್ಲಿ, ಬ್ರಹ್ಮನ ಒಂದು ರಾತ್ರಿ ಇಲ್ಲಾದ್ರೂ ನಾವಿರ್ಲಿ, ನಮ್ಮ ಕರ್ಮಗಳ ಬಗ್ಗೆ ನಾವು ಬಹಳ ಸೂಕ್ಷ್ಮವಾಗಿ ನಾವು ಚಿಂತನೆಯನ್ನ ಮಾಡ್ತಿರ್ಬೇಕು ಅಂತ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಜನ್ಮಗಳನ್ನ ನಾವು ತೆಗೆದುಕೊಂತ ಹೋಗ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ತದನಂತರದಲ್ಲಿ ಇನ್ನೊಂದು ವಿಚಾರವನ್ನ ಕೃಷ್ಣ ಪ್ರಸ್ತಾಪವನ್ನು ಮಾಡ್ತಾನೆ. ಏನದು ಅಂತಂದ್ರೆ, ಕೃಷ್ಣ 2 ರೀತಿಯ ಒಂದು ಉತ್ತರಾಯಣ ಮತ್ತೆ ದಕ್ಷಿಣಾಯಣ ಅನ್ನುವಂಥ ಒಂದು 2 ಕಾನ್ಸೆಪ್ಟ್ ಅನ್ನು ಕೂಡ ಇಲ್ಲಿ ಕೃಷ್ಣ ಪ್ರಸ್ತಾಪವನ್ನು ಮಾಡ್ತಾನೆ. ಏನದು ಅಂತ ಅಂದ್ರೆ, ಸಾಮಾನ್ಯವಾಗಿ ನಾವು ಭೀಷ್ಮರು ಉತ್ತರಾಯಣ ಪುಣ್ಯಕಾಲಕ್ಕೆ ಕಾಯ್ತಾ ಇದ್ರು ಅನ್ನೋದನ್ನ ನಾವು
ಕೇಳಿದೀವಿ ಅಲ್ವಾ. ಅದೇ ರೀತಿಯಾಗಿ ಕೃಷ್ಣನು ಕೂಡ ಈ ಈ ವಿಚಾರವಾಗಿ 8ನೇ ಅಧ್ಯಾಯದಲ್ಲಿ ಪ್ರಸ್ತಾಪವನ್ನು ಮಾಡ್ತಾನೆ. ಯಾರು ಉತ್ತರಾಯಣ ಕಾಲದಲ್ಲಿ, ಉತ್ತರಾಯಣ ಕಾಲ ಅಂತಂದ್ರೆ ಈ ಒಂದು ನಿಮಿಷ, ಇಲ್ಲಿ ಉತ್ತರಾಯಣದ ಅಂದ್ರೆ ಅದು ದೇವಯಾನ ಮಾರ್ಗ ಅಂತಲೂ ಕೂಡ ಕರೀತಾರೆ. ಅಂದ್ರೆ ದೇಹತ್ಯಾಗ ಮಾಡುವಂತವ್ರು ಈ ಉತ್ತರಾಯಣ ಕಾಲದ ಅಂದ್ರೆ ಅಗ್ನಿ ಜ್ಯೋತಿ ಅಂದ್ರೆ ಹಗಲು ಅಂದ್ರೆ ಶುಕ್ಲ ಪಕ್ಷ ಆ ಒಂದು ಸಮಯದಲ್ಲಿ ಯಾರು ದೇಹ ತ್ಯಾಗವನ್ನ ಮಾಡ್ತಾರೆ ಅವರು ಡೈರೆಕ್ಟ್ ಆಗಿ ಪರಮಾತ್ಮನನ್ನೇ ಹೋಗಿ ಸೇರ್ತಾರೆ ಅಂತ. ಅದಕ್ಕೋಸ್ಕರ ಭೀಷ್ಮರು ಉತ್ತರಾಯಣ ಪುಣ್ಯ ಕಾಲಕ್ಕೆ ಕಾದು ನಂತರ ದೇಹ ತ್ಯಾಗವನ್ನು ಮಾಡಿದ್ರು ಅಂತ. ಯಾಕೆಂದ್ರೆ ಅವರು ಹೋಗುವಂತ ಕೊನೆಯ ಸಮಯದಲ್ಲೂ ಕೂಡ ವಿಷ್ಣು ಸಹಸ್ರನಾಮವನ್ನ ಅಥವಾ ಕೃಷ್ಣನನ್ನೇ ನೆನೆಸ್ಕೊಂಡು ಹೋದ್ರು. ಅದಕ್ಕೋಸ್ಕರ ಅವರು ಉತ್ತರಾಯಣ ಪುಣ್ಯಕಾಲದ ಅಗ್ನಿ ಜ್ಯೋತಿರ್ಹ ಶುಕ್ಲ ಅಥವಾ ಅಗ್ನಿ ಆ ಜ್ಯೋತಿಯ ಸ್ವರೂಪದಲ್ಲಿ ಈ ಆತ್ಮವನ್ನ ಕರ್ಕೊಂಡು ಹೋಗೋದಕ್ಕೆ ಒಂದಿಷ್ಟು ದೇವತೆಗಳು ಬರ್ತಾರೆ. ಅದು ಬಹಳ ದೊಡ್ಡ ಕಾನ್ಸೆಪ್ಟ್. ಯಾವತ್ತಾದ್ರೂ ಒಂದಿನ ಒಂದು ಗಂಟೆಗಳ ಕಾಲ ಅದನ್ನು ಹೇಳಬೇಕು. ಒಂದಿಷ್ಟಿಷ್ಟು ಜಾಗಗಳಿದೆ. ಅಂದ್ರೆ ಈ ಆತ್ಮ ದೇಹವನ್ನು ಬಿಟ್ಟು ಹೋದಾಗ ಬಹಳಷ್ಟು ಜನ ಆ ಆತ್ಮವನ್ನ ಇನ್ವೈಟ್ ಮಾಡೋಕೆ ಅಂದ್ರೆ ಕರ್ಕೊಂಡು ಹೋಗಿ ಬರ್ತಾರೆ. ಅಲ್ಲಿ ಮಧ್ಯ ನಮಗೆ ಇಷ್ಟು ಸರೋವರಗಳು ಸಿಗ್ತಾ ಹೋಗ್ತವೆ, ನದಿಗಳು ಸಿಗ್ತಾ ಹೋಗ್ತವೆ. ಅದನ್ನೆಲ್ಲ ದಾಟಿ ನಾವು ಹೋಗ್ಬೇಕು. ಅದು ಬಹಳ ದೀರ್ಘವಾದಂತಹ ಒಂದು ಸಬ್ಜೆಕ್ಟ್. ನಾನು ಮುಂದಿನ ಯಾವತ್ತಾದ್ರೂ ಒಂದು ತರಗತಿನಲ್ಲಿ ಆತ್ಮ ಯಾವ ರೀತಿ ಚಲನೆ ಮಾಡುತ್ತೆ, ಮುಕ್ತಿಯ ಕಡೆಗೆ ಹೋಗ್ಬೇಕಂದ್ರೆ ಯಾವ ರೀತಿ ಚಲನೆ ಮಾಡುತ್ತೆ ಅಂತ ಬಹಳ ದೀರ್ಘವಾಗ್ತದೆ. ಯಾವ ಯಾವ ಲೋಕಗಳನ್ನ ಸಂಧಿಸ ಹೋಗುತ್ತೆ ಆತ್ಮ ಅನ್ನೋದನ್ನು ಕೂಡ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಇವತ್ತಿನ 18 ಈ ಒಂದು ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಯಾರು ಕೃಷ್ಣನ್ನ ಸೇರ್ಬೇಕು ಅಂತ ಸಂಕಲ್ಪವನ್ನು ಮಾಡಿರ್ತಾರೆ ಅಥವಾ ಕೊನೆಗಾಲದಲ್ಲಿ ಪರಮಾತ್ಮನನ್ನ ನೆನೆಸ್ಕೊಂಡು ಪರಮಾತ್ಮನೇ ಗತಿ ಅನ್ನುವಂತಹ ರೀತಿಯಲ್ಲಿ ಯಾರು ಹೋಗಿರ್ತಾರೆ ಅವರು ಅಗ್ನಿ ಜ್ಯೋತಿ ಅಥವಾ ಹಗಲಿನ ಒಂದು ಟೈಮಲ್ಲಿ ಶುಕ್ಲ ಪಕ್ಷದಲ್ಲಿ ಉತ್ತರಾಯಣ ಕಾಲದಲ್ಲಿ ಅವರು ಆ ಒಂದು ಸದ್ಗತಿಯನ್ನ ಕಾಣ್ತಾರೆ ಅನ್ನುವಂಥದ್ದು. ಇನ್ನ ಮುಂದಿನ ದಕ್ಷಿಣಾಯಣದ ಮಾರ್ಗ ಏನಿದೆ ಅದು ಪಿತೃಯಾಣ ಮಾರ್ಗ ಅಂತಲೂ ಕೂಡ ಕರೀತಾರೆ. ಅದು ಯಾವ ರೀತಿ ಇರುತ್ತೆ ಅಂದ್ರೆ ಧೂಮ ರಾತ್ರಿ ಕೃಷ್ಣ ಪಕ್ಷ ಅಂದ್ರೆ ಕತ್ತಲಿನ ಒಂದು ಪರಿಸ್ಥಿತಿಯಲ್ಲಿ ದಕ್ಷಿಣಾಯಣದ ಒಂದು ಆ ಮಾರ್ಗವಾಗಿ ಆತ್ಮ ಸಂಚಾರ ಮಾಡುತ್ತೆ ಅಂತ. ಅದು ಯಾವ ರೀತಿ ಮಾಡುತ್ತೆ ಅಂದ್ರೆ ಸಾಮಾನ್ಯವಾಗಿ ನಾವು ಕೇಳಿರ್ತೀವಲ್ಲ, ನಿಮಗೆ ಸ್ವರ್ಗ ಸಿಗುತ್ತಾ ನರಕ ಸಿಗುತ್ತಾ ಅಂತ ನಾವು ಸಾಮಾನ್ಯವಾಗಿ ಲೌಕಿಕವಾದಲ್ಲೂ ಕೇಳ್ತೀವಿ. ಇಲ್ಲಿ ಸ್ವರ್ಗ ನರಕಗಳಂದ್ರೆ ಏನು ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಸ್ವರ್ಗ ಅಂತ ಅಂದ್ರೆ ಏನಂದ್ರೆ ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳೆಲ್ಲ ಏನಿದೆಯಲ್ಲ ಆ ಪುಣ್ಯ ಕಾರ್ಯಗಳಿಗೆ ಟೆಂಪ್ರವರಿಯಾಗಿ ಹೋಗುವಂತಹ ಸ್ಥಳ ಸ್ವರ್ಗ ಅಂತ. ಸ್ವರ್ಗ ಅಂದ್ರೆ ಅದೇ ನಿಮ್ಗೆ ಶಾಶ್ವತವಾದಂತಹ ಸ್ಥಾನ ಅಂತ ದಯವಿಟ್ಟು ಯಾರು ಭಾವಿಸ್ಬೇಡಿ. ಸ್ವರ್ಗ ಅಂದ್ರೆ ಏನು ಅಂದ್ರೆ ಅದೊಂದು ಜಾಗ. ಫಾರ್ ಎಕ್ಸಾಂಪಲ್ ನಮ್ಮ ಇಡೀ ಮಂತ್ ಅಲ್ಲಿ ಒಂದು ವೀಕೆಂಡ್ ಬರುತ್ತೆ. ಆ ವೀಕೆಂಡ್ ಅಲ್ಲಿ ನಾವು ವಂಡರ್ಲಾಗೋ ಅಥವಾ ಬೇರೆ ಇನ್ಯಾವುದೋ ಶಿಮ್ಲಾಗೋ ಅಥವಾ ಸಿಂಗಾಪುರ್ಗೋ ಹೋಗಿ ಬರ್ತೀವಿ. ಆ ಟೆಂಪ್ರವರೆಗೆ ಹೋಗಿ ಬರ್ತೀವಿ ಅಷ್ಟೇ ಶಿಮ್ಲಾಗೆ. ನಾವು ಶಿಮ್ಲಾದಲ್ಲೇ ಇದು ಜೀವನವನ್ನು ಮಾಡಲ್ಲ. ಅದೇ ರೀತಿ ನೀವು ಮಾಡಿರುವಂತಹ ಒಳ್ಳೆ ಕೆಲಸಗಳಿಗೆ ಈ ಒಂದು ಮಾರ್ಗದಲ್ಲಿ ಅಂದ್ರೆ ಸ್ವರ್ಗ ನಿಮ್ಗೆ ಪ್ರಾಪ್ತಿ ಆಗತ್ತೆ, ಅಲ್ಲಿ ಒಂದು ಸುಖವನ್ನ ಅನುಭವಿಸ್ತೀರಾ. ದಟ್ ಡಸಂಟ್ ಮೀನ್ ನೀವು ಸ್ವರ್ಗದಲ್ಲೇ ಇರ್ತೀರಾ ಅಂತ. ಅದೇ ರೀತಿ ಕೆಟ್ಟದನ್ನ ಮಾಡಿರ್ತೀರಾ, ಪಾಪಕರ್ಮಗಳನ್ನ ಮಾಡಿರ್ತೀರಾ, ನೀವು ನರಕಕ್ಕೆ ಹೋಗ್ತೀರಾ ಅಂತ ಅಂದ್ರೆ ಅಲ್ಲಿ ಒಂದಿಷ್ಟು ಶಿಕ್ಷೆಯನ್ನ ಅನುಭವಿಸೋದಕ್ಕೆ ನೀವು ಹೋಗಿರ್ತೀರಾ. ಆ ಶಿಕ್ಷೆಯನ್ನ ಅನುಭವಿಸಿ ಮತ್ತೆ ಪುನರ್ಜನ್ಮವಾಗಿ ನೀವು ಮತ್ತೆ ಯಾವುದೋ ಒಂದು ಜನ್ಮವನ್ನು ತಾಳಿ ಬರ್ತೀರಾ. ಎಲ್ಲಾ ಪಾಪಗಳನ್ನ ನೀವು ನರಕದಲ್ಲೇ ಅನುಭವಿಸೋದಿಲ್ಲ. ಒಂದಿಷ್ಟು ಶಿಕ್ಷೆಗಳು ನಿಮ್ಗೆ ಆಗತ್ತೆ. ಅದು ದೇಹಕ್ಕೆ ಆಗುವಂತಹ ಶಿಕ್ಷೆಗಳು ಅಥವಾ ಆತ್ಮಕ್ಕೆ ಮುಟ್ಟುವಂತಹ ಶಿಕ್ಷೆಗಳು. ಮತ್ತೆ ನೀವು ಮುಂದಿನ ಜನ್ಮದಲ್ಲಿ ನೀವು ಅದನ್ನ ಹುಟ್ಟಿ ಆ ಒಂದು ಮಾಡಿರುವಂತಹ ಕರ್ಮಗಳನ್ನ ಸವಿಸ್ತಾ ಬರ್ತಾರೆ. ಇದು ಪಿತೃಯಾನ ಮಾರ್ಗ ಅಂತಂದ್ರೆ ದಕ್ಷಿಣಾಯನ ಮಾರ್ಗ ಅಂತ. ಸೊ ಇಲ್ಲಿ ಕೃಷ್ಣ ಉತ್ತರಾಯಣ ಮಾರ್ಗ ಮತ್ತೆ ದಕ್ಷಿಣಾಯನ ಮಾರ್ಗ ಅಂತ ಯಾಕೆ ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾನೆ ಅಂತ ಅಂದ್ರೆ ಯಾರು ಅಂತ್ಯಕಾಲದಲ್ಲಿ ಪರಮಾತ್ಮನನ್ನೇ ಹರಸಿ ಹೋಗಿ ಲೌಕಿಕವಾಗಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ, ನಾನಾಗ್ಲೇ ಹೇಳಿದ್ರಲ್ಲ ಇಂದ್ರಿಯಗಳ ನಿಗ್ರಹವನ್ನು ಮಾಡಿ ಸದಾ ದೇವರ ಧ್ಯಾನದಲ್ಲಿ ಯಾರು ಮಗ್ನನಾಗಿ ಶರಣಾಗತಿ ಮನೋಭಾವದಿಂದ ಯಾರು ವಿಷ್ಣುವನ್ನೇ ಗತಿ ಅಂತ ಹೋಗ್ತಾರೋ ಅವರು ಉತ್ತರಾಯಣ ಮಾರ್ಗ ಅಂದ್ರೆ ಅಗ್ನಿ ಜ್ಯೋತಿ ಹಗಲಿನ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಅವರು ದೇಹವನ್ನ ತ್ಯಾಗ ಮಾಡಿ ಪರಮಾತ್ಮನಿಗೆ ಹೋಗಿ ಲೀನವಾಗ್ತಾರೆ. ಯಾರು ಸಾಂಸಾರಿಕ ಬಂಧನದಲ್ಲಿ ಇಟ್ಕೊಂಡಿರ್ತಾರೆ ಅಥವಾ ಬೀಗದ ಕೈ ಅಪಾರ್ಟ್ಮೆಂಟ್ ಬಂಗ್ಲೆ ಅನ್ನುವಂಥ ವ್ಯಾಮೋಹದಲ್ಲೇ ಯಾರು ಇರ್ತಾರೆ ಅವರು ಧೂಮ ಅಂದ್ರೆ ರಾತ್ರಿಯ ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಅವರ ದೇಹ ತ್ಯಾಗವನ್ನು ಮಾಡಿ ದಕ್ಷಿಣಾಯನದಲ್ಲಿ ಅವರು ತಮ್ಮ ಆತ್ಮನ ಚಲಿಸೋದಕ್ಕೆ ಹೋಗ್ತಾರೆ. ಆದ್ರೆ ಅವರಿಗೆ ಹೇಳಿದ್ನಲ್ಲ ಸ್ವರ್ಗವಾದ್ರೂ ಪ್ರಾಪ್ತಿ ಆಗ್ಬಹುದು ಅಥವಾ ನರಕ ಆದ್ರೂ ಪ್ರಾಪ್ತಿ ಆಗ್ಬಹುದು. ಕೊನೆಗೆ ಅವರು ಮತ್ತೆ ಆ ಸೈಕಲ್ಗೆ ಬಂದು ಆಡ್ ಆಗ್ತಾರೆ. ಅಂದ್ರೆ ಮನುಷ್ಯನಾಗ
ಜಿಂಕೆ ಆಗೋದ್ರೂ ಹುಟ್ಟಬಹುದು, ಹುಲಿಯಾಗಾದ್ರೂ ಹುಟ್ಟಬಹುದು, ಕೀಟವಾಗಾದ್ರೂ ಹುಟ್ಟಬಹುದು, ಏನಾದ್ರೂ ಹುಟ್ಟಬಹುದು, ಮತ್ತೆ ಆ ಸೈಕಲ್ಗೆ ಬಂದು ಬೀಳ್ತಾರೆ. ಆದ್ರೆ ಇಲ್ಲಿ ಕೃಷ್ಣ ಹೇಳಿದ್ದಾನೆ, ಉತ್ತರಾಯಣದಲ್ಲಿ ಸತ್ರೆ ಮೋಕ್ಷ ಸಿಗತ್ತೆ, ನಾವು ಆ ಟೈಮ್ಗೆ ಕಾಯ್ಕೊಂಡು ಸಾಯ್ತೀವಿ ಅನ್ನೋದೆಲ್ಲ ಮೂರ್ಖತ್ವದ ಒಂದು ಇದು. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಜನ್ಮಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ನಮ್ಮ ವಿಚಾರಗಳು, ನಮ್ಮ ಆಲೋಚನೆ ಎಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಂತಾರೆ. ಯಾವುದೇ ಸ್ವಲ್ಪ ಕ್ಯಾಲ್ಕುಲೇಷನ್ ಕೂಡ ಆ ಒಂದು ಕೃಷ್ಣನ ಒಂದು ಆಣತಿಯಂತೆ ಅಲ್ಲಿ ಮೀರಿ ಹೋಗೋದಿಲ್ಲ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಮುಂದಿನ ಜನ್ಮಗಳು ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಆ ಒಂದು ವಿಚಾರವನ್ನ 8ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಸ್ತಾಪವನ್ನು ಮಾಡ್ತಾನೆ, ಉತ್ತರಾಯಣ ಮತ್ತೆ ದಕ್ಷಿಣಾಯನ ಅನ್ನುವಂಥ ರೀತಿನಲ್ಲಿ. ಸೊ ಒಂದು ರೀತಿನಲ್ಲಿ ಬ್ರಹ್ಮನ ಒಂದು ಆಯುಷು ಹಗಲು ಮತ್ತೆ ರಾತ್ರಿಯನ್ನು ಹೇಳ್ತಾ, ಇನ್ನೊಂದು ಉತ್ತರಾಯಣ ಮತ್ತೆ ದಕ್ಷಿಣಾಯನದ ಬಗ್ಗೆ ವಿಚಾರಗಳನ್ನು ಹೇಳ್ತಾ, ಒಂದು ಅಂದ್ರೆ ಈ ಅಕ್ಷರ ಪರಬ್ರಹ್ಮ, ಯಾಕೆ ಈ ಅಧ್ಯಾಯದ ಅಕ್ಷರ ಪರಬ್ರಹ್ಮ ಯೋಗ ಅಂತ ಬಂತು ಅಂತ ಅಂದ್ರೆ, ಇಲ್ಲಿ ಅಕ್ಷರವಾದದ್ದು ಅಂದ್ರೆ ಏನು? ಕೃಷ್ಣ ಅಕ್ಷರವಾದದ್ದು. ಕ್ಷರ ಆಗದೆ ಇರೋನು, ಶಾಶ್ವತನಾಗಿರೋನು ಯಾರಾದ್ರೂ ಇದ್ರೆ ಅದು ಬರೀ ಕೃಷ್ಣ ಮಾತ್ರ. ಆ ಅಕ್ಷರವಾದದ್ದನ್ನ ನಾವು ಅವಲಂಬಿಸಿ ಅವನ್ನೇ ಧ್ಯಾನಿಸಿ ನಾವು ಹೋದಾಗ ಮಾತ್ರ ನಾವು ಅಕ್ಷರ ಆಗ್ತೀವಿ. ಅಕ್ಷರ ಅಂದ್ರೆ ನಾವು ಕ್ಷರ ಆಗೋದಿಲ್ಲ. ಕ್ಷರ ಅಂದ್ರೆ ಏನು? ಮತ್ತೆ ಹುಟ್ಟೋದು ಮತ್ತೆ ಬೆಳೆಯೋದು, ಮತ್ತೆ ಹುಟ್ಟೋದು ಮತ್ತೆ ಬೆಳೆಯೋದು, ಅದು ಅದು ಅಕ್ಷರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಪರಮಾತ್ಮನಲ್ಲೇ ಹೋಗಿ ನಾವು ಲೀನರಾಗ್ಬೇಕು. ಯಾವಾಗ ಲೀನ ಆಗೋದಕ್ಕೆ ಸಾಧ್ಯ ಆಗತ್ತೆ? ಅಭ್ಯಾಸ ಮಾರ್ಗದಿಂದ, ಪರಮಾತ್ಮನೇ ಎಲ್ಲ ಅನ್ನುವಂಥ ಅಭ್ಯಾಸ ಮಾರ್ಗದಿಂದ ನಾವು ಯಾವಾಗ ಹೋಗ್ತೀವಿ ಆಗ ಮಾತ್ರ ನಮಗೆ ಪರಮಾತ್ಮ ಸಿಗ್ತಾ ಹೋಗ್ತಾನೆ ಅನ್ನುವಂಥದ್ದೇ ಇಡೀ ಅಧ್ಯಾಯದ ಒಂದು ಸಾರಾಂಶ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಅಧ್ಯಾಯದ ಹೆಸರು ಅಕ್ಷರ ಬ್ರಹ್ಮಯೋಗ ಅನ್ನುವಂಥದ್ದು. ಇದು ಕೊನೆ ಶ್ಲೋಕಗಳು ಆದಷ್ಟು ಇದನ್ನೇ ಹೇಳ್ತಾ ಹೋಗ್ತಾರೆ, ನನ್ನನ್ನೇ ಅವಲಂಬಿಸಿ ಹೋಗ್ಬೇಕು, ನನ್ನೇ ಶರಣಾಗತಿ ಆಗ್ಬೇಕು, ಅವರಿಗೆ ನ ಸಂಶಯ ಅಂತ ಕೃಷ್ಣನೇ ಹೇಳ್ತಾನೆ. ಯಾವುದೇ ಸಂಶಯ ಇಲ್ದಲ್ಲ ನನ್ನನ್ನೇ ಪ್ರಾಪ್ತಿ ಆಗ್ತಾನೆ ಅವನು ಅಂತ ಬಹಳ ಕಡಾಖಂಡಿತವಾಗಿ ಹೇಳ್ತಾನೆ. ಸೊ ಆದ್ರಿಂದ ನಾವೆಲ್ಲರೂ ಕೂಡ ಈ ಅರ್ಥ ಚಿಂತನೆ ಆಗಿರ್ಬೋದು, ಸತ್ಸಂಗಗಳಾಗಿರ್ಬೋದು, ಯಾಕೆ ನೀವೆಲ್ಲರೂ ಜಾಸ್ತಿ ಅದಕ್ಕೆ ಒತ್ತನ್ನು ಕೊಡಬೇಕು, ಜಾಸ್ತಿ ಸಮಯ ಯಾಕೆ ಸತ್ಸಂಗದಲ್ಲಿ ಭಾಗಿಯಾಗಿರ್ಬೇಕು, ಜಾಸ್ತಿ ಸಮಯ ಯಾಕೆ ನಾವು ಮನಸ್ಸು ದೇವರ ಕಡೆ ವಾಲೋ ಹಾಗೆ ಮಾಡಬೇಕು ಅಂತ ಅಂದ್ರೆ, ನಾವು ಸದ್ವಿಚಾರಗಳಿಗೆ ನಮ್ಮ ಗಮನವನ್ನ ನಾವು ಸದಾ ಕೊಡಬೇಕು. ಪಾರಾಯಣವನ್ನ ಮಾಡೋದಾಗಿರ್ಬೋದು, ಅಥವಾ ಹರಿಕಥೆಗಳನ್ನ ಕೇಳೋದಾಗಿರ್ಬೋದು, ಅಥವಾ ದೇವರ ಸ್ತುತಿ, ಭಜನೆ, ಈ ರೀತಿ ಈ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಏನಾಗತ್ತೆ, ಸದಾ ಮನಸ್ಸು ದೇವರ ಕಡೆಗೆ ಇರುತ್ತೆ. ಅದೇನಾಗತ್ತೆ, ಅದು ಅಭ್ಯಾಸವಾಗಿ ಅದು ನಮ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಭ್ಯಾಸವಾಗಿ ಕನ್ವರ್ಟ್ ಆಗಿದ್ದು ನಮ್ಮ ಕ್ಯಾರೆಕ್ಟ್ರೇ ಅದಾಗೋಗ್ಬಿಡುತ್ತೆ. ಸೊ ಆದ್ರಿಂದ ನಾವು ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅದನ್ನ ನಾವು ರೂಢಿಸ್ಕೊಬೇಕು ಅನ್ನೋದು ನಮಗೆ ಗೊತ್ತಾದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ ನಾವು ಶಾಸ್ತ್ರಗಳನ್ನ ಓದ್ಬೇಕು, ಯಾಕೆ ನಾವು ಭಗವದ್ಗೀತೆನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮ್ಮ ವ್ಯಕ್ತಿತ್ವ ಚೇಂಜ್ ಆಗ್ಬೇಕು. ಅದಕ್ಕೋಸ್ಕರ ನಾವು ಭಗವದ್ಗೀತೆನ ಕಲಿತಾ ಇದ್ದೀವಿ. ಯಾವುದೋ ಒಂದು ಶಾಸ್ತ್ರ ಇದೆ, ಇದನ್ನ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಕಲಿತಲ್ಲ, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಲಿತಾ ಹೋಗ್ಬೇಕು. ಇಂಗ್ಲಿಷ್ ನಲ್ಲಿ ಬಹಳ ಫೇಮಸ್ ಆದಂತಹ ಒಂದು ಪ್ರೊವರ್ಬ್ ಇದೆ, ವಾಚ್ ಯುವರ್ ಥಾಟ್ಸ್ ದಟ್ ಬಿಕಮ್ ಯುವರ್ ವರ್ಡ್ಸ್. ಕೇಳಿಸ್ಕೊಳ್ಳಿ, ವಾಚ್ ಯುವರ್ ಥಾಟ್ಸ್ ದಟ್ ಬಿಕಮ್ ಯುವರ್ ವರ್ಡ್ಸ್, ವಾಚ್ ಯುವರ್ ವರ್ಡ್ಸ್ ದಟ್ ಬಿಕಮ್ ಯುವರ್ ಆಕ್ಷನ್ಸ್, ವಾಚ್ ಯುವರ್ ಆಕ್ಷನ್ಸ್ ದಟ್ ಬಿಕಮ್ ಯುವರ್ ಹ್ಯಾಬಿಟ್, ವಾಚ್ ಯುವರ್ ಹ್ಯಾಬಿಟ್ ದಟ್ ಬಿಕಮ್ ಯುವರ್ ಕ್ಯಾರೆಕ್ಟರ್, ವಾಚ್ ಯುವರ್ ಕ್ಯಾರೆಕ್ಟರ್ ದಟ್ ಬಿಕಮ್ ಯುವರ್ ಡೆಸ್ಟಿನಿ ಅಂತ ಯಾರೋ ಬಹಳ ಸಂತರು ಹೇಳಿರ್ತಾರೆ. ಇದರ ಅರ್ಥ ಇಷ್ಟೇ, ನಮ್ಮ ಆಲೋಚನೆಗಳು, ವಾಚ್ ಯುವರ್ ಥಾಟ್ಸ್, ನಾವು ಯಾವುದೋ ಒಂದು ನಮ್ಮ ಆಲೋಚನೆ, ಈಗ ಯಾವುದೋ ಒಂದು ಕೆಟ್ಟ ಒಂದು ಡಬಲ್ ಮೀನಿಂಗ್ ಒಂದು ವರ್ಡ್ ಅಂತ ಅನ್ಕೊಳ್ಳಿ, ಅದನ್ನ ಕೇಳಿಸ್ಕೊಂಡ ತಕ್ಷಣ ನಮ್ಮ ಮನಸ್ಸು ಏನು ಯೋಚನೆ ಮಾಡುತ್ತೆ? ಅದು ಡಬಲ್ ಮೀನಿಂಗ್ ಆಗಿ ಯೋಚನೆ ಮಾಡುತ್ತಾ, ಅಥವಾ ಸಿಂಗಲ್ ಮೀನಿಂಗ್ ಆಗಿ ಯೋಚನೆ ಮಾಡುತ್ತಾ, ಅಥವಾ ಒಂದು ಇಗ್ನೋರೆಂಟ್ ಆಗಿ ಯೋಚನೆ ಮಾಡುತ್ತಾ? ಆ ಥಾಟ್ಸ್ ಬಗ್ಗೆ ನಮ್ಗೆ ಪ್ರಜ್ಞೆ ಇರಬೇಕು. ಯಾವಾಗ ಥಾಟ್ಸ್ ಬಗ್ಗೆ ನಮಗೆ ಗಮನ ಇರುತ್ತೆ, ಅದು ನಮ್ಮ ಮಾತಾಗತ್ತೆ. ಅಂದ್ರೆ ನಮ್ಮ ಆಲೋಚನೆಗಳೇ ನಮ್ಗೆ ಮಾತಾಗಿ ಪರಿವರ್ತನೆ ಆಗತ್ತೆ ಅಂತ. ಅದಕ್ಕೋಸ್ಕರ ವಾಚ್ ಯುವರ್ ಥಾಟ್ಸ್ ದಟ್ ಬಿಕಮ್ ಯುವರ್ ವರ್ಡ್ಸ್, ಅದು ನಮ್ಮ ಆಲೋಚನೆಗಳಲ್ಲಿ ಮಾತಾಗಿ ಪರಿವರ್ತನೆ ಆಗತ್ತೆ. ವಾಚ್ ಯುವರ್ ವರ್ಡ್ಸ್ ದಟ್ ಬಿಕಮ್ ಯುವರ್ ಆಕ್ಷನ್ಸ್, ನಾವೇನ್ ಮಾತಾಡ್ತೀವೋ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವೇನ್ ಮಾತಾಡ್ತೀವೋ ಅದನ್ನೇ ಕಾರ್ಯರೂಪಕ್ಕೆ ತರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ನಾನು ವಿಷ್ಣು ಸಹಸ್ರನಾಮದ ತರಗತಿಗೆ ಹೋಗ್ಬೇಕು ಅನ್ನುವಂಥ ಸಂಕಲ್ಪದ ಥಾಟು ಇವತ್ತು ನಿಮ್ಗೆ ಇಲ್ಲಿ ಬಂದು ಕೂರ್ಸೋದಕ್ಕೆ ಸಾಧ್ಯ ಆಗಿದೆ. ಮತ್ತೆ ನೀವು ಆ ಎಲ್ಲಾ ಕೆಲಸಗಳು, ಈ ಸಮಯದಲ್ಲಿ ನಾನು ಕ್ಲಾಸ್ ಇಲ್ಲ ಅಂತ ನಾನು ಮೆಸೇಜ್ ಹಾಕಿದ್ರೆ, ಇದೇ ಸಮಯದಲ್ಲಿ ಬೇರೆ ಬೇರೆ ಏನೋ ಕೆಲಸಗಳನ್ನ ಮಾಡ್ಕೊಂತ ತೊಡಗಿಸ್ಕೊಂತ ಇದ್ರಿ. ಆದ್ರೆ ನಿಮ್ಮ ಥಾಟ್ಸು ನಿಮ್ಗೆ ಆಕ್ಷನ್ ಆಗಿ ಕನ್ವರ್ಟ್ ಆಗಿದೆ ಈಗ. ಅಂದ್ರೆ ಇಲ್ಲ, ಈ ಸಮಯ ನಾನು ಸತ್ಸಂಗಕ್ಕೆ ಕೊಡಬೇಕು ಅನ್ನುವಂಥ ಒಂದು ಆಕ್ಷನ್ ಆಗಿ ಕನ್ವರ್ಟ್ ಆಗಿರೋದು ನಿಮ್ಮ ಥಾಟ್ ಇಂದ. ಆದ್ರಿಂದ
ಥಾಟ್ ಬಂದು ವರ್ಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ವಾಚ್ ಯುವರ್ ವರ್ಡ್ಸ್ ದಟ್ ಬಿಕಮ್ ಯುವರ್ ಥಾಟ್ಸ್ ಅಂತ. ವಾಚ್ ಯುವರ್ ಆಕ್ಷನ್ಸ್ ದಟ್ ಬಿಕಮ್ ಯುವರ್ ಹ್ಯಾಬಿಟ್. ಪ್ರತಿ ಸತಿ ನಾನು ಪಾರಾಯಣ ಮಾಡ್ತೀನಿ, ಪ್ರತಿ ಸತಿ ನಾನು ಭಗವದ್ಗೀತೆ ಅಧ್ಯಯನ ಮಾಡ್ತೀನಿ, ಸದ್ವಿಚಾರನ ತಿಳ್ಕೊಂತೀನಿ ಅನ್ನುವಂಥ ಒಂದು ಆಕ್ಷನ್ ಏನಿದೆ, ಅಥವಾ ನಿಮ್ಮ ಚಟುವಟಿಕೆ ಏನಿದೆ, ಅಥವಾ ಒಂದು ಪೂಜೆ ಮಾಡ್ತೀನಿ, ವ್ರತ ಮಾಡ್ತೀನಿ, ಸಂಕಷ್ಟಿ ಮಾಡ್ತೀನಿ, ಅಥವಾ ಬೇರೆ ಏನೋ ಒಂದು ಮಾಡ್ತೀನಿ ಅನ್ನೋದೇ ಒಂದು ಹ್ಯಾಬಿಟ್ ಆಗಿ ಅದು ಕನ್ವರ್ಟ್ ಆಗ್ತಾ ಹೋಗುತ್ತೆ. ವಾಚ್ ಯುವರ್ ಹ್ಯಾಬಿಟ್ ದಟ್ ಬಿಕಮ್ ಯುವರ್ ಕ್ಯಾರೆಕ್ಟರ್. ನಮ್ಮ ಹವ್ಯಾಸಗಳು ಅಥವಾ ನಾವೇನು ಪ್ರತಿನಿತ್ಯ ದಿನದ ಆಚರಣೆಗಳು ನಾವೇನು ಪ್ರತಿನಿತ್ಯ ನಾವು ಬೆಳೆಸ್ಕೊಂತೀವಿ ಅದು ನಮ್ಮ ಕ್ಯಾರೆಕ್ಟರ್ ಆಗತ್ತೆ. ಇವತ್ತೊಬ್ಬ ಮನುಷ್ಯ ಬಹಳ ಸಾತ್ವಿಕನು ಅಂತ ಅನ್ಸ್ಕೊಂತಾನೆ ಅಂತಂದ್ರೆ ಅವನ ಹವ್ಯಾಸದಿಂದ ಅವನು ಸಾತ್ವಿಕ ಅಂತ ಅನ್ಸ್ಕೊಂತಾನೆ, ಅವನ ದಿನನಿತ್ಯದ ಕರ್ಮಗಳಿಂದ ಅವನು ಸಾತ್ವಿಕ ಅಂತ ಅನ್ಸ್ಕೊಂತಾನೆ. ಆದ್ರಿಂದ ನಮ್ಮ ಹ್ಯಾಬಿಟ್ ಏನಿರುತ್ತೆ ದಟ್ ಬಿಕಮ್ಸ್ ಅವರ್ ಕ್ಯಾರೆಕ್ಟರ್ ಅಂತ. ವಾಚ್ ಯುವರ್ ಕ್ಯಾರೆಕ್ಟರ್ ದಟ್ ಬಿಕಮ್ ಯುವರ್ ಡೆಸ್ಟಿನಿ ಅಂತ ಹೇಳ್ತಾರೆ. ನಾವು ಅಂತ್ಯ ಕಾಲದಲ್ಲಿ ಅಥವಾ ನಾವು ಏನನ್ನ ಪಡಿಬೇಕು ಅಂತ ನಮ್ಮ ಡೆಸ್ಟಿನಿ ಇದೆ ಅದು ನಮ್ಮ ಕ್ಯಾರೆಕ್ಟರ್ ಇಂದ ಮಾತ್ರ ಅದು ದೃಢೀಕರಣ ಆಗತ್ತೆ. ಬ್ರಾಹ್ಮಣ ಅಂತ ಅನ್ಸ್ಕೊಳ್ಳೋದು ಬಹಳ ಸುಲಭ, ಬಹಳ ಸುಲಭವಾಗಿ ಅಂದ್ರೆ ಬ್ರಾಹ್ಮಣನ ಒಂದು ಜಾತಿನಲ್ಲಿ ಹುಟ್ಬಿಟ್ರೆ ಅವನಿಗೆ ಬ್ರಾಹ್ಮಣ ಅಂತ ಹೇಳ್ಬಿಡ್ತಾರೆ. ಆದ್ರೆ ಬ್ರಾಹ್ಮಣನ ಯೋನಿನಲ್ಲಿ ಹುಟ್ಟೋದು ಅಥವಾ ಬ್ರಾಹ್ಮಣರ ತಂದೆ ತಾಯಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ತಕ್ಷಣ ಅವ್ನು ಬ್ರಾಹ್ಮಣ ಅಂತ ಅನ್ಸ್ಕೊಂಡ್ಬಿಡಲ್ಲ. ಆ ಬ್ರಹ್ಮನನ್ನ ಅರಿಬೇಕು ಅನ್ನುವಂಥ ಒಂದು ಕ್ಯಾರೆಕ್ಟರ್ ಅವನು ಬಳಸ್ಕೊಂತಾನಲ್ಲ, ಸಂಧ್ಯಾ ವಂದನೆ ಮಾಡುವಂತಾಗಿರ್ಬೋದು, ಜಪ ತಪಗಳನ್ನ ಮಾಡಿರೋದಾಗಿರ್ಬೋದು, ಕೆಟ್ಟ ಆಲೋಚನೆಗಳನ್ನ ಮನಸ್ಸಿಗೆ ತೆಗೆದುಕೊಳ್ಳದೆ ಇರುವಂತದ್ದಾಗಿರ್ಬೋದು, ಈಗಿನ ಒಂದು ಲೌಕಿಕದಲ್ಲಿ ನಾವು ಬೇರೆ ಕಡೆಗೆ ಮನಸ್ಸನ್ನ ವಾಳ್ದೇ ಇರೋ ತರ ಮಾಡಿರ್ಬೋದು. ಒಂದು ಸಣ್ಣ ಆಲೋಚನೆ ಸಾಕು ಆ ಬ್ರಹ್ಮತತ್ವದಿಂದ ಕೆಳಗಡೆ ಕುಸಿದು ಬೀಳೋದಕ್ಕೆ. ಆ ಬ್ರಹ್ಮ ತತ್ವಕ್ಕೆ ಹೋಗುವಂಥದ್ದು, ಆ ಡೆಸ್ಟಿನಿಗೆ ಹೋಗುವಂಥದ್ದು ಬಹಳ ಕಷ್ಟಕರವಾದಂತಹ ಕೆಲಸ. ನಾನು ಇವತ್ತು 1.5 ಗಂಟೆಯಲ್ಲಿ ಕೂತ್ಕೊಂಡು ಅಕ್ಷರ ಪರಬ್ರಹ್ಮ ಯೋಗದ ಬಗ್ಗೆ ಹೇಳಿದೆ. ಕೊನೆ ಕಾಲದಲ್ಲಿ ಕೃಷ್ಣ ನೆನೆಸ್ಕೊಂಡ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದೆ. ಆದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಕೊನೆ ಕಾಲದಲ್ಲಿ ನೋಡಿ, ಆಗಿನ ಕಾಲದಲ್ಲ ರುದ್ರಾಕ್ಷಿಯನ್ನ ಬಾಯಲ್ಲಿ ಇಟ್ಕೊಂತಾ ಇದ್ರಂತೆ ಸಾಯೋ ಟೈಮಲ್ಲಿ. ಯಾಕೆ ಇಟ್ಕೊಂತಾ ಇದ್ರೆ ಅದು ಒತ್ತಿ ತಮ್ಮ ದವಡೆಗೆ ಹೊಸಡಿಗೆ ಒತ್ತಿ ಆಗ ಕೃಷ್ಣ ಅನ್ಬೇಕು, ಆಗ ಶಿವ ಅನ್ಬೇಕು ಅನ್ನೋ ತರ ರುದ್ರಾಕ್ಷಿಯನ್ನ ದವಡೆಗೆ ಒತ್ತಿ ಇಟ್ಕೊಂತಾ ಇದ್ರಂತೆ. ಗಂಗಾ ಜಲವನ್ನ ಸಾಯುವ ಟೈಮಲ್ಲಿ ಬಿಡ್ತಾ ಇದ್ರಂತೆ. ಅದ್ರ ಅರ್ಥ ನೀರ್ ಕುಡಿಯೋ ಬಾಯಾರಿಕೆ ಆಗಿದೆ ಅನ್ನೋಂತ ಕಲ್ಲ. ಗಂಗಾ ಜಲ ನಮ್ಮನ್ಗೇನು ನೆನೆಸಬೇಕು ಅಂತ ಅಂದ್ರೆ ಗಂಗೆ, ಶಿವನ ಮುಡಿಯಲ್ಲಿರುವಂತಹ ಗಂಗೆಯನ್ನ ನಾವು ಪಾನವನ್ನ ಮಾಡ್ತಾ ಶಿವನನ್ನು ನೆನೆಸ್ಕೊಬೇಕು ಅಂದ್ಬಿಟ್ಟು ಗಂಗಾ ಜಲವನ್ನ ಸಾಯುವ ಟೈಮಲ್ಲಿ ಆಗ್ತಾ ಇದ್ರು. ಇವೆಲ್ಲವೂ ಕೂಡ ಯಾಕೆ ಇದಾಗಿದೆ ಅಂತಂದ್ರೆ ಮುಕ್ತಿಯನ್ನ ಪಡೆಯೋದಕ್ಕೆ ಬಹಳಷ್ಟು ವಿಧಗಳನ್ನ ಈ ರೀತಿ ಅನುಸಾರಕ್ಕೆ ತಗೊಂತಾ ಇರೋದು. ಮೊದಲಿಗೆ ನಮ್ಮ ಕ್ಯಾರೆಕ್ಟರ್ ನಾವು ಸರಿ ಮಾಡ್ಕೊಬೇಕು ಅಂತಂದ್ರೆ ನಮ್ಮ ಹ್ಯಾಬಿಟ್ಸ್ ನಾವು ಸರಿ ಮಾಡ್ಕೊಬೇಕು. ನಮ್ಮ ಹ್ಯಾಬಿಟ್ ನ ಸರಿ ಮಾಡ್ಕೊಬೇಕಾದ್ರೆ ನಮ್ಮ ಆಕ್ಷನ್ಸ್ ನ ಸರಿ ಮಾಡ್ಕೊಬೇಕು. ನಮ್ಮ ಆಕ್ಷನ್ಸ್ ನ ಸರಿ ಮಾಡ್ಕೊಬೇಕಾದ್ರೆ ನಾವು ಆಡುವಂತ ಮಾತನ್ನ ಸರಿ ಮಾಡ್ಕೊಬೇಕು. ನಮ್ಮ ಮಾತು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಥಾಟ್ಸ್ ನ ಚೇಂಜ್ ಮಾಡ್ಕೊಬೇಕು. ಈ ರೀತಿ ಇದ್ದಾಗ ಮಾತ್ರ ನಮಗೆ ಆ ಡೆಸ್ಟಿನಿ, ಆ ಅಕ್ಷರ ಅನ್ನುವಂಥದ್ದು ಸಿಗುತ್ತಾ ಹೋಗುತ್ತೆ. ಇಲ್ಲಾಂದ್ರೆ ಎಲ್ಲವೂ ಬರೀ ಕ್ಷರವಾಗಿರುತ್ತೆ. ಪುನರಪಿ ಮರಣಂ ಪುನರಪಿ ಜನನಂ ಅನ್ನುವಂತಹ ಶಂಕರಾಚಾರ್ಯರು ಏನ್ ಹೇಳ್ತಾರೆ, ಮೋಹ ಮುದ್ಗರ ಅಂತ. ಮುಂದಿನ ಕ್ಲಾಸ್ಗಳಲ್ಲಿ ಸಾಧ್ಯ ಆದ್ರೆ ಭಜಗೋವಿಂದಂ ನ ವಿಸ್ತಾರವಾದಂತಹ ಒಂದು ಕ್ಲಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಬಹಳ ಶ್ರಮಿಸ್ತೀನಿ. ಸೊ ನಾವು ಉತ್ತರಾಯಣದ ಪುಣ್ಯಕಾಲದಲ್ಲೇ ನಾವೆಲ್ಲರೂ ಕೂಡ ದೇಹತ್ಯಾಗವನ್ನು ಮಾಡ್ಬೇಕಂದ್ರೆ ಇನ್ನಿಷ್ಟು ಸತ್ಸಂಗಗಳು, ಇನ್ನಿಷ್ಟು ಪುಣ್ಯಕ್ಷೇತ್ರಗಳು, ಇನ್ನಿಷ್ಟು ದೇವರ ಆರಾಧನೆಗಳು, ಪಾರಾಯಣಗಳು, ಕೀರ್ತನೆಗಳು, ಭಜನೆಗಳು ನಮ್ಮ ಜೊತೆ ಇದ್ರೆ ನಾವು ಖಂಡಿತ ಆ ಸದ್ಗತಿಯನ್ನು ಪಡೆಯೋದಕ್ಕೆ ಖಂಡಿತ ನಾವೆಲ್ಲರೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಆಲೋಚನೆಯೊಂದಿಗೆ ಇವತ್ತಿನ 8ನೇ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ ಒಂದು ಕಿರು ಪರಿಚಯವನ್ನ, ಶ್ಲೋಕದ ಹೇಳ್ತಾ ಹೋದಾಗ ಬಹಳ ವಿಸ್ತಾರವಾಗ್ತಾ ಹೋಗುತ್ತೆ. ಆ ಶ್ಲೋಕದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅನ್ನೋದನ್ನ ಮಾತ್ರ ನಾನು ಸಂಕ್ಷಿಪ್ತವಾಗಿ ತೆಗೆದುಕೊಂಡು ಹೇಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಭಗವದ್ಗೀತೆಯಲ್ಲಿ ನಾವು ಬರೀ ಕಲಿಯುವಂಥದ್ದಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ನಾವು ಸದಾ ಕೆಲಸವನ್ನು ಮಾಡಬೇಕು. ಆಗ ನಾವು ಭಗವದ್ಗೀತೆಯನ್ನ ಹೇಳಿ ಕೇಳಿದಕ್ಕೆ ಸಾರ್ಥಕತೆಯನ್ನ ಪಡ್ಕೊಂಡಾಗ ಆಗತ್ತೆ. ಸೊ ಧನ್ಯವಾದಗಳು. ನಿಮಿಷ ಧ್ಯಾನವನ್ನು ಮಾಡೋಣ.
सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः। श्रीगुरुभ्यो नमः। हरिः ओम्। तत्